ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಚಿಕೇತನಿಗೆ ಸಾಧ್ಯವಿರುವ ಎಲ್ಲ ಪ್ರಲೋಭನೆಗಳನ್ನು, ಭೂಮಿಯ ಅಷ್ಟೇ ಅಲ್ಲ, ಸ್ವರ್ಗಲೋಕದ ಎಲ್ಲ ಬಗೆಯ ಭೋಗದ ಕೊಡುಗೆಯನ್ನು ಯಮ ಇತ್ತ. ಯಾವುದು ಬೇಕಾದರೆ ಕೇಳು, ಸ್ವರ್ಗದ ಸುಖ ಬೇಕಾದರೆ ಕೇಳು, ಭೂಮಿಯಲ್ಲೇ. ಸ್ವರ್ಗದಲ್ಲಿ ಸ್ವರ್ಗದ ಸುಖ ಅಲ್ಲ, ಭೂಮಿಯಲ್ಲೇ ಸ್ವರ್ಗದ ಸುಖ ಕೇಳು, ಇಡೀ ಭೂಮಿಯ ಒಡೆತನ ಕೇಳು, ಬಯಸಿದಷ್ಟು ದೀರ್ಘಾಯುಸ್ಸನ್ನು ಕೇಳು, ಬಯಸಿದಷ್ಟು ಸಂಪತ್ತು ಕೇಳು, ಏನು ಬೇಕಾದರೂ ಕೇಳು. ಅದರ ನಚಿಕೇತೋ ಮರಣಂ ಅನುಪ್ರಾಕ್ಷೀಹಿ, ಸಾವಿನ ಅನಂತರ ಮತ್ತು ಕೊನೆಯದಾಗಿ ಸಾವಿನ ಅನಂತರ ಜೀವವನ್ನು ನಿಯಂತ್ರಿಸ್ತಕ್ಕಂಥ ಭಗವಂತನ ಆ ವ್ಯಾಪಾರದ ಬಗ್ಗೆ ಕೇಳಬೇಡ. ಇಡೀ ವಿಶ್ವದ ಒಡೆತನ ಪಡೆಯುವುದಾದರೂ ಸುಲಭ, ಇದನ್ನು ತಿಳಿಯುವುದು ಅದಕ್ಕಿಂತ ಹೆಚ್ಚು ನಿಗೂಢವಾದದ್ದು. ಅದನ್ನು ಒಂದು ಕೇಳಬೇಡ, ಅದು ಬಿಟ್ಟು ಏನು ಬೇಕಾದ್ದು ಕೇಳು ಅಂತಂದ. ಪ್ರಾಯ ನಾವು ಯಾರಾದರೂ ಆಗಿದ್ದರೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ಅಥವಾ ಅದೆಲ್ಲ ನೀನು ಏನೇನು ಕೊಡ್ತೀವೋ ಅದೆಲ್ಲ ಬೇಕು ಅಂತ ಹೇಳ್ತಿದ್ದವೇನೋ. ನಚಿಕೇತ ಇದನ್ನು ಒಪ್ಪಿಕೊಳ್ಳಿಲ್ಲ. ಆ ಚಿಕ್ಕ ಹುಡುಗನಲ್ಲಿ ಇದ್ದ ಛಲ, ರಹಸ್ಯವಾದಂಥ ಸಂಗತಿ, ಅವನು ಹೇಳೋಲ್ಲ ಅಂತ ಹೇಳುವುದನ್ನು ಅವನ ಬಾಯಿಂದ ಹೇಳಿಸ್ಬೇಕು ಅನ್ನತಕ್ಕಂಥ ಛಲ ಬಹಳ ಅದಮ್ಯವಾಗಿತ್ತು. ಅವನೇನು ಉತ್ತರ ಕೊಡ್ತಾನೆ ಅಂದರೆ, ಪ್ರಾಯ ವಯಸ್ಸಾದವರು ಕೊಡಬೇಕಾದ ಉತ್ತರ ಈ ಪುಟ್ಟ ಹುಡುಗನ ಬಾಯಿಂದ ಬಂತು. ಸಾಮಾನ್ಯ ವಯಸ್ಸಾದವರ ಮೇಲೆ ಈ ಸಾಂಸಾರಿಕವಾದ ಜೀವನದ ಒಂದು ಇತಿಮಿತಿ ಗೊತ್ತಾಗತ್ತೆ ಮನುಷ್ಯನಿಗೆ. ಈ ಸಾಂಸಾರಿಕ ಸುಖ ಅಥವಾ ಅದರ ಸುಖ ದುಃಖ ಎರಡೂ ಗೊತ್ತಾಗತ್ತೆ. ಸುಖದ ಒಂದು ಪರಾಕಾಷ್ಠೆ ಅಂದರೆ ಏನು, ಅದರ ಲಿಮಿಟೇಷನ್ಸ್ ಗೊತ್ತಾಗತ್ತೆ. ಆವಾಗ ಒಂಥರ ಸಹಜವಾಗಿ ಮನುಷ್ಯನಿಗೆ ವೈರಾಗ್ಯ ಬರುತ್ತೆ. ಎಲ್ಲ ಇಷ್ಟೇ, ಇದೇನು ಮಹಾ ಅಂತ ಅನ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆದರೆ ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ಬಾಲಕನಿಗೆ ಹಾಗೆ ವಿರಕ್ತಿ ಬರುವುದು ಬಹಳ ವಿರಳ. ಯಾಕೆಂದರೆ ವಿರಕ್ತಿ ಬರಬೇಕಾಗಿದ್ದರೆ ಅನುಭವಿಸಿ ವಿರಕ್ತಿ ಬರಬೇಕು. ಅನುಭವ ಇಲ್ಲದ ವಿರಕ್ತಿ ನಿಜವಾದ ವಿರಕ್ತಿಯೇ ಅಲ್ಲ ಅದು. ಈಗ ಚಿಕ್ಕ ಮಕ್ಕಳಿಗೆ ವಿರಕ್ತಿ ಬಂತು ಅಂದರೆ ಯಾರೋ ದೊಡ್ಡವರು ಹೇಳಿದ್ದನ್ನು ಕೇಳಿಕೊಂಡು ದೊಡ್ಡವರ ಮಾತಿನ ಪ್ರಭಾವದಿಂದ ಬಂದ ವಿರಕ್ತಿ, ಸ್ವಂತ ಅನುಭವದಿಂದ ಬಂದ ವಿರಕ್ತಿ ಅಲ್ಲ. ಆದರೆ ನಚಿಕೇತನದ್ದು ವಿರಕ್ತಿ ಹಾಗಲ್ಲ, ಅದು ದೊಡ್ಡವರ ಮಾತು ಕೇಳಿ ಬಂದದ್ದಲ್ಲ. ಯಾಕೆಂದರೆ ದೊಡ್ಡವರಿಗೆ ಅಷ್ಟು ವಿರಕ್ತಿ ಬಂದಿರಲಿಲ್ಲ ಅವನ ಮನೆಯಲ್ಲಿ. ಅವನ ತಂದೆ ತಾಯಿಗೆ ಬರದ ವಿರಕ್ತಿ, ಜೀವನದ ಒಳನೋಟ ನಚಿಕೇತನಿಗೆ ಸಾಧ್ಯವಾಯಿತು. ಕಾರಣ ಆ ಜೀವ ಅದು ಅನೇಕ ಜನ್ಮಗಳಲ್ಲಿ ಅನುಭವಿಸಿ ಪಡೆದ ಆ ಒಂದು ಪಕ್ವತೆ ಆ ಜೀವದಲ್ಲಿ ಇತ್ತು. ಆದ್ದರಿಂದ ಅವನು ಚಿಕ್ಕ ವಯಸ್ಸಿನಲ್ಲೇ ಅತ್ಯಂತ ಪಕ್ವವಾದ ಚೇತನವಾಗಿದ್ದ. ಅವನು ಹೇಳ್ತಾನೆ ಯಮನ ಹತ್ರ, ಶೋಭಾವಾಹ ಮರ್ತ್ಯಸ್ಯ ಯದಂತಕೈತತ್ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ ಅಪಿ ಸರ್ವಂ ಜೀವಿತಂ ಅಲ್ಪಮೇವ ತವೈವ ವಾಹಾಹ ತವ ನೃತ್ಯಗೀತೆ ಅಂತಂದು ಬಿಡ್ತಾನೆ. ಶೋಭಾವಾಹ ಇದು ಬಹಳ ಸುಂದರವಾದ ಶಬ್ದ. ಇದಕ್ಕೆ ಎರಡು ವಿಧವಾದ ಪದಚ್ಛೇದ ಮಾಡಲಿಕ್ಕೆ ಬರುತ್ತೆ. ಶೋಭಾವಾಹ, ಶೋ ಅಭಾವಾಹ. ನೀನು ಕೊಡ್ತೇನೆ ಅಂತ ಹೇಳಿದೆ ಅಲ್ವ, ನೀನು ಕೊಡುವಂಥದ್ದೆಲ್ಲವೂ ಕೂಡ ನೀನು ನನಗೆ ಕೊಡಬಹುದಾದ ಯಾವ ಸಂಪತ್ತು, ಯಾವ ಭೋಗ, ಯಾವ ಸುಖ ಸಾಧನವೇ ಇರಲಿ, ಅದು ಎಲ್ಲವೂ ಟೆಂಪರರಿ ಅಂದ. ಇಟ್ ಈಸ್ ನಾಟ್ ಪರ್ಮನೆಂಟ್. ಶೋಭಾವಾಹ, ಶೋ ಅಭಾವಾಹ ಅಂದರೆ ನಾಳೆ ಇದ್ದೀತು ಅಥವಾ ಇರದಿದ್ದೀತು, ನನಗೆ ಎಂದೆಂದೂ ಇರುವಂಥದ್ದು ಬೇಕು. ಇವತ್ತು ಇದೆ, ನಾಳೆ ಇಲ್ಲ ಅಂತಾಗುವಂಥದ್ದು ನನಗೆ ಬೇಡ ಅಂತಾನೆ. ಶೋಭಾವಾಹ, ಶೋ ಭವಂತಿ ನ ಭವಂತಿ ವಾ, ನಾಳೆ ಇರಬಹುದಾದದ್ದು ಅಥವಾ ನಾಳೆ ಅದನ್ನು ನೀನು ಕೊಟ್ಟು ನಾನು ಕಳ್ಕೊಂಡೆ, ಏನು ಮಾಡಿದ ಹಾಗಾಯಿತು. ಅದರಿಂದ ನೀನು ಕೊಡುವಂಥ ಯಾವುದೂ ಕೂಡ ಸ್ಥಿರವಾದ ಮೌಲ್ಯ ಇರುವಂಥದ್ದಲ್ಲ, ಪರ್ಮನೆಂಟ್ ಅಲ್ಲ, ಅದು ಬಹಳ ಟೆಂಪರರಿ. ಶೋಭಾವಾಹ ಮರ್ತ್ಯಸ್ಯ, ಯಾಕೆಂದರೆ ಮೊದಲನೆಯದಾಗಿ ನಮ್ಮ ಬದುಕೇ ಟೆಂಪರರಿ ಎಂದ. ಮರ್ತ್ಯ ಅಂದರೆ ಮೃತ್ಯುವಿಗೆ ಒಳಗಾಗುವವನು. ಒಂದು ದಿವಸ ನೀನು ಆಯುಸ್ಸು ಕೊಡ್ತೇನೆ ಅಂತಿ,
ನೀನು ಎಷ್ಟು ಆಯುಸ್ಸು ಕೊಟ್ಟರೂ ಕೂಡ ಯಾವತ್ತೋ ಒಂದು ದಿವಸ ಸಾಯಬೇಕಲ್ಲ. ನೀನು ದೀರ್ಘಾಯುಸ್ಸು ಕೊಡ್ತೇನೆ ಅಂತ ಹೊರತು ಸಾವಿಲ್ಲದಂಥ ಸ್ಥಿತಿಯನ್ನು ಕೊಡ್ತೇನೆ ಅಂತ ನಿನ್ನ ಬಾಯಿಂದ ಬರಲಿಲ್ಲ. ಹಾಗಾದರೆ ಸಾಯೋದನ್ನು ಪೋಸ್ಟ್ಪೋನ್ ಮಾಡೋ ಕಾರ್ಯಕ್ರಮ ಅಷ್ಟೇ ಹೊರತು ಸಾಯದೇ ಇರುವ ಕಾರ್ಯಕ್ರಮ ಅಲ್ಲ ನಿಂದು. ಪ್ರಾಬ್ಲಮನ್ನು ಪೋಸ್ಟ್ಪೋನ್ ಮಾಡೋದು ಯಾವಾಗಲೂ ಒಳ್ಳೆಯದಲ್ಲ. ಈಗಲೇ ಪ್ರಾಬ್ಲಮನ್ನು ತೀರಿಸ್ಕೊಂಡು ಬಿಡೋಣ ಅಂತಾನೆ ಅವ. ನಾನು ಸಾವಿಗೆ ಹೆದರೋದಿಲ್ಲ, ನೀನು ಸಾವನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ ಹೊರತು ಸಾವಿಲ್ಲದ ಸ್ಥಿತಿಯನ್ನು ಕೊಡ್ತೇನೆ ಅಂತ ಹೇಳ್ತಾ ಇಲ್ಲ. ನನಗೆ ಅದು ಬೇಡ. ಇದು ಇಡೀ ನೀನು ಕೊಟ್ಟಿರತಕ್ಕಂಥ ಸಮಸ್ತ ಸಾಂಸಾರಿಕ ಭೋಗವು, ಸಂಪತ್ತಿರಲಿ, ಕಾಮ ಇರಲಿ, ಭೋಗ ಇರಲಿ, ಇಡೀ ಜಗತ್ತಿನ ಒಡೆತನ ಇರಲಿ, ಅಥವಾ ಅಪ್ಸರ ಸ್ತ್ರೀಯರಿರಲಿ, ದಿವ್ಯ ರಥಗಳಿರಲಿ, ದಿವ್ಯ ಸಂಗೀತ ಇರಲಿ, ಗಂಧರ್ವರೆಲ್ಲ ನನ್ನ ಜೊತೆಗೆ ಭೂಮಿಗೆ ಇಳಿದು ಬರಲಿ, ಅಪ್ಸರ ಸ್ತ್ರೀಯರೆಲ್ಲ ನನ್ನ ಜೊತೆಗೆ ಇಳಿದು ಬರಲಿ, ಎಲ್ಲವೂ ಶ್ವೋ ಅಭಾವಾಹ. ಅದು ನಾಳೆ ಅಂದರೆ ನಾಳೆಯೇ ಅಲ್ಲ, ನಾಡಿದ್ದು ನಾಳೆಯೇ ಅಲ್ವ. ನಾಳೆ ಬಂದಾಗ ನಾಡಿದ್ದು ನಾಳೆ ಆಗುತ್ತೆ, ನಾಡಿದ್ದು ಬಂದಾಗ ಆಚೆ ನಾಡಿದ್ದು ನಾಳೆ ಆಗುತ್ತೆ. ಒಂದಲ್ಲ ಒಂದು ನಾಳೆ ಇದು ನಾಶವಾಗುವಂಥದ್ದು. ಆದ್ದರಿಂದ ಅದು ಶೋಭಾವ ಅಂದ. ಈ ಶೋಭಾವ ಅನ್ನುವಂಥದ್ದು ಒಳ್ಳೆ ಸಾಂಕೇತಿಕವಾದ ಶಬ್ದ. ಯಾಕೆಂದರೆ ಇದಕ್ಕೂ ಗೀತೆಗೂ ಸಂಬಂಧ ಇದೆ ನೋಡಿ. ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ, ಈ ವಿಶ್ವ, ಈ ಬದುಕು, ಈ ಪಿಂಡಾಂಡ, ಈ ಬ್ರಹ್ಮಾಂಡ ಇದೆಲ್ಲ ಒಂದು ಅಶ್ವತ್ಥ ಅಂತ ಹೇಳಿದ. ಗೀತೆಯಲ್ಲೂ ಮುಂದೆ, ಅದು ಕಠೋಪನಿಷತ್ನಲ್ಲೂ ಮುಂದೆ ಬರುತ್ತೆ. ಏಷೋ ಅಶ್ವತ್ಥ ಸನ ಊರ್ಧ್ವಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ. ಇದನ್ನು ಅಶ್ವತ್ಥ ಅಂತ ಹೇಳ್ತಾರೆ ಅಂದ. ಅಶ್ವತ್ಥ ಅಂದರೂ ಅದೇ ಅರ್ಥ. ಅಲ್ಲಿಯೂ ಇಲ್ಲಿ ಶೋ ಅಭಾವ ಅಂತಿದ್ದಾರೆ, ಅಲ್ಲಿ ಅಶ್ವತ್ಥ ಅಂದರೆ ಶ್ವಃ ಅಂದರೆ ನಾಳೆ, ಥ ಅಂದರೆ ಇರುವಂಥದ್ದು, ಅಂದರೆ ನಾಳೆ ಇರುವಂಥದ್ದು ಶ್ವತ್ಥ. ಆ ಶ್ವತ್ಥ ಅಂದರೆ ನಾಳೆ ಇದೆ ಅಂತ ಗ್ಯಾರಂಟಿ ಇಲ್ಲದ್ದು ಅಶ್ವತ್ಥ. ಅಂದರೆ ಅಶ್ವತ್ಥ ಅಂದರೆ ಇವತ್ತು ಇದೆ ನಾಳೆ ಇದೆ ಅನ್ನುವ ಗ್ಯಾರಂಟಿ ಇಲ್ಲ ಯಾವುದೋ, ಅದು ಅಶ್ವತ್ಥ. ಶೋಭಾವ ಅಂದರೂ ಅದೇ. ಆ ಅಶ್ವತ್ಥ ಶಬ್ದದ ಒಂದು ಥರದ ಎಟಿಮಾಲಜಿಯನ್ನು ಹೇಳ್ತಾನೆ ಇಲ್ಲಿ ನಚಿಕೇತ. ನಾಳೆ ಇಲ್ಲದ ಅಥವಾ ನಾಳೆ ಇರುತ್ತೆ ಎನ್ನುವ ಭರವಸೆ ಇಲ್ಲದ, ಗ್ಯಾರಂಟಿ ಕೊಡುವುದಿಲ್ಲ ನೀನು ಕೂಡ ಇದು ಶಾಶ್ವತ ಅಂತ. ಅಂಥ ಅಶ್ವತ್ಥವನ್ನು ನೀನು ಕೊಡ್ತಾ ಇದ್ದೀನಿ ನನಗೆ ಅಶ್ವತ್ಥ ಬೇಡ ಅಂತ. ಅಥವಾ ಈ ಅಶ್ವತ್ಥ ಅಂದರೆ ನಾನು ಹಿಂದೆ ಕೂಡ ಹೇಳಿದ್ದೆ ಕಳೆದ ಬಾರಿ, ಒಂದರ್ಥ ಹೀಗೆ, ಇನ್ನೊಂದು ಅಶ್ವದಂತೆ ಇರುವಂಥದ್ದು. ಅಶ್ವತ್ಥ ಅಂದರೆ ಶ್ವಹಾಥ ಅಲ್ಲದೇ ಇರುವಂಥದ್ದು, ನಾಳೆ ಇರುತ್ತೆ ಅನ್ನೋ ಭರವಸೆ ಇಲ್ಲದೇ ಇದ್ದದ್ದು ಅಶ್ವತ್ಥ. ಅಶ್ವದಂತೆ ಇರುವಂಥದ್ದು ಅಶ್ವತ್ಥ, ಕುದುರೆಯಂತೆ ಇರುವಂಥದ್ದು ಅಂತ. ಅಂದರೆ ಎವರ್ ಮೂವಿಂಗ್, ಎವರ್ ಚೇಂಜಿಂಗ್, ಬದಲಾಗ್ತಾ ಇರುವಂಥದ್ದು. ಇದು ಸ್ಥಿರವಾಗಿರುವಂಥದ್ದಲ್ಲ, ಅರ್ಥ ಅದೇ. ಯಾಕೆಂದರೆ ಒಂದು ವಸ್ತು ನಾಳೆ ಇಲ್ಲ ಅಂತಂದರೆ ನಾಳೆ ನಾಶವಾಗುವುದಿಲ್ಲ. ಯಾವ ವಸ್ತುವೂ ನಾಶವಾಗುವುದಿಲ್ಲ. ಮತ್ತೇನಾಗ್ತದೆ? ಇಲ್ಲವಾಗುವುದು ಅಂದರೆ ಬದಲಾಗುವುದು ಅಷ್ಟೇ. ದೇಹ ಇಲ್ಲವಾಯಿತು ಅಂತೇವೆ ನಾವು, ದೇಹ ನಾಶವಾಯಿತು ಅಂತ. ಏನಾಯಿತು? ನಾಶವಾಯಿತೇನು? ಆಗಲಿಲ್ಲ, ಬೂದಿ ಆಯಿತು. ಹಾಗಾದರೆ ಉಳೀತು ಬೂದಿ, ನಾಶವಾಗುವುದೇ ಇಲ್ಲ. ಬೂದಿ ಏನು ನಾಶವಾಯಿತು? ಬೂದಿ ಏನಾಯಿತು? ಬೂದಿಯನ್ನು ನಾವು ತೆಂಗಿನ ಗಿಡಕ್ಕೋ ಹೂವಿನ ಗಿಡಕ್ಕೋ ಹಾಕಿದೆವು, ಅದು ಗೊಬ್ಬರವಾಯಿತು, ಅದು ನಾಶವಾಯಿತೋ? ಇಲ್ಲ, ಹೂವಾಯಿತು, ಕಾಯಾಯಿತು, ಹಣ್ಣಾಯಿತು, ಯಾವುದೂ ನಾಶವಾಗುವುದಿಲ್ಲ. ಹಾಗಾದರೆ ಬರೇ ಬದಲಾವಣೆ ಆಗ್ತಾ ಇರೋದು. ನಾಶ ಅಂತಂದರೆ ರೂಪಾಂತರ ಹೊರತು ಒಂದು ವಸ್ತು ಸಂಪೂರ್ಣವಾಗಿ ನಾಶವಾಗುವುದಿಲ್ಲ. ಮರ ಕಡಿದು ಕಟ್ಟಿಗೆ ಮಾಡಿದೆವು, ಮರ ನಾಶವಾಯಿತು, ಕಟ್ಟಿಗೆ ಉಳಿಯಿತು. ಕಟ್ಟಿಗೆಯನ್ನು ಬೆಂಕಿಗೆ ಹಚ್ಚಿ ಒಲೆಗಿಟ್ಟು ಅಡಿಗೆ ಮಾಡಿದೆವು, ಕಟ್ಟಿಗೆ ನಾಶವಾಯಿತು, ಬೂದಿ ಉಳಿಯಿತು. ಆ ಬೂದಿಯನ್ನು ಪುನಃ ಗಿಡಕ್ಕೆ ಹಾಕಿದೆವು, ಹೂವಾಯಿತು, ಹಣ್ಣಾಯಿತು. ಹಾಗಾಗಿ ಯಾವ ವಸ್ತುವೂ ಕೂಡ ಕೊನೆಯದಾಗಿ ಟೋಟಲ್ ಡಿಸ್ಟ್ರಕ್ಷನ್ ಅಂತ, ಸರ್ವಾತ್ಮನ ನಾಶ ಅಂತ ಇಲ್ಲವೇ ಇಲ್ಲ. ಮತ್ತೆ ಏನಾಗುತ್ತೆ? ನಾಶ ಅಂತನ್ನುವ ಶಬ್ದಕ್ಕೆ ಅರ್ಥವೇ ಸಂಸ್ಕೃತದಲ್ಲಿ ನಾಶ ಅಂದರೆ ಏನು ಗೊತ್ತೋ? ನಶ ಅದರ್ಶನೆ ಅಂತ, ಕಾಣಿಸದೆ ಹೋಗುವುದು ಅಂತ, ಇಲ್ಲವಾಗುವುದು ಅಂತ ಅರ್ಥ ಅಲ್ಲ. ಅದು ಯಾವ ರೂಪದಲ್ಲಿ ಕಾಣ್ತಿತ್ತೋ ಆ ರೂಪದಲ್ಲಿ ಕಾಣಿಸುವುದಿಲ್ಲ. ಯಾಕೆ? ರೂಪಾಂತರ ಹೊಂದಿತ್ತು. ನಾಶ ಅಂದರೆ ಡಿಸಪಿಯರೆನ್ಸ್, ಇಟ್ ಈಸ್ ನಾಟ್ ಡಿಸ್ಟ್ರಕ್ಷನ್, ಇಟ್ ಈಸ್ ಡಿಸಪಿಯರೆನ್ಸ್, ಕಾಣಿಸದೆ ಹೋಗುವುದು. ನಾಶವಾಯಿತು ಅಂತ ಹೇಳೋದೇನು ಅಂದರೆ ನಾವು ಯಾವ ರೂಪದಲ್ಲಿ ಅದನ್ನು ನೋಡ್ತಾ ಇದ್ದೇವೋ ಆ ರೂಪ ಹೊರಟು ಹೋಯಿತು, ಆದರೆ ವಸ್ತು ಹೋಗಲಿಲ್ಲ, ವಸ್ತು ಇದೆ. ಅದರಿಂದ ಅವನು ಹೇಳ್ತಾನೆ, ನಾವು ಬಯಸುವುದು ವಸ್ತುವನ್ನಲ್ಲ, ವಸ್ತುವಿನ ಫಾರ್ಮನ್ನು. ಈಗ ಅರ್ಜುನನಿಗೂ ಆದದ್ದು ಅದೇ ಸಮಸ್ಯೆ ಅಲ್ವಾ? ಭೀಷ್ಮಾಚಾರ್ಯರು ಸಾಯೋದಿಲ್ಲ ಅಂತಾನೆ ಕೃಷ್ಣ. ಭೀಷ್ಮಾಚಾರ್ಯರು ಸಾಯದೇ ಇರ್ಬೋದು, ಅವನಿಗೆ ಭೀಷ್ಮಾಚಾರ್ಯರ ಆ 600 ವರ್ಷ ಹಳತಾದ ಗಡ್ಡ ನೆರೆತ ಆ ಮುದುಕನ ಆಕಾರ ಬೇಕು ಅವನಿಗೆ, ಅಜ್ಜ ಅಂತ ಕರೀಲಿಕ್ಕೆ. ಆ ಆಕಾರ ಇಲ್ಲದೆ ಭೀಷ್ಮಾಚಾರ್ಯ ಇದ್ರೆ ಏನು ಉಪಯೋಗ ಅವನಿಗೆ? ಆ ಜೀವ ಉಂಟು, ಜೀವ ಇದ್ದರೆ ಆ ಜೀವನ ಅಜ್ಜ ಅಂತ ಕರೀಲಿಕ್ಕೆ ಬರೋದಿಲ್ಲ. ಅಜ್ಜ ಅಂತ ಕರೀಲಿಕ್ಕೆ ಬೇಕಾದ ಒಂದು ಫಾರ್ಮ್ ಬೇಕು, ಆ ಫಾರ್ಮ್ ಹೊರಟು ಹೋಗುತ್ತೆ ಅಂತ. ವಸ್ತು ಹೋಗುವುದಿಲ್ಲ,
ಆದರೆ ಫಾರ್ಮು ಹೋಗುತ್ತೆ. ಇಷ್ಟೇ. ನಾಶ ಅಂತಂದರೆ ಡಿಫಾರ್ಮ್ ಆಗೋದಷ್ಟೆ. ಅದರಿಂದ ನಾಶ ಅಂದರೆ ಅದರ್ಶನ. ಅದೇ ನಾಳೆ ಇರುತ್ತೆ ಅಥವಾ ನಾಳೆ ಇರುತ್ತೆ ಅನ್ನೋ ಭರವಸೆ ಇಲ್ಲ. ಯಾವುದು? ಫಾರ್ಮು, ಆಕಾರ. ವಸ್ತು ಇರುತ್ತೆ, ವಸ್ತು ಇದ್ದೇನು ಉಪಯೋಗ? ನಮಗೆ ಬೇಕಾಗಿರೋದು ಆ ವಸ್ತುವಿನ ಒಂದು ವಿಶಿಷ್ಟವಾದ ಆಕಾರ. ಈಗ ಬಟ್ಟೆ ಹರಿದು ಹೋದ ಮೇಲೂ ಅದರ ಎಲ್ಲ ಕಂಟೆಂಟ್ಸ್ ಉಂಟಲ್ಲ. ಅಯ್ಯೋ ಬಟ್ಟೆ ಹೋಯ್ತು, ಬೇರೆ ಬಟ್ಟೆ ತೊಗೋಬೇಕು. ನಮಗೆ ಬೇಕಾಗಿರುವುದು ಹರಿಯದ ಬಟ್ಟೆ. ಹರಿದು ಹೋದ ಮೇಲೂ ಆ ಬಟ್ಟೆಯೇ ಅದು. ಆ ಬಟ್ಟೆಯಲ್ಲಿ ಏನು ಹತ್ತಿ ಇತ್ತು ಅದು ಇದ್ದೇ ಇದೆ, ಎಲ್ಲೂ ಹೋಗಲಿಲ್ಲ. ಆದರೆ ನಮಗೆ ಬೇಕಾದ ಆಕಾರದಲ್ಲಿ ಆ ಬಟ್ಟೆ ಇಲ್ಲ. ಅದರಿಂದ ಆಕಾರದ ಬದಲಾವಣೆಯನ್ನೇ ನಾವು ನಾಶ ಅಂತ ಹೇಳೋದು. ಇವಾಗ ಮುಪ್ಪಿನಲ್ಲಿ ನಾವು ಹೇಳ್ತೇವೆ ದೇಹ ಇದೆ, ಆದರೆ ಯೌವನ ನಾಶವಾಯಿತು. ಯಾಕೆಂದರೆ ಯೌವನದಲ್ಲಿದ್ದ ಆಕಾರ ನಾಶವಾಯಿತು. ಆ ದೇಹ ಇದೆ, ಅದೇ ವ್ಯಕ್ತಿ ಇದ್ದಾನೆ, ಎಲ್ಲ ಇದೆ. ಆ ಯೌವನ ನಾಶವಾಗಿ ಹೋಯ್ತು, ಈಗ ಮುಪ್ಪು ಬಂತು. ಅಂದರೆ ನಾಶವಾಗುವುದಂದ್ರೇನು? ಯೌವನದ ಆ ಫಾರ್ಮು ನಾಶವಾಯಿತು. ಯೌವನದಲ್ಲಿದ್ದ ದೇಹದ ಏನು ಸ್ಟ್ರಕ್ಚರ್ ಇತ್ತು, ರಚನೆ, ಅದು ನಾಶವಾಯಿತು. ಆ ಯೌವನದಲ್ಲಿದ್ದತಕ್ಕಂಥ ಆ ಲಾವಣ್ಯ, ಆ ಚೆಲುವು ಹೋಯಿತು, ಸುಕ್ಕುಗಟ್ಟಿತು, ತಲೆ ಹಣ್ಣಾಯಿತು, ಹಲ್ಲು ಬಿದ್ದು ಹೋಯಿತು, ಮೈಯಲ್ಲೆಲ್ಲ ರಿಂಕಲ್ಸ್ ಬಿತ್ತು. ಅದು ಯೌವನದ ಚಾರ್ಮು ನಾಶವಾಯಿತು. ಹಾಗಾದರೆ ನಾಶ ಅಂತಂದರೆ ರೂಪದ ಬದಲಾವಣೆ, ರೂಪಾಂತರ, ಮೆಟಮಾರ್ಫಾಸಿಸ್. ಹೊರತು ನಾಶ ಅಂದರೆ ಪೂರ್ತಿ ನಾಶ ಅಂತ ಒಂದು ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಆದರೆ ಮನುಷ್ಯ ಬಯಸುವುದು ಯಾವುದೋ ಒಂದು ಆ ಆಕಾರವನ್ನು, ಅದು ಬದಲಾದಾಗ ನಾಶವಾಯಿತು ಅಂತಾನೆ. ಅಯ್ಯೋ ಅದು ಬೇಕಿತ್ತು ನನಗೆ, ಆ ರೂಪ ಬೇಕಿತ್ತು, ಅದನ್ನು ನೀನು ಕೊಡಲಾರೆ, ಬದಲಾವಣೆಯನ್ನು ನಿಯಂತ್ರಿಸುವುದು ನಿನಗೂ ಸಾಧ್ಯ ಇಲ್ಲ ಅಂತ ಯಮನಿಗೆ ಚಾಲೆಂಜ್ ಮಾಡ್ತಾನೆ. ನೀನು ಏನು ಮಾಡಬಲ್ಲೆ? ಶೋಭಾವಾಹ, ನಾಳೆ ಇಲ್ಲವಾಗುವಂಥದ್ದು, ನೀನು ಕೊಡುವಂಥದ್ದು ಎಲ್ಲವೂ ಕೂಡ ನಾಳೆ ಬದಲಾಗುವಂಥದ್ದು. ನಾಳೆ ಅಲ್ಲ, ಪ್ರತಿಕ್ಷಣ ಬದಲಾಗ್ತಾ ಇದೆ ವಸ್ತು. ಈಗ ನಮ್ಮ ದೇಹ ಅದು ಎಲ್ಲೋ ವರ್ಷಕ್ಕೊಮ್ಮೆ ಬದಲಾಗುವುದಲ್ಲ. ಹೋದ ವರ್ಷ ಸ್ವಲ್ಪ ಬೆಳ್ಳಗಿತ್ತು ಹೋದ್ರು, ಈ ವರ್ಷ ಕಪ್ಪಾಯ್ತು. ಆ ಒಂದು ವರ್ಷದಲ್ಲಿ ಪ್ರತಿಕ್ಷಣ ಅದು ಬೆಳಗಾಗ್ತಾ ಬಂದಿದೆ. ಅದು ಪೂರ್ತಿ ಬೆಳಗಾದ್ಮೇಲೆ ನಮ್ಗೆ ಗೊತ್ತಾದು, ಓಹೋ ಬೆಳಗಾಯಿತು ಅಂತ. ಆ ಸ್ಲೈಟ್ ಚೇಂಜಸ್ಸು ನಮ್ಮ ಕಣ್ಣಿಗೆ ಗೋಚರಿಸಿ. ಅಂದ ಪ್ರತಿ ಕ್ಷಣದಲ್ಲೂ ಈ ಪ್ರಪಂಚ ಬದಲಾಗ್ತಾ ಇದೆ, ಪ್ರತಿಯೊಂದು ವಸ್ತು ಬದಲಾಗ್ತಾ ಇದೆ. ಅದರಿಂದ ಪ್ರತಿಯೊಂದು ಇವತ್ತಿದ್ದ ಹಾಗೆ ನಾಳೆ ಇಲ್ಲ. ನೀನು ಕೊಟ್ಟ ಸಂಪತ್ತು ಹಾಗೆಯೇ ಇವತ್ತಿರುವಂತೆ ನಾಳೆ ಇರುವುದಿಲ್ಲ. ಆದರೆ ಅದರ ಬದಲಾವಣೆ ಇನ್ನೂ ಸೂಕ್ಷ್ಮ. ಯಾಕೆಂದರೆ ಸ್ವರ್ಗಲೋಕದಲ್ಲಿ ಬದಲಾವಣೆ ಆಗೋದು ಬಹಳ ನಿಧಾನ, ನಮ್ಮಷ್ಟು ಫಾಸ್ಟ್ ಅಲ್ಲ. ಯಾಕೆಂದರೆ ಅವರದು ಯುಗಗಳ ತನಕವೂ ಬದುಕಬಲ್ಲವರು. ಅದನ್ನು ನಿಮ್ಮ ಬದಲಾವಣೆ ಬಹಳ ಸೂಕ್ಷ್ಮವಾದಷ್ಟೇ ಹೊರತು ಬದಲಾವಣೆ ಇಲ್ಲದ ಸ್ಥಿತಿ ಅಲ್ಲ. ಶೋಭಾವಾಹ ಮರ್ತ್ಯಸ್ಯ. ಯಾಕೆಂದರೆ ಎಲ್ಲವೂ ಕೂಡ ನೀನು ಕೊಡತಕ್ಕಂಥದ್ದು ಎಲ್ಲವೂ ಕೂಡ ಮರ್ತ್ಯ ಅಂದರೆ ಮೃತ್ಯುವಿಗೆ ಒಳಗಾಗುವಂಥದ್ದು, ಮರಣಶೀಲ, ಮರಣವಿಲ್ಲದ, ಸಾವಿಲ್ಲದ, ಅಂದರೆ ಬದಲಾವಣೆ ಇಲ್ಲದ. ಸಾವು ಅಂದರೆ ಬದಲಾವಣೆ ಅಂತ ಹೇಳಿದೆ ನಾನು, ಬದಲಾಗದ ಸ್ಥಿರವಾದಂತಹ ಸ್ಥಿತಿ ಅಲ್ಲ. ಯಾಕೆಂದರೆ ನಿನ್ನ ಉದ್ಯೋಗವೇ ಅದು ಅಂತಾನೆ, ಅಂತಕ ಅಂತ. ನೀನು ಅಂತಕ ಅಂದರೆ ಎಲ್ಲವನ್ನು ಬದಲಾಯಿಸಿ ನಾಶ ಮಾಡಿ ಹೊಸ ರೂಪ ಕೊಡುವವ. ನೀನು ಹೊಸ ರೂಪ ಕೊಡದ, ಬದಲಾವಣೆ ಇಲ್ಲದನ್ನೇ ಹ್ಯಾಕೆ ಕೊಡಬಲ್ಲೆ? ನಿನ್ನ ಪೋರ್ಟ್ಫೋಲಿಯೋನೇ ಅದು, ಬದಲಾಯಿಸೋದು. ಹಳತಾದ ತಕ್ಷಣ ಅದನ್ನು ಬದಲಾಯಿಸೋದು. ಶೋಭಾವಾಹ ಮರ್ತ್ಯಸ್ಯ ಯದಂತಕ. ಆಮೇಲೆ ನೀನು ಕೊಡ್ತೇನೆ ಅಂತ ಹೇಳಿದ್ದು 106 ವರ್ಷ ಆಯುಸ್ಸು, ಆಮೇಲೆ ದೀರ್ಘಾಯುಷಿಗಳಾಗಿರ್ತಕ್ಕಂಥ ಮಕ್ಕಳು, ಮೊಮ್ಮಕ್ಕಳು, ಅಪ್ಸರ ಸ್ತ್ರೀಯರು, ರಥಗಳು, ಸಂಗೀತಗಾರರು, ಇನ್ಸ್ಟ್ರೂಮೆಂಟ್ಸು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು ಎಲ್ಲ, ಏನೋ ನೃತ್ಯ, ಡಾನ್ಸ್ ಮಾಡ್ತಕ್ಕಂಥ ಸ್ತ್ರೀಯರು, ಸಂಗೀತಗಾರರು. ಸರ್ವೇಂದ್ರಿಯಾಣಂ ಜರಯಂತಿ ತೇಜ. ನೀನು ಕೊಡ್ತೇನೆ ಅಂತ ಹೇಳಿದೆಯಲ್ಲವ, ಇದು ಎಲ್ಲವೂ ನಮ್ಮನ್ನು ಮುಪ್ಪಿನ ಕಡೆಗೆ ಒಯ್ಯುವಂಥದ್ದು ಹೊರತು ಖಾಯಮ್ಮಾಗಿ ಇರಗೊಡಿಸುವಂಥದ್ದು ಅಲ್ಲ ಅಂದ. ನೀನು ಭೋಗದ್ರವ್ಯಗಳನ್ನು ಕೊಟ್ಟು ನಾನು ಭೋಗಿಸಿದೆ, ತಿಂದು ಒಂದು ದಿವಸ ಅಜೀರ್ಣವಾಗುವ ಸ್ಥಿತಿಗೆ ಬಂತು. ಯಾಕೆಂದರೆ ದೇಹ ಅದನ್ನು ತಡ್ಕೊಳ್ಳುವ ಶಕ್ತಿಯನ್ನು ಕಳ್ಕೊಂಡಿತು. ಈ ಎಲ್ಲ ಭೋಗಗಳು ಕೂಡ ಮನುಷ್ಯನನ್ನು ಪ್ರತಿಕ್ಷಣ ಮುಪ್ಪಿನ ಕಡೆಗೆ ಒಯ್ತಾವೆ. ಅಂದರೆ ಇಂದ್ರಿಯದ ಶಕ್ತಿಯನ್ನು ಕಸೀತಾ ಇರ್ತವೆ ಅಂತ. ಇಂದ್ರಿಯಾಣಾಂ ತೇಜ, ಇಂದ್ರಿಯದ ಶಕ್ತಿ. ಇಂದ್ರಿಯಕ್ಕೆ ಭೋಗಿಸುವ ಶಕ್ತಿ ಇದೆ. ಎಲ್ಲ ಕಣ್ಣು ರೂಪವನ್ನು ನೋಡುತ್ತದೆ, ಕಿವಿ ಒಂದು ದಿವಸ ಕಣ್ಣು ಕಾಣಿಸೋದಿಲ್ಲರಿ, ಸರಿ ಕಾಣಿಸೋದಿಲ್ಲ, ಸ್ಪೆಕ್ಸ್ ಇಡಬೇಕು ಅಂತಾಯಿತು. ಸ್ಪೆಕ್ಸ್ ಇಟ್ಟರೂ ಕಾಣೋದಿಲ್ಲರಿ ಈಗ ಅಂತಾಯಿತು. ಅಂದರೆ ನೀನು ಕೊಟ್ಟದ್ದನ್ನು ಕಾಣೋ ಶಕ್ತಿ ನಾನು ಕಳ್ಕೊಳ್ತೇನೆ. ಒಳ್ಳೆಯ ಸಂಗೀತಗಾರರನ್ನು ಕೊಟ್ಟು ಕಿವಿ ಕೇಳಿಸೋದಿಲ್ಲ, ಒಂದು ದಿವಸ ಕಿವಿ ಮಂದಾಯ್ತು ರೀ, ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ, ಅದು ಗಟ್ಟಿಯಾಗಿ ಹೇಳಿದರೆ ಅಪಶ್ರುತಿ ಬರುತ್ತೆ ರೀ, ನನಗೆ ನೀವು ಸೃಷ್ಟಿಯಲ್ಲಿ ಹೇಳಿದ್ರೆ ಕೇಳೋದಿಲ್ಲರಿ. ಅಂದರೆ ನೀವು ಕೊಟ್ಟದ್ದನ್ನು ನಾನು ಅನುಭವಿಸುವ ಶಕ್ತಿಯನ್ನು ಕಳ್ಕೊಳ್ತೇನೆ. ಮನುಷ್ಯ ವಯಸ್ಸಾದ ಹಾಗೆ ಒಂದೊಂದೇ ಇಂದ್ರಿಯದ ಶಕ್ತಿಯನ್ನು ಕಳ್ಕೊಳ್ತಾರೆ. ಹಾಗೆ ಈ ಭೋಗ ಅನ್ನೋದು ನಮ್ಮ ಇಂದ್ರಿಯದ ಶಕ್ತಿಯನ್ನು ಕಸೀತಾ ಇರುತ್ತೆ. ಸರ್ವೇ ಇಂದ್ರಿಯಾಣಾಂ ತೇಜ, ಇಂದ್ರಿಯದ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಕೆಪ್ಯಾಸಿಟಿ, ಅದನ್ನು ಜರಯಂತಿ ಅಂದರೆ ಅದನ್ನು ಕಸಿದುಕೊಂಡು
ಅದನ್ನು ಹ್ರಾಸಗೊಳಿಸುತ್ತೆ, ಕ್ಷೀಣಗೊಳಿಸುತ್ತೆ. ಅದನ್ನು ನೀನು ಕೊಟ್ಟದ್ದೆಲ್ಲವೂ ನಾನು ಮತ್ತಷ್ಟು ದುರ್ಬಲನಾಗುವಂತೆ ಮಾಡುವಂಥ ಆಫರ್ ನಿಂದು. ಮಕ್ಕಳು ಮೊಮ್ಮಕ್ಕಳಾದಾಗ ನನ್ನ ಗತಿ ಏನು? ನಾನು ಅಜ್ಜ ಆದೆ ಅಂದರೆ ಅರ್ಥ ಏನು? ನಾನು ಮುದುಕನಾದೆ ಅಂತ ಅರ್ಥ ಅಲ್ವಾ? ನೀನು ಹೇಳ್ತಿ ಮಕ್ಕಳು ಮೊಮ್ಮಕ್ಕಳನ್ನು ಕೊಡ್ತೇನೆ ಅಂತ, ಅಂದರೆ ನನ್ನನ್ನು ಮುದುಕನನ್ನಾಗಿ ಮಾಡ್ತೇನೆ ಅಂತ ಹೇಳಿದಿ. ಅದನ್ನು ಕೇಳೋಕ್ಕೋಸ್ಕರ ನಾನು ಬಂದನೇನು? ನಾನು ಇಲ್ಲಿ ಬಾರದೇ ಇದ್ದರೂ ಮುದುಕ ಆಗ್ತಿದ್ದೆ. ನಿನ್ನ ಆಫರ್ನಲ್ಲಿ ಒಂಥರದ ಮೋಸ ಇದೆ, ಇದು ಸೀದಾ ಆಫರ್ ಅಲ್ಲ ಅಂತಾನೆ. ನಿನ್ನನ್ನು ಮುದುಕರನ್ನಾಗಿ ಮಾಡ್ತೇನೆ ಅಂತ, ಅದಕ್ಕೆ ಇಲ್ಲಿ ಯಾಕೆ ಬರಬೇಕು? ನಾನು ಭೂಮಿಯಲ್ಲೇ ಇದ್ದರೂ ಮುದುಕನಾಗ್ತೇನೆ, ನನ್ನ ಮಕ್ಕಳು ಮೊಮ್ಮಕ್ಕಳಾಗುವ ಮುದುಕ ಆಗ್ತೇನೆ. ಬಹಳ ಅಂದರೆ ನೀನೇ ಹೇಳೋದು ಮಕ್ಕಳು ಮೊಮ್ಮಕ್ಕಳು ಹುಟ್ಟುವುದನ್ನು ಕಾಣುವಷ್ಟು ಕಾಲ ನಿನ್ನನ್ನು ಕೊಲ್ಲುವುದಿಲ್ಲ ಅಂತ ಅಷ್ಟೇ. ಹೆಚ್ಚು ಮುದುಕರಾಗಿ ಬದುಕುವಂತೆ ಅಷ್ಟೇ ಹೇಳೋದು ನೀನು, ಹೊರತು ಮುದುಕರಾಗದಂತೆ ಮಾಡುವುದು ನಿನ್ನ ಸಾಧ್ಯ ಇಲ್ಲ. ಸರ್ವೇಂದ್ರಿಯಾಣ, ಎಲ್ಲ ಇಂದ್ರಿಯಗಳ ಶಕ್ತಿ ವಯಸ್ಸಾದಂತೆ ಇಂದ್ರಿಯಗಳಿಗೆ ವಿಷಯವನ್ನು ಗ್ರಹಿಸುವ ಭೋಗಿಸುವ ಶಕ್ತಿ ಕ್ಷೀಣವಾಗ್ತಾ ಹೋಗುತ್ತೆ. ಅದನ್ನೇನು ನೀನು ಕೊಡಲಾರೆ. ಅಲ್ಲ, ನನಗೆ ದೀರ್ಘ ಜೀವನ ಕೊಟ್ಟಿದ್ದೇನಲ್ಲ, ಅದೆಲ್ಲ ಏನು ಅಂದರೆ 100 ವರ್ಷದೊಳಗೆ ಸಾಯುವವರಿಗೆ ಅದೆಲ್ಲ. ನೀನು ಬಯಸಿದಷ್ಟು ವರ್ಷ ಅಂದಾಗ ಆವಾಗ ನಿನ್ನ ಇಂದ್ರಿಯ ಪಾಠವದ ಆವತ್ತು ಹೆಚ್ಚಾಯ್ತಲ್ಲ. ನೀನು ಮುದುಕನಾಗೋದು 100 ವರ್ಷ, 50 ವರ್ಷದಲ್ಲಿ ಮುದುಕನಾಗೋಲ್ಲ. ನೀನು 500 ವರ್ಷ ಬದುಕು ಅಂತ ಹೇಳಿದರೆ ಕನಿಷ್ಠ ಒಂದು 450 ವರ್ಷ ಆದರೂ ನಿನಗೆ ಯೌವನದ ಇಂದ್ರಿಯಗಳ ತೇಜಸ್ಸು ಉಂಟಲ್ಲ. ಅಂದರೆ ನೀನು ದೀರ್ಘ ಜೀವನ ಅಂತಿ, ಎಷ್ಟು ಕೊಡ್ತೀಯ ನೀನು? ಅಪಿ ಸರ್ವಂ ಜೀವಿತಂ ಅಲ್ಪಮೇವ. ನೀನು ಎಷ್ಟು ಆಯುಸ್ಸು ಕೊಟ್ಟರೂ ಕೂಡ ನಮಗೆ ಈಗ ಮನುಷ್ಯನಿಗೆ 100 ವರ್ಷ ಆಯುಸ್ಸು, 100 ವರ್ಷ ಬದುಕಬೇಕು ಅಂತ. 100 ವರ್ಷಕ್ಕಿಂತ ಹೆಚ್ಚು ಬದುಕುವ ಚಾನ್ಸ್ ಇದ್ದರೆ ಅದು ಬೇಡ ಅಂತ ಅನಿಸುತ್ತೆ ಮನುಷ್ಯನಿಗೆ. 100 ವರ್ಷಕ್ಕಿಂತ ಇನ್ನೊಂದು 10 ವರ್ಷ ಹೆಚ್ಚು ಬದುಕಬಹುದು. 10 ವರ್ಷ ಯಾಕೆ, ಒಂದು 20 ವರ್ಷ ಹೆಚ್ಚು ಬದುಕಿದ್ರೆ, 20 ಯಾಕೆ 200 ವರ್ಷ ಬದುಕಿದ್ರೆ ಏನು ತಪ್ಪು? 200 ವರ್ಷ ಬದುಕಲಿಕ್ಕೆ ಅವಕಾಶ ಉಂಟು, 200 ಯಾಕೆ 300 ಯಾಕೆ ಬದುಕಬಾರ್ದು? ಅಂದರೆ ನೀನು ಕೊಡುವುದಕ್ಕೊಂದು ಲಿಮಿಟ್ ಉಂಟಲ್ಲ. 100 ವರ್ಷ ಕೊಡ್ಬೋದು, 200 ವರ್ಷ ಕೊಟ್ಟು 200 ವರ್ಷ ಸಾಕು ಅಂತ ಕಾಣುತ್ತಾ ನಮಗೆ? 300 ವರ್ಷ ಕೊಡ್ಬೋದಿತ್ತು ಅಮ್ಮನಿಗೆ, 200 ವರ್ಷ ಕೊಟ್ಟ, 300 ಕೊಟ್ಟು ಸಾಕು ಅಂತ ಅನಿಸುತ್ತಾ? ಮತ್ತು 100 ವರ್ಷ ಬದುಕಬಾರ್ದ? ಈ 400 ವರ್ಷ, 1000 ವರ್ಷ, 10,000 ವರ್ಷ ಎಷ್ಟು ಕೊಡಬಲ್ಲ? ಒಂದು ದಿವಸ ನೀನೇ ಸಾಯ್ಬೇಕಲ್ಲ, ನಮಗೇನು ಆಯುಸ್ಸು ಕೊಡ್ತೀನಿ ಅಂತ. ಯಮನಿಗೂ ಸಾವು ಉಂಟಲ್ಲ. ನೀನು ಒಂದು ಮನ್ವಂತರ ಕಾಲ ನಿನ್ನ ಪದವಿಯಲ್ಲಿದ್ದಿ, ಒಂದು ದಿವಸ ನಿನ್ನ ಕಥೆಗೆ ಮುಗೀತೆ, ನಮಗೇನು ಆಯುಸ್ಸು ಕೊಡ್ತೀನಿ ನೀನು ಅಂತೀನಿ. ನಿನಗಿಂತ ಹೆಚ್ಚು ನಾನು ಬದುಕಬೇಕು ಅಂತ ಕಡೆ ಕೊಡ್ತೀನಿ ನೀನು? ಅಪಿ ಸರ್ವಂ ಜೀವಿತಂ ಅಲ್ಪಮೇವ. ಮನುಷ್ಯನಿಗೆ ಆಯುಸ್ಸು ಕೊಟ್ಟು ಸಾಕು ಅಂತ ಅನ್ನಿಸಿಕೊಳ್ಳುವುದು ನಿನಗೂ ಸಾಧ್ಯವಿಲ್ಲ. ಎಷ್ಟು ಕೊಟ್ಟರು ಇನ್ನೂ ಒಂದು 4 ದಿವಸ ಬದುಕಬಹುದಿತ್ತು ಅಂತ ಅನ್ನಿಸುತ್ತೆ. ಆದ್ದರಿಂದ ಇದು ಯಾವುದೂ ಉಪಯೋಗ ಇಲ್ಲ ನೀನು ಕೇಳಿದ್ದು. ಇದು ನನ್ನ ಮನಸ್ಸಿಗೆ ತೃಪ್ತಿ ಕೊಡ್ತಕ್ಕಂಥ ಕೊಡುಗೆಗಳಲ್ಲ. ಮತ್ತು ಈ ವಾಹನಗಳು, ನೃತ್ಯ ಗೀತ, ಡಾನ್ಸರ್ಸ್, ಅಪ್ಸರ ಸ್ತ್ರೀಯರು, ಅದ್ಭುತವಾದಂಥ ಸಂಗೀತ ನೃತ್ಯ ಮಾಡ್ತಕ್ಕಂಥ ಅಪ್ಸರ ಸ್ತ್ರೀಯರು, ಅದಕ್ಕೆ ಬೇಕಾದಂಥ ಹಾಡುಗಾರರಾದ ಗಂಧರ್ವರು, ಅದಕ್ಕೆ ಬೇಕಾದ ದಿವ್ಯವಾದಂಥ ವಾದ್ಯಗಳು ಎಲ್ಲ ಅದನ್ನು ಕಟ್ಟಿಕೊಂಡು ನಾನೇನು ಮಾಡೋದು? ನಾನೇನು ದಿನ ಕೂತ್ಕೊಂಡು ಡ್ಯಾನ್ಸ್ ನೋಡ್ತಾ ಕೂತ್ಕೊಳ್ಳೋದು? ಅಲ್ಲಿ ಮುಗೀತಾ ನನ್ನ ಕಥೆ? ತವೈವ ವಾಹಾಹ ತವ ನೃತ್ಯ ಗೀತೆ ಅಂತ. ದಯವಿಟ್ಟು ಈ ಡಾನ್ಸರ್ಸು, ಈ ಸಂಗೀತಗಾರರು ಎಲ್ಲ ನೀನೇ ಇಟ್ಟುಕೋ, ನನಗೆ ಬೇಡ ಅದು ಅಂತ. ನಿನಗೆ ಅದರಲ್ಲಿ ಖುಷಿ ಇದ್ದರೆ ನೀನು ಇಟ್ಟುಕೋ, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತ. ಇದನ್ನು ಕಟ್ಟಿಕೊಂಡು ನನಗೇನೂ ಆಗಬೇಕಾದ್ದಿಲ್ಲ. ತವೈವ ವಾಹಾಹ ತವ ನೃತ್ಯ ಗೀತೆ. ಯಾವ ರೋಚಕವಾದ ವಸ್ತುವಾದರೂ ಕೂಡ ಯಾವಾಗ ರೋಚಕವಾಗೋದು ಗೊತ್ತೋ? ಇದ್ದಾಗ ಅಲ್ಲ, ಇರದಾಗ. ಇದ್ದಾಗ ಬೋರ್ ಆಗತ್ತೆ, ಯಾವಾಗಲೂ ಹಾಗೆ. ಇಲ್ಲದೇ ಇದ್ದಾಗ ಅದು ಮಹಾರೋಚಕ. ದುಡ್ಡಿಲ್ಲದೆ ಇದ್ದವನಿಗೆ ಆ ಒಂದು ದುಡ್ಡಿನ ಒಂದು ರುಚಿ ಸೆಳೆತ ಅಂದರೆ ಏನು? ಹಾಗೆ ಯಾವುದು ನಮ್ಮ ಹತ್ರ ಇಲ್ಲವೋ ಅದು ನಮಗೆ ಬಹಳ ರೋಚಕ. ಅಯ್ಯೋ, ನನಗೆ ದುಡ್ಡು ಇರ್ತಿದ್ರೆ ಏನೇನೋ ಮಾಡಿಬಿಡ್ತಿದ್ದೆ, ದೇವರು ಅದೊಂದು ಕೊಟ್ಟಿಲ್ಲ ಅಂತ. ಅಂದರೆ ಯಾವಾಗಲೂ ಇಲ್ಲದೇ ಇದ್ದಾಗ, ಅದು ಬಂದಾಗ ಅದರ ಬಗ್ಗೆ ಆಸಕ್ತಿ, ಹಿಂದೆ ಅದು ಸೆಳೆತ, ಹಿಂದೆ ಇಲ್ಲದೇ ಇದ್ದಾಗ ಇದ್ದಂಥ ಸೆಳೆತ ಅದು ಇದ್ದಾಗ ಇರೋದಿಲ್ಲ. ಯಾವುದಾದರೂ ಅಷ್ಟೇ, ನಾವು ಬಯಸಿದ ವಸ್ತು ನಮಗೆ ಸಿಗೋ ತನಕ ಅದರ ಅಪಾರವಾದ ಸೆಳೆತ, ಅದು ಸಿಕ್ಕಿದಾಗ ಅದು ಒಂದೊಂದು ಸರ್ತಿ ಬೇಡ ಅಂತ ಅನಿಸುವುದು ಉಂಟು. ಅಯ್ಯೋ, ಇಷ್ಟಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟನೋ, ಇದು ಯಾರಿಗೆ ಬೇಕಾಗಿದೆ? ಇದು ಪ್ರಾಬ್ಲಮ್, ಇದು ನನಗೆ ಗೊತ್ತೇ ಇಲ್ಲ ಇದು ಇಷ್ಟು ಪ್ರಾಬ್ಲಮ್ ಇದೆ ಅಂಥೇಳಿ. ಇದು ಬರೀ ತಲೆ ಬಿಸಿ ಪಂಚಾಯತಿಗೆ ಅಂತ ಕಾಣಲಿಕ್ಕೆ ಶುರುವಾಗುತ್ತೆ. ಅದರಿಂದ ಎಲ್ಲ ಭೋಗಗಳು. ನೀವು ಸಂಗೀತ ನೃತ್ಯ ಎಲ್ಲೋ ಬೋರಾದಾಗ ಒಳ್ಳೆ ಸಂಗೀತ ಕಾರ್ಯಕ್ರಮ ಉಂಟು, ನೋಡ್ತೀವಿ. 24 ಗಂಟೆ ಸಂಗೀತ ಹಾಡ್ತಾ ಕೂತ್ಕೊಂಡ್ರೆ ಸಿಟ್ಟು ಬರುತ್ತೋ ಇಲ್ಲೋ ನಮಗೆ? ಎಲ್ಲ ಒಮ್ಮೆ ಬಾಯಿ ಮುಚ್ಚೆ ಯಾರಿಗೆ ಬೇಕಾಗಿದೆ ನಿನ್ನ ಸಂಗೀತ? ನಮ್ಗೆ ಬೇರೆ ಕೆಲಸ ಎಲ್ಲ ಅಂತ ತಿಳ್ಕೊಂಡು 24 ಗಂಟೆ ಡ್ಯಾನ್ಸ್ ಮಾಡ್ತಾ ಇರೋದು, ನೋಡ್ತಾ ಇರೋದು ಸಾಧ್ಯವೋ? ಹೇಳ್ತಾನೆ, ಅದು ಅಪರೂಪಕ್ಕೊಮ್ಮೆ ಆದಾಗ ರೋಚಕ. ಅದು ಆದರೆ ಅದೇ ಜೀವನ ಆಗಿಬಿಟ್ರೆ ಅದು ಅಸಹ್ಯ ಆಗುತ್ತೆ. ಏನು ಡ್ಯಾನ್ಸ್ ನೋಡೋದು, ಏನು ಸಂಗೀತ ಕೇಳೋದು? ಕೇಳಿ ಕೇಳಿ ಕಿವಿ ಗಡಚಿಕ್ಕಿತು ಅಂತೇವೆ, ಕಿವಿ ಚಿಟ್ಟು ಹಿಡಿದು ಹೋಯ್ತು, ಸಂಗೀತ ಸಾಕು ಅಂತ. ಹಾಗೆ ಯಾವುದಾದರೂ ಕೂಡ ದುರ್ಲಭವಾದಾಗ ಹೆಚ್ಚು ಆಕರ್ಷಕವಾಗುತ್ತೆ. ಅದು ನಮ್ಮ ಬಡಿಯಲ್ಲೇ ಕಾಲು ಮುರಿದು ಬಿದ್ದಿದ್ರೆ ಅದು ಬೇಡವಾಗುತ್ತೆ. ಇದು ಯಾವುದೂ ನನ್ನನ್ನು ಮನಸ್ಸನ್ನು ಸೆಳೆದು ಆಕರ್ಷಣೆ ಮಾಡ್ತಕ್ಕಂಥ ವಸ್ತುಗಳಲ್ಲ. ಇದು ಯಾವುದೂ ನನಗೆ ಬೇಡ ಅಂತ. ತವೈವ ವಾಹಾಹ, ನೀರು
ಕುದುರೆಗಳು, ರಥಗಳು, ದಿವ್ಯ ರಥಗಳು ಎಲ್ಲ ನಿನಗೇ ಇರಲಿ, ನನಗೆ ಅದರ ಅಗತ್ಯ ಇಲ್ಲ. ತವ ನೃತ್ಯ, ಗೀತೆ, ಡ್ಯಾನ್ಸು, ಸಂಗೀತ ಎಲ್ಲ ತವ ನಿನಗೇ ಇರಲಿ. ನಿನಗೆ ದೇವರು ಕೊಟ್ಟಿದ್ದಾನೆ, ಅದನ್ನು ಉಪಯೋಗಿಸ್ಕೊ. ನನಗೆ ಅದರ ಅಗತ್ಯ ಇಲ್ಲ. ಯಾವಾಗಲೂ ಮನುಷ್ಯನಿಗೆ ಪ್ರಿಯವಾಗುವುದು ಯಾವುದು ಹೇಳಿ? ಅವನಿಗೆ ಮಹತ್ವ ಬುದ್ಧಿ. ಅವನಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದು ಇಷ್ಟ. ಇಷ್ಟ ಅನಿಷ್ಟಗಳಿಗೆ ನಿಯಾಮಕ ಏನು? ಎಲ್ಲರಿಗೂ ಇಷ್ಟವಾದ ಒಂದು ವಸ್ತು ಅಂತಿಲ್ಲ. ಒಬ್ಬರಿಗೆ ಇಷ್ಟವಾದ ಇನ್ನೊಬ್ಬರಿಗೆ ಇಷ್ಟವಾಗದೇ ಇರ್ಬೋದು. ಹಾಗಾದರೆ ನಮಗೆ ಯಾವುದು ಆಸಕ್ತಿ ಇದೆಯೋ ಯಾವುದರಲ್ಲಿ, ಅದು ನಮಗೆ ಇಷ್ಟ. ಯಾವುದರಲ್ಲಿ ಆಸಕ್ತಿ ಇಲ್ಲವೋ ಅದು ನಮಗೆ ಇಷ್ಟವಾಗುವುದಿಲ್ಲ. ಒಂದೇ ವಸ್ತು ಒಬ್ಬನಿಗೆ ಇಷ್ಟವಾಗಬಹುದು, ಒಬ್ಬನಿಗೆ ಇಷ್ಟವಾಗದೆ ನನಗೆ ಇಷ್ಟ ಇಲ್ಲಪ್ಪ ಅಂತಾನೆ. ಒಳ್ಳೆ ರುಚಿಯಾದ ತಿಂಡಿ ತುಂಬ ಹಸಿದವನಿಗೆ ಇಷ್ಟವಾಗತ್ತೆ. ಅಲ್ಲಿ ಹೊಟ್ಟೆ ತುಂಬಿದ ಮೇಲೆ ನೀವು ಬಡಿಸಿದರೆ ಅವನಿಗೆ ಅದು ಅಪ್ರಿಯವಾಗುತ್ತೆ, ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾಕೆ ಬಡಿಸ್ತೀರಿ, ಸುಮ್ಮನೆ ಎಲೆಯಲ್ಲಿ ಬಿಡಬೇಕಾಗತ್ತೆ, ವೇಸ್ಟು ಅಂತಾನೆ. ಮತ್ತು ಆಗ ತಿಂತಾ ಇದ್ರಲ್ಲೋ ಅದು ಹೊಟ್ಟೆ ತುಂಬಿರಲಿಲ್ಲ, ತಿಂದೆ. ಈಗ ಹೊಟ್ಟೆ ತುಂಬಿದ ಮೇಲೆ ನೋಡಿ ರಸಿ ಹೇಗತ್ತೆ ಈಗ. ಅದರಿಂದ ಒಬ್ಬನೇ ವ್ಯಕ್ತಿಗೆ ಒಂದು ಕಾಲದಲ್ಲಿ ಇಷ್ಟವಾದದ್ದು ಇನ್ನೊಂದು ಕಾಲದಲ್ಲಿ ಅನಿಷ್ಟವಾಗಬಹುದು. ಒಬ್ಬನಿಗೆ ಇಷ್ಟವಾದದ್ದು ಇನ್ನೊಬ್ಬನಿಗೆ ಅನಿಷ್ಟವಾಗಬಹುದು. ಎಲ್ಲರಿಗೂ ಇಷ್ಟವಾದಂಥ ಒಂದು ಸಂಗತಿ ಅಂತಿಲ್ಲ. ಅದು ಇದ್ದರೆ ಅಂದರೆ ಅದು ಕೂಡ ಅರಿವು ಬಂದಾಗ ಎಲ್ಲರಿಗೂ ಪ್ರಿಯವಾದ ಒಂದು ಸಂಗತಿ ಅಂದರೆ ದೇವರು ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಯಾರಿಗೂ ಅಪ್ರಿಯ ಅಲ್ಲ ಅವನು, ಆದರೆ ಅವ್ರು ದೇವರನ್ನು ನಂಬುದವರು ಇದ್ದಾರಲ್ಲ, ಅವ್ರು ದೇವರನ್ನು ದ್ವೇಷಿಸುವವರು ಇದ್ದಾರೆ. ಎಲ್ಲರಿಗೂ ಇಷ್ಟವಾಗಿ ಸರ್ವೇಷ್ಟ ಅಂತ. ಈ ಪ್ರಪಂಚದ ಯಾವ ವಸ್ತುವು ಕೂಡ ಒಂದು ಕಾಲದಲ್ಲಿ ಒಬ್ಬನಿಗೆ ಇಷ್ಟವಾಗಬಹುದು, ಮತ್ತೊಮ್ಮೆ ಬೇಡವಾಗಬಹುದು. ಒಬ್ಬನಿಗೆ ಇಷ್ಟವಾದ ಇನ್ನೊಬ್ಬನಿಗೆ ಬೇಡವಾಗಬಹುದು. ನನಗೆ ನಿನ್ನ ಈ ವಾಹನ, ಈ ಸಂಗೀತ, ಈ ಡ್ಯಾನ್ಸು ಇದು ಯಾವುದರಲ್ಲೂ ಆಸಕ್ತಿ ಇಲ್ಲ, ನನಗೆ ಅದು ಬೇಕಿಲ್ಲ. ನಿಮಗೆ ಒಂದು ದೃಷ್ಟಾಂತ ಹೇಳಬೇಕು ನಾನು. ಈ ಭಗವದ್ಗೀತೆ ಚಿತ್ರ ನೀವು ಪ್ರಾಯ ಹೆಚ್ಚಿನವ್ರು ನೋಡಿರ್ಲಿಕ್ಕಿಲ್ಲ, ಯಾಕೆಂದರೆ ಅದು ರಿಲೀಸ್ ಆಗಿಲ್ಲ, ಥಿಯೇಟರ್ನಲ್ಲಿ ರಿಲೀಸ್ ಆಗಿಲ್ಲ, ಟೆಲಿವಿಷನ್ನಲ್ಲೂ ಬಂದಿಲ್ಲ. ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂತಲ್ಲ, ಸಂಸ್ಕೃತದಲ್ಲಿ ಚಿತ್ರ ತೆಗೆದರು ಜಿ ಬಿ ಅಯ್ಯರು. ಆ ಚಿತ್ರವನ್ನು ಬೆಂಗಳೂರಿನಲ್ಲಿ ಬಾದಾಮಿ ಥಿಯೇಟರ್ನಲ್ಲಿ ಪ್ರಿವ್ಯೂ ಒಂದು ಶೋ ಇಟ್ಟೆವು ನಾವು. ಇಟ್ಟು ಮುದುಕ ಪಲಿಮಾರು ಸ್ವಾಮಿಗಳಿದ್ದಾರಲ್ಲ, ಭಂಡಾರಿಕೆರೆ ಸ್ವಾಮಿಗಳು, ಭಗವದ್ಗೀತೆದ್ದು ನಾನು ನೋಡ್ಲಿಕ್ಕೆ ಬರ್ತೀನಿ ಎಂದರು. ಬಂದು ಕೂತ್ಕೊಂಡು ಅದರ ಮಧ್ಯದಲ್ಲಿ ಒಂದು ಡ್ಯಾನ್ಸ್ ಬರುತ್ತೆ. ಮಾಯೆ, ಅರ್ಜುನನ ಮೇಲೆ ಮಾಯೆ ಹೇಗೆ ಆವರಿಸುತ್ತೆ, ಅರ್ಜುನನಿಗೆ ಮಾಯೆಯ ಒಳಗೆ ಅವನು ಆವರಣಕ್ಕೆ ಒಳಗಾಗಿ ಹೇಗೆ ಮೋಹಕ್ಕೊಳಗಾಗ್ತಾನೆ ಅನ್ನತಕ್ಕಂಥ ಒಂದು 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 ಡ್ಯಾನ್ಸ್ ಇದೆ. ಅದರಲ್ಲಿ ಮಾಯೆ ನೃತ್ಯ ಮಾಡ್ತಾಳೆ, ಅರ್ಜುನ ಅದನ್ನು ನೋಡ್ತಾ ಇರ್ತಾನೆ. ಆ ನೃತ್ಯ ಅದು ಮೋಹಗೊಳಿಸುವುದಕ್ಕೋಸ್ಕರ ಇರುವಂಥದ್ದು ನೋಡಿ, ತುಂಬ ಸೆಕ್ಸಿಯಾಗಿದೆ. ಅದರ ಹಾಡು ಲಿಟ್ರೇಚರು ಸ್ವಲ್ಪ ಕಾಮೋದ್ರೇಕವನ್ನು ಮಾಡ್ತಕ್ಕಂಥ ಲಿಟ್ರೇಚರ್ ಇದೆ ಅದರಲ್ಲಿ. ನಿನ್ನ ಯೌವನವನ್ನು ಯಾಕೆ ಹಾಳು ಮಾಡಿಕೊಳ್ತಿ, ಇಂಥ ಸುಂದರಿಯಾದ ಹೆಣ್ಣು ನಿನ್ನ ಮುಂದೆ ಇರುವಾಗಲೂ ನೀನು ಯಾಕೆ ಕಣ್ಣು ಮುಚ್ಚಿ ತಪಸ್ಸು ಮಾಡ್ತಾ ಇದ್ದಿ ಇತ್ಯಾದಿ ಮಾತುಗಳು ಬರ್ತವೆ ಅದರಲ್ಲಿ. ಅಲ್ಲಿ ತನಕ ನೋಡ್ತಾ ಇದ್ರು ಇವರು ಸ್ವಾಮಿಗಳು. ಆ ಡ್ಯಾನ್ಸು ಪ್ರಾರಂಭದೊಳ್ಳೆ ನಾನು ಬರ್ತೀನಿ ಸಾಕು ಬರ್ತೀನಿ ಅಂತ ಹೊರಟೋಗ್ಬಿಟ್ರು. ಯಾಕೆಂದರೆ ಅವರಿಗೆ ಅದನ್ನು ನೋಡಿ ಆಸಕ್ತಿ ಆಗಲಿಲ್ಲ, ರುಚಿ ಆಗಲಿಲ್ಲ. ಅದು ನಾವು ಸಿನಿಮಾದಲ್ಲಿ ಪ್ರಾಯ ಬೇರೆ ಜನರು ಆ ಒಂದು ಸೀನನ್ನೇ ಭಗವದ್ಗೀತೆಯಲ್ಲಿ ಮೆಚ್ಚೋದು, ಉಳಿದದ್ದೆಲ್ಲ ಬರೀ ಬೋರು ಅಂತಾರೆ. ಆದರೆ ಅವರಿಗೆ ನೋಡುವುದಕ್ಕೆ ಆಗಲಿಲ್ಲ, ಅದನ್ನು ಸಂಕಟ ಎದ್ದು ಹೋಯಿತು. ನಾನು ಬರ್ತೀನಿ ಸಾಕು ಅಂತ ಹೊರಟೋಗ್ಬಿಟ್ರು. ನಾನು ಅಯ್ಯರ ಹತ್ರ ಹೇಳಿದೆ, ನೋಡಿ ನಿಮ್ಮ ಚಿತ್ರ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಅವರು ಸಿನಿಮಾ ನೋಡದೇ ಇದ್ದದ್ದೇ ಸಾಕ್ಷಿ ಅಂತ. ಯಾಕಂದರೆ ಅಷ್ಟು ಪರಿಣಾಮಕಾರಿ. ಒಬ್ಬ ಸನ್ಯಾಸಿಯನ್ನು ಇಷ್ಟು ಹರ್ಟ್ ಮಾಡಿತಲ್ಲ, ದಟ್ ಮೀನ್ಸ್ ಇಟ್ ಈಸ್ ವೆರಿ ಇಫೆಕ್ಟಿವ್. ನಿಮ್ಮ ಚಿತ್ರ ಪರಿಣಾಮಕಾರಿ ಅನ್ನೋದಕ್ಕೆ ಸಾಕ್ಷಿ ಅಂದರೆ ಅವರು ಸಿನಿಮಾ ನೋಡದೆ ಹೊರಟು ಹೋದ್ದು ಅಂತ ಹೇಳಿದ್ದಾರೆ ಅಯ್ಯರಿಗೆ. ಇದು ಯಾಕೆ ಹೇಳಿದೆ ಅಂದರೆ ಅಷ್ಟು ಸುಂದರವಾಗಿದೆ ಆ ನೃತ್ಯ, ನಿಜವಾಗಿ ತುಂಬ ಚೆನ್ನಾಗಿದೆ. ಆ ಹಾಡು, ಅದರ ಟ್ಯೂನು ಬಹಳ ಚೆನ್ನಾಗಿ ಹಾಕಿದ್ದಾರೆ. ರಾಗದ ದೃಷ್ಟಿಯಿಂದ ಕಣ್ಣಿಗೆ ಕಿವಿಗೆ ಬಹಳ ಇಂಪಾದ ದೃಶ್ಯ ಅದು. ಆದರೆ ಅವರಿಗೆ ಅದು ನೋಡುವುದೇ ಸಾಧ್ಯ ಆಗಲಿಲ್ಲ, ಚಿತ್ರಹಿಂಸೆ ಆಯಿತು. ಯಾಕೆಂದರೆ ಅವರಿಗೆ ಸೆಕ್ಸನ್ನು ಪ್ರವೋಕ್ ಮಾಡ್ತಕ್ಕಂಥ ಇನ್ಸಿಡೆಂಟ್ ನೋಡುವುದು ಬಹಳ ಹಿಂಸೆ ಅವರಿಗೆ. ಹೊರಟೋಗ್ಬಿಟ್ರು ಅವರು. ಆ ಥರ ಇವರು ಒಂಥರ ನಚಿಕೇತನೆ, ಪರಿಮಾಣ ಸ್ವಾಮಿಗಳು ಒಂಥರ ನಚಿಕೇತನೆ. ಅವನು ತವೈವ ವಾಹ, ನನಗೆ ಬೇಡಪ್ಪ ನಿಮ್ಮ ರಥ, ನಿಮ್ಮ ಡ್ಯಾನ್ಸು, ನಿಮ್ಮ ಸಂಗೀತ ಏನು ಬೇಡ, ಅದು ನಿನಗೇ ಇರಲಿ ಅಂತ ಅಂದ್ಬಿಟ್ಟ ನಚಿಕೇತ. ಇದನ್ನು ನಾನು ಅದಕ್ಕೆ ಹೇಳಿದ್ದು, ಒಬ್ಬ ಮನುಷ್ಯ ಜೀವನದಲ್ಲಿ ಸುಖವನ್ನು ಅನುಭವಿಸಿ ಮುಪ್ಪಿನಲ್ಲಿ ಈ ನಿರ್ಧಾರಕ್ಕೆ ಬರುವುದು ಒಂದು ದೃಷ್ಟಿಯಿಂದ ಸಾಧ್ಯ. ನಚಿಕೇತನ ವಯಸ್ಸಿನಲ್ಲಿ ಬಂತಲ್ಲ, ಇದು ಅದ್ಭುತವಾದ ಸಂಗತಿ. ಅವನು ಇನ್ನೂ ನೃತ್ಯ ಅಂದರೆ ಏನು ನೋಡಿಲ್ಲ, ಡ್ಯಾನ್ಸು ಅಂದರೆ ಏನು ನೋಡಿಲ್ಲ, ಸಂಗೀತ ಅಂದರೆ ಏನು ನೋಡಿಲ್ಲ, ಜೀವನದ ಭೋಗ ಅಂದರೆ ಏನು ಅಂತ ಕಂಡವನಲ್ಲ. ಅವನ ಬಾಯಿಂದ ಈ ಮಾತು ಬರುವುದುಂಟಲ್ಲ, ಅದು ಅದ್ಭುತವಾದ್ದು. ಆವಾಗೆಲ್ಲ ಡ್ಯಾನ್ಸು, ಸಂಗೀತ, ಆಟದ ಸೊತ್ತು ಅದನ್ನು ಕಂಡು ಮರಳಾಗುವ ವಯಸ್ಸದು. ಎಲ್ಲಕ್ಕೂ ಎಲ್ಲ ಸೆಳೆತಕ್ಕೂ ಒಳಗಾಗುವ ವಯಸ್ಸದು.
ಅದಿನ್ನೂ ಹಸಿಮಣ್ಣು. 8-10 ವರ್ಷ ಅಂತಂದರೆ ಹಸಿಮಣ್ಣು ಏನು ಬಂದರೂ ತಾಗಿ ಅಂಟಿಕೊಳ್ಳುತ್ತೆ ಅದರಲ್ಲಿ. ಆಮೇಲೆ 15-20 ವರ್ಷ ಆದಮೇಲೆ ಅದು ಮಣ್ಣು ಒಣಗಲಿಕ್ಕೆ ಶುರು ಆಗುತ್ತೆ. ಆಮೇಲೆ ಏನು ಬಿದ್ದರೂ ಅಂಟಿಕೊಳ್ಳೋದಿಲ್ಲ. ಆದರೆ ಇದು ಹಸಿ ಮಣ್ಣು, ಇದು ಆವೆ ಮಣ್ಣು. ಹೆಂಗೆ ಬೇಕಾದ್ರೆ ಹಾಗೆ ಶೇಪು ಮಾಡಲಿಕ್ಕೂ ಬರುತ್ತೆ, ಏನು ಬಂದು ಬಿದ್ದರೂ ಅಂಟಿಕೊಳ್ಳುತ್ತೆ. ಅಂಥ ಹಸಿಮಣ್ಣಿನ ಒಂದು ವಯಸ್ಸದು. ಆ ವಯಸ್ಸಿನಲ್ಲಿ ಯಾವುದಕ್ಕೂ ಅಂಟಿಕೊಳ್ಳದೆ ನಿಂತನಲ್ಲ, ಅಂದರೆ ಅದು ಈ ಜನ್ಮದಲ್ಲಿ ಗಟ್ಟಿ ಆದ್ದಲ್ಲ ಆ ಮಣ್ಣು. ಎಷ್ಟು ಜನ್ಮಗಳಿಂದ ಒಣಗಿದೆ ಅದು. ಅದು ಗಟ್ಟಿ ಕಲ್ಲಾಗಿಬಿಟ್ಟಿದೆ, ಅದು ಗ್ರನೇಟ್ ಆಗಿಬಿಟ್ಟಿದೆ, ಅದು ಹಸಿ ಮಣ್ಣಲ್ಲ. ಅಷ್ಟು ಒಳಗಿನಿಂದ ಗಟ್ಟಿಯಾಗಿ ಬಿಟ್ಟಿದ್ದಾನೆ. ತವೈವ ವಾಹಾಹ ತವ ನೃತ್ತ ಗೀತೆ. ಆಮೇಲೆ ದುಡ್ಡಿನ ಬಗ್ಗೆ ಹೇಳಿದ್ದ ಅವನು ಹೇಳ್ತಾನೆ, ನ ವಿತ್ತೇನ ತರ್ಪಣೀಯೋ ಮನುಷ್ಯೋ ಲಪ್ಸ್ಯಾಮಹೇ ವಿತ್ತ ಮದ್ರಾಕ್ಷ್ಮ ಚೇತ್ವಾಂ ಜೀವಿಷ್ಯಾಮೋ ಯಾವದೀಶಿಷ್ಯಸಿ ತ್ವಂ ವರಸ್ತು ಮೇ ವರಣೀಯ ಸೈವ. ದುಡ್ಡಿನ ಬಗ್ಗೆ ಬೇಕಾದಷ್ಟು ದುಡ್ಡು ಕೊಡ್ತೇನೆ ಅಂದೇನು? ಸಾಧ್ಯವೇನೋ ನಿನಗೆ ಸಾಧ್ಯ ಇಲ್ಲ ಅಂದ. ನಿನ್ನ ಮಾತನ್ನು ನೀನು ಹಿಂತೆಗೆದುಕೊಳ್ಬೇಕಾಗತ್ತೆ. ನಮಗೆ ಒಬ್ಬ ಮನುಷ್ಯ ಬಯಸಿದಷ್ಟು ದುಡ್ಡು ಕೊಡುವುದು ನಿನಗೂ ಸಾಧ್ಯ ಇಲ್ಲ ಅಂದ ಯಮನ ಹತ್ರ. ನವಿತ್ತೇನ, ಯಾಕೆ? ಎಷ್ಟು ಕೊಡ್ತೀನಿ ನೀನು? ನನಗೆ ಎಷ್ಟು ಬೇಕು ಅಂತ ನಿನಗೆ ಎಷ್ಟು ಕೊಡಲಿಕ್ಕೆ ತಾಕತ್ತುಂಟು ಹೇಳು. ನೀನು ಎಷ್ಟು ಕೊಟ್ಟರೆ ಅದಕ್ಕೊಂದು 0 ಹಾಕ್ಕೊಂಡು ಕೂತ್ಕೊಳ್ತೇನೆ ನಾನು. ಎಷ್ಟು ಕೊಡ್ತೀನಿ ನೀನು? ಬಲಬದಿಯಲ್ಲಿ 0 ಹಾಕೋದಕ್ಕೆ ಮುಕ್ತಾಯ ಅಂತ ಒಂದಿಲ್ಲ. ನೀನು ಎಷ್ಟು ಕೊಟ್ಟರು ಅದಕ್ಕೊಂದು 0 ಸೇರಿಸಿ ನನಗೆ ಇನ್ನೂ ಬೇಕು ಅಂತೇನೆ. ನೀನು ಅದನ್ನೂ ಕೊಟ್ಟು ಮತ್ತೊಂದು 0 ಸೇರಿಸ್ತೇನೆ, ಮುಗಿಯುವುದು ಎಲ್ಲಿಗೆ? ಆದ್ದರಿಂದ ಮನುಷ್ಯನಿಗೆ ದುಡ್ಡು ಎಷ್ಟು ಬೇಕೋ ಅಷ್ಟು ಪೂರ್ತಿಯಾಗಿ ಕೊಟ್ಟು ತೃಪ್ತಿಪಡಿಸುವಂಥದ್ದು ನಿನಗೂ ಸಾಧ್ಯವಿಲ್ಲ. ನವಿತ್ತೇನ ತರ್ಪಣಿ. ಮನುಷ್ಯನಿಗೆ ಏನು ದುಡ್ಡು ಹೇಳದಿದ್ದಾಗ ಒಂದು ತಿಂಗಳು 100 ರೂಪಾಯಿ ಇದ್ದರೆ ಸಾಕಿತ್ತು, ಏನಾದರೂ ಮಾಡಿ ಬದುಕುತ್ತಿದ್ದೆ ಅಂತಾನೆ. 100 ರೂಪಾಯಿ ಸಿಕ್ಕಿದಾಗ ಏನ್ರಿ ಬರೇ 100 ರೂಪಾಯಿ ಉಳಿದವಲ್ಲ, ಏನು ಸಾವಿರಾರು ರೂಪಾಯಿ ಖರ್ಚು ಮಾಡುವ, ನಾನು 100 ರೂಪಾಯಿ ಕಟ್ಕೊಂಡು ಏನು ಮಾಡೋದು ಅಂತಾನೆ. 1000 ರೂಪಾಯಿ ಸಿಕ್ಕಿತ್ತು. 1000 ಅಂದರೆ ಏನ್ರಿ, ಎಲ್ಲ ಲಕ್ಷಾಧೀಶರ ಮುಂದೆ ನಮ್ಮದು ಏನು 1000? ಲಕ್ಷಾಧೀಶನಾದ. ಕೋಟ್ಯಧೀಶರು ಎಷ್ಟು ಮಂದಿ ಇದ್ದಾರೆ ಈ ದೇಶದಲ್ಲಿ? ನನ್ನ ಹತ್ರ ಬರೇ ಲಕ್ಷಗಟ್ಟಲೆ ಇರೋದು ಅಂದ. ಹಾಗಾಗಿ ಏನಾಗುತ್ತೆ ಅಂದರೆ, ಯಾವತ್ತೂ ಕೂಡ ನಾನು ಗಳಿಸಿದ ದುಡ್ಡು ಸಾಕು, ಇನ್ನು ಬೇಡ ಅಂತ ಅನ್ನಿಸುವ ಸಾಧ್ಯತೆ ಇಲ್ಲ. ಅಂದರೆ ಅದಕ್ಕೋಸ್ಕರ ಏನು ಮಾಡಬೇಕು? ಅದಕ್ಕೋಸ್ಕರನೇ ತೇನ ತ್ಯಕ್ತೇನ ಭುಂಜೀಥಾಹ ಅಂತ ಯಾವಾಗಲೂ ಇನ್ನು ಎಷ್ಟು ಕಮ್ಮಿ ಇದೆ ಅಂತ ನೋಡ್ತಾ ಹೋದರೆ ಇನ್ನೂ ಬೇಕು ಅಂತ ಅನ್ನಿಸುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಯಾವಾಗಲೂ ಮೇಲೆ ನೋಡಬೇಡ, ಕೆಳಗೆ ನೋಡುವಂಥ. ಓಹೋ, ನಿನಗಿಂತ ಕಮ್ಮಿ ಇದ್ದವರನ್ನು ನೋಡು. ಆವಾಗ ನೀನು ಓಹ್ ಪರವಾಗಿಲ್ಲ, ಅವರು ಪಾಪ 100 ರೂಪಾಯಿ ನನಗೊಂದು 1000 ರೂಪಾಯಿ ಕೊಟ್ಟಿದ್ದಾನೆ ದೇವರು, ಅವ್ರಿಗೆ 1,000 ನನಗೊಂದು 1,00,000 ರೂಪಾಯಿ ಕೊಟ್ಟಿದ್ದಾನೆ. ಓಹೋ, 10 ಲಕ್ಷದವ್ರನ್ನ ನೋಡಿದ್ರೆ ನಿನಗೆ ತೃಪ್ತಿ ಆಗೋದಿಲ್ಲ, 10,000 ಇರುವವರನ್ನು ನೋಡಿ ತೃಪ್ತಿ ಪಡೋದು. ಯಾಕಂದ್ರೆ ನಿನಕ್ಕಿಂತಲೂ ಕಷ್ಟದಲ್ಲಿ ಇರುವವರನ್ನು ಕಂಡು ನೀನು ಸಂತೋಷ ಪಡು, ನಿನಗಿಂತ ಹೆಚ್ಚಿರುವವರನ್ನು ಕಂಡು ಕರುಬ ಬೇಡ ಅಂತ. ಯಾಕಂದರೆ ದಿಸ್ ಈಸ್ ಸೈಕಾಲಜಿ, ಮತ್ತು ಅದನ್ನು ಎಂಡೇ ಇಲ್ಲ ಅದಕ್ಕೆ. ಆದ್ದರಿಂದ ನವಿತ್ತೇನ ತರ್ಪಣೀಯ ಮನುಷ್ಯ, ದುಡ್ಡು ಗಳಿಸಿ ಇನ್ನು ಸಾಕು, ಇನ್ನು ಬೇಡ ಅಂತ ಅನ್ನಿಸುವುದು ಇಫ್ ಯು ಆರ್ ಓನ್ಲಿ ಆಫ್ಟರ್ ಮನಿ. ಇಲ್ಲದಿದ್ದರೆ ಸಾಧ್ಯ. ದುಡ್ಡು ಸಾಕು ಇನ್ನು ಬೇಡ ಅಂತ ಅನ್ನಿಸುವುದು ಸಹಜವಾಗಿ ಸಾಧ್ಯ ಇಲ್ಲ. ಆದ್ದರಿಂದ ನನಗೆ ತೃಪ್ತಿಯಾಗುವಷ್ಟು ಸಂಪತ್ತನ್ನು ಕೊಡುವುದು ನಿನಗೂ ಸಾಧ್ಯವಿಲ್ಲ. ಸುಮ್ಮನೆ ಯಾಕೆ ಆಫರ್ ಮಾಡ್ತಿ? ಕೊಡ್ತೀನಿ, ನಿನಗೆ ಬೇಕಾದಷ್ಟು, ನನಗೆ ಬೇಕಾದಷ್ಟು ಕೊಡುವುದು ಯಾವುದೇವರಿಗೂ ಸಾಧ್ಯ ಇಲ್ಲ. ನೀನು ಸುಮ್ಮನೆ ಆ ಮಾತು ಆಡಬೇಡ. ಹಾಗಾದ್ರೆ ಏನು ಅಂದರೆ, ನೀನು ಕೊಡಬೇಕಾದ ದುಡ್ಡಲ್ಲ, ಎಷ್ಟು ದುಡ್ಡಿದೆಯೋ ಅಷ್ಟರಲ್ಲಿ ತೃಪ್ತಿಯಿಂದ ಇರುವಂಥ ಬುದ್ಧಿ ಕೊಡು. ಅದು ಕೊಡದೇ ಇದ್ದರೆ ನೀನು ಎಷ್ಟು ದುಡ್ಡು ಕೊಟ್ಟರು ನಾನು ಅತೃಪ್ತನಾಗೇ ಇರ್ತೇನೆ. ಇನ್ನೂ ಬೇಕಿತ್ತು, ಕೊಟ್ಟಿಲ್ಲ, ದೇವರು ಕೊಟ್ಟದ್ದು ಕಮ್ಮಿ ಆಯ್ತು ಅಂತ ಅನಿಸುತ್ತೆ ನನಗೆ. ಮತ್ತು ನಾನು ನಿನ್ನ ಹತ್ರ ದುಡ್ಡು ಯಾಕೆ ಕೇಳಬೇಕು? ಲಪ್ಸ್ಯಾಮಹೇ ವಿತ್ತ ಮದ್ರಾಕ್ಷ್ಮ ಚೇತ್ವಾಂ. ಅಲ್ಲ, ನಿನ್ನ ದರ್ಶನ ಆಯ್ತು ನನಗೆ, ಇಂಥ ಮಹಾಪುರುಷನ ದರ್ಶನ ಆಗಿ ನಾನು ಕಷ್ಟದಲ್ಲಿ ಬೀಳ್ತೇನೇನು? ನೀನು ಬೇಕಾದ್ದು ಕೇಳದೇ ಇದ್ದರೂ ಕೊಡ್ತೇನೆ, ಅದನ್ನು ನೀನು ಕೇಳಬೇಕು ಯಾಕೆ ಅಂತ. ದೇವರ ಹತ್ರ ಹೋಗಿ, ದೇವರ ದರ್ಶನ ಆಗಿ ದೇವರ ಹತ್ರ ಹೋಗಿ ದುಡ್ಡು ಕೇಳೋದೇನು? ದೇವರನ್ನು ಕಾಣುವುದೇ ಒಂದು ದೊಡ್ಡ ಸಂಪತ್ತು. ಅದೇ ಸಿಕ್ಕಿಬಿಟ್ಟಿದೆ ನನಗೆ. ನಿನ್ನಂಥವರ ಭೇಟಿ ಆದಮೇಲೆ ನೀನು ನನ್ನನ್ನು ಕಷ್ಟದಲ್ಲಿ ಹಾಕ್ತೀಯೇನು, ಬಡತನದಲ್ಲಿ ಹಾಕ್ತೀಯೇನು? ನಿನ್ನ ದರ್ಶನವೇ ಸಂಪತ್ತು. ಆಮೇಲೆ ಪುನಃ ಸಂಪತ್ತು ಕೊಡು ಅಂತ ಕೇಳೋದೇನು? ಅರ್ಥ ಇಲ್ಲ ಅದಕ್ಕೆ ಅಂತಾನೆ. ನಿನ್ನನ್ನು ಅದ್ರಾಕ್ಷ್ಮ ಚೇತ್ ತ್ವಾಂ, ನಿನ್ನ ದರ್ಶನ ಆಯಿತು ಅಂತಂದರೆ ಅದೇ ಸಂಪತ್ತು. ಲಪ್ಸ್ಯಾಮಿ ಹೇವಿತ್ತಂ, ನೀನು ನಮ್ಮನ್ನು ದಾರಿಯೆಲ್ಲ ಹಾಕೋದಿಲ್ಲ, ಅದು ಸಾಕು ನನಗೆ. ಮತ್ತು ಪುನಃ ನಿನ್ನ ಹತ್ರ ಒಂದು ಸಂಪತ್ತು ಕೊಡು ಅಂತೇನು ಕೇಳೋದು? ಲಪ್ಸ್ಯಾಮಹೇ ವಿತ್ತ ಮದ್ರಾಕ್ಷ್ಮ ಚೇತ್ವಾಂ. ಆಮೇಲೆ ಇನ್ನು ಬದುಕಿನ ಪ್ರಶ್ನೆ, ದೀರ್ಘ ಜೀವನ. ಜೀವಿಷ್ಯಾಮೋ ಯಾವದೀಶಿಷ್ಯಸಿ ತ್ವಂ. ನಾವು ಎಷ್ಟು ಸಮಯ ಬದುಕುವುದು
ಅಂದರೆ ನಮ್ಮನ್ನು ಎಷ್ಟು ಕಾಲ ಬದುಕಿಸುವುದಕ್ಕೆ ನಿನಗೆ ಸಾಧ್ಯ ಉಂಟೋ ಅಷ್ಟು ಕಾಲ ಬದುಕುತ್ತೇವೆ ನಾವು. ಮತ್ತು ವರ ಏನು ಕೇಳೋದು? ಅದಕ್ಕಿಂತ ಹೆಚ್ಚು ಬದುಕಿಸೋದು ನಿನಗೂ ಸಾಧ್ಯ ಇಲ್ಲ. ನನಗೆ ನನ್ನ ಕರ್ಮ ನಿರ್ಮಿತವಾದ ಆಯುಸ್ಸು ಎಷ್ಟೋ ಅಷ್ಟು ಕಾಲ ನಾನು ಬದುಕೋದು, ಆಮೇಲೆ ಬದುಕಿಸುವುದು ನಿನ್ನಿಂದಲೂ ಸಾಧ್ಯ ಇಲ್ಲ. ಸುಮ್ಮನೆ ಯಾಕೆ ಇಂಥ ಆಫರ್ಗಳೆಲ್ಲ? ಅಂದರೆ ನೀನು ಅಸಮರ್ಥನಿದ್ದೀಯ. ನಿನಗೂ ಕೂಡ ನೀನು ಹೇಳಿದಷ್ಟು ನಾನು ಬಯಸಿದಷ್ಟು ಆಯುಸ್ಸನ್ನು ಕೊಡುವುದಾಗಲಿ ನಾನು ಬಯಸಿದಷ್ಟು ಸಂಪತ್ತನ್ನು ಕೊಡುವುದಾಗಲಿ ನಿನಗೂ ಸಾಧ್ಯ ಇಲ್ಲ. ಭಾಗವತದಲ್ಲಿ ಕೃಷ್ಣ ಈ ಮಾತನ್ನು ಹೇಳ್ತಾನೆ ನೋಡಿ. ಗೋವರ್ಧನ ಪೂಜೆ ಮಾಡುವ ಮೊದಲು ಏನಾಗುತ್ತೆ ಅಂದರೆ ಅವರು ಇಂದ್ರ ಪೂಜೆ ಅಂತ ಮಾಡ್ತಾರೆ. ಅನಿಂದ್ರೇಣ ಅನೀಶೇನ ಕಿಮಿಂದ್ರೇಣ ಅಂತಾನೆ ಕೃಷ್ಣ. ಯಾಕೋಸ್ಕರ ಇಂದ್ರನ ಪೂಜೆ ಮಾಡ್ತೀರಿ ಅಂತ. ಇಲ್ಲಿ ಯಮ, ಅಲ್ಲಿ ಇಂದ್ರ ಅಷ್ಟೇ. ಇಬ್ಬರು, ಯಮ 12ನೇ ಕಕ್ಷೆಯಲ್ಲಿರುವವ, ಇಂದ್ರ 8ನೇ ಕಕ್ಷೆಯಲ್ಲಿರುವವ, ಇಬ್ಬರು ಅನೀಶರೇ. ಅನಿಂದ್ರೇಣ ಅನೀಶೇನ ಕಿಮಿಂದ್ರೇಣ. ಯಾಕೆ ಇಂದ್ರನ ಪೂಜೆ ಮಾಡ್ತೀರಿ ಅಂತಾನೆ ಕೃಷ್ಣ. ಅವನು ನಮಗೆ ಇಂದ್ರ ಮಳೆ ಬೆಳೆ ಎಲ್ಲ ಕೊಟ್ಟು ನಮ್ಮನ್ನು ರಕ್ಷಿಸುವವ, ಅವನು ಪೂಜೆ ಮಾಡಬೇಕು. ಅದು ಕೃಷ್ಣ ಹೇಳ್ತಾನೆ, ಅಲ್ಲ ನೀವು ಮಾಡಿದ್ದನ್ನು ನೀವು ಪಡಿತೀರಿ, ಇಂದ್ರ ಏನು ಕೊಡ್ತಾನೆ? ನೀವು ಹಿಂದಿನ ಜನ್ಮದಲ್ಲಿ ಮಾಡಿದ್ದನ್ನು ಈ ಜನ್ಮದಲ್ಲಿ ಪಡಿತೀರಿ. ನೀವು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡದೇ ಇದ್ದರೆ ಇಂದ್ರ ಎಲ್ಲಿಂದ ಕೊಡಬೇಕು? ಅವನ ಕಿಸೇನು ಕೊಡ್ತಾನೆ? ಯಾಕೆ ಇಂದ್ರ ಏನು ಮಾಡ್ತಾರೆ? ಇಂದ್ರ ಏನು ಮಾಡೋಲ್ಲ ಅಂತಂದ್ಬಿಟ್ಟ ಕೃಷ್ಣ. ನೀವು ಮಾಡಿದ್ದನ್ನು ನೀವು ಪಡಿತೀರಿ, ನೀವು ಮಾಡದೇ ಇದ್ದದ್ದನ್ನು ಇಂದ್ರ ಕೊಡಲಾರ, ಅದರಿಂದ ಇಂದ್ರನ ಪೂಜೆ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟ. ದೊಡ್ಡ ಗಲಾಟೆ ಆಗೋಯ್ತಾರೆ. ಇಂದ್ರನ ಪೂಜೆ ಮಾಡಬೇಡ್ರಿ, ಮತ್ತು ನಿಮಗೆ ನಿಜವಾಗಿ ಕೊಡುವುದು ಯಾವುದು? ಈ ಹಸುಗಳು ಹಾಲು ಕೊಡ್ತಾ ಇವೆ, ಅವುಗಳನ್ನು ಪೂಜೆ ಮಾಡೋದು ಬಿಟ್ಟು ಇಂದ್ರನ ಪೂಜೆ ಮಾಡ್ತೀರಿ? ಹಸುಗಳ ಒಳಗಿರತಕ್ಕಂಥ ಭಗವಂತನನ್ನು ಪೂಜೆ ಮಾಡಿರಿ. ಈ ಹಸುಗಳಿಗೆ ಅನ್ನ ಕೊಡುವಂತಹದ್ದು ಗೋವರ್ಧನ ಪರ್ವತ, ಅದರ ಹುಲ್ಲು ತಿಂದು ಹಸುಗಳು ಹಾಲು ಕೊಡ್ತಾ ಇದ್ದಾವೆ. ಗೋವರ್ಧನ ಪರ್ವತದ ಒಳಗಿರತಕ್ಕಂಥ ಭಗವಂತನನ್ನು ಪೂಜೆ ಮಾಡಿರಿ ಅಂತ ಹೇಳಿಬಿಟ್ಟ. ಇದು ಮುಖ್ಯ. ಏನನ್ನು ನಾವು ಪಡೆದು ಬಂದಿದ್ದೇವೋ ಅದನ್ನು ಮಾತ್ರವೇ ದೇವತಾ ಶಕ್ತಿಗಳು ನಮಗೆ ಕೊಡ್ತಾರೆ ಹೊರತು ನಾವು ಪಡೆಯದ್ದನ್ನು ಅವರು ಕೊಡಲಾರರು. ಅವರು ತಮ್ಮ ಕಿಸೆಯಿಂದ ತಮ್ಮ ಪಾಕೆಟ್ನಿಂದ ಏನು ಕೊಡೋಲ್ಲ. ನಮ್ಮದೇ ನಾವು ಡೆಪಾಸಿಟ್ ಮಾಡಿದ್ದನ್ನು ನಮಗೆ ನಡೆಸುವುದು ಅಷ್ಟೇ, ಕ್ಯಾಶ್ ಮಾಡೋದು. ಆದ್ದರಿಂದ ಎಷ್ಟು ನಾನು ಪಡೆದು ಬಂದಿದ್ದೇನೋ, ಎಷ್ಟು ನನಗೆ ಆಯುಸ್ಸು ಕೊಡುವುದು ನಿನಗೆ ಸಾಧ್ಯವೋ ಅಷ್ಟು ಆಯುಸ್ಸನ್ನು ನೀನು ಕೊಟ್ಟೇ ಕೊಡ್ತೀಯ, ನಾನು ಬದುಕ್ತೇನೆ. ಮತ್ತು ಗ್ರೇಸ್ ಮಾರ್ಕು ನನಗೆ ಬೇಡ. ಮತ್ತು ಎಷ್ಟು ಗ್ರೇಸ್ ಕೊಡಬಲ್ಲೆ ನೀನು? ಯಾವುದು ಈಶಿಷ್ಯಸಿ, ನಿನಗೆ ಎಷ್ಟು ತಾಕತ್ತುಂಟೋ ಅಷ್ಟು ಕೊಡಬಲ್ಲೆ. ಅಂದರೆ ಕೊನೆಗೆ ಒಂದು ಮನ್ವಂತರ ಆದಮೇಲೆ ಯಮನೂ ಹೊರಟು ಹೋಗ್ಬೇಕಲ್ಲ. ಒಂದು ಕಲ್ಪ ಆದಾಗ ಯಮನೂ ನಾಶ, ಯಮನಿಗೂ ಸಾವಿದೆ. ಮತ್ತು ನಿನ್ನ ಹತ್ರ ಸಾವಿಲ್ಲದಂಥ ವರವನ್ನು ಕೊಡು, ಎಂದೆಂದು ಬದುಕುವಂತೆ ಕೊಡು ಅಂತ ಕೇಳೋದೇನು? ಸೊ ನಾವು ಬದುಕಿರುವಂತಹದ್ದು ಒಂದು ಸ್ವಲ್ಪ ಕಾಲ, ಅದಕ್ಕೆ ಇನ್ನೂ ಸ್ವಲ್ಪ ಕೆಲವು ದಿವಸ ಹೆಚ್ಚು ಬದುಕುವಂಥದ್ದು ಅಷ್ಟೇ ಹೊರತು ಅದು ಯಾವುದು ಶಾಶ್ವತವಾದ ಪರಿಹಾರ ಅಲ್ಲ. ಅಂದರೆ ಇದು ಪರಿಹಾರವೇ ಅಲ್ಲ, ಮತ್ತು ಸಮಸ್ಯೆಯ ಪೋಸ್ಟ್ಪೋನ್ಮೆಂಟ್. ಇದು ನಚಿಕೇತನದ ಏನು ಅಂದರೆ, ಹೆಚ್ಚು ಸಂಪತ್ತು ಹೆಚ್ಚು ಆಯಸ್ಸು ಅಂತಂದರೆ ಸಮಸ್ಯೆಯ ಪರಿಹಾರ ಅಲ್ಲ, ಸಮಸ್ಯೆಯನ್ನು ಪೋಸ್ಟ್ಪೋನ್ ಮಾಡಿದಾಗ ಆಯ್ತು ಅಷ್ಟೇ. ಯಾವುದು ಈಶಿಷ್ಯಸಿತ್ವಂ. ಆದ್ದರಿಂದ ನಿನ್ನ ಯಾವುದು ಬೇಡ, ನನಗೆ ಬೇಕಾದ ಯಾವುದಕ್ಕೂ ವರಸ್ತುಮೇ ವರಣೀಯ ಸಯೇವ. ಆ 3ನೇ ವರ ಅಂತ ನಾನು ಕೇಳಿದ್ದೇನಲ್ಲ, ಅದೇ ನನಗೆ ಬೇಕಾಗಿರೋದು. ಆ ರಹಸ್ಯ ನೀನು ಹೇಳಬೇಕು, ಅದು ಬಿಟ್ಟು ಇನ್ಯಾವುದೂ ಬೇಡ ನನಗೆ. ಮತ್ತೊಂದು ಅದಕ್ಕೆ ಉಪಪತ್ತಿ ಹೇಳ್ತಾನೆವ, ಅಜೀರ್ಯತಾಂ ಅಮೃತಾನಾಂ ಉಪೇತ್ಯ ಜೀರ್ಯನ್ ಮರ್ತ್ಯ ಕ್ವಧಸ್ಥ ಪ್ರಜಾನನ್ ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್ ಅತಿದೀರ್ಘೇ ಜೀವಿತೇ ಕೋರಮೇತ. ಇನ್ನೊಂದು ವಿಷಯ ಏನು ಅಂದರೆ, ಬಹಳ ದೀರ್ಘಕಾಲ ಬದುಕುವುದು, 100 ವರ್ಷ ಆಯುಸ್ಸು ಅಂತ ಒಂದು ಹೇಳಿದೆ. ಒಂದೇನು ಅಂದರೆ, ನನಗೆ ಅದರಲ್ಲಿ ಅಪೇಕ್ಷೆ ಇಲ್ಲ, ನಾನು ಎಷ್ಟು ಪಡೆದು ಬಂದಿದ್ದೇನೋ ಅಷ್ಟು ಬದುಕ್ತೀನಿ, ಅದಕ್ಕೆ ನೀನೇನು ನಿನ್ನ ಗ್ರೇಸ್ ಮಾರ್ಕ್ ಅಗತ್ಯ ಇಲ್ಲ ಅಂತ ಹೇಳಿದೆ. ಇನ್ನೊಂದು ಬಹಳ ದೀರ್ಘಕಾಲ ಬದುಕುವುದು ಅಂತ ಒಂದು ಹೇಳಿದೆಯಲ್ಲ, ಅದು ಅಪೇಕ್ಷಣೀಯವೇನು ಅಂತ ಕೇಳ್ತಾನೆ. ಬಹಳ ದೀರ್ಘಕಾಲ ಬದುಕುವುದು ಬಹಳ ಇಷ್ಟವೇನು? ಅದು ದೀರ್ಘ ಜೀವನ ಇಷ್ಟವಾದದ್ದು ಯಾವುದರಿಂದ ಗೊತ್ತೋ? ನಚಿಕೇತ ಹೇಳ್ತಾನೆ, ಮನುಷ್ಯ ಬೇಗ ಸಾಯೋದ್ರಿಂದಲೇ ತುಂಬ ಕಾಲ ಬದುಕಿದ್ರೆ ಆಗ್ತಿತ್ತು ಅಂತ ಅನ್ನುವಂಥದ್ದು ನಾನು ಹೇಳಿದೆ. ಯಾವುದು ಇಲ್ಲವೋ ಅದು ಇಷ್ಟವಾಗತ್ತೆ. ಮನುಷ್ಯನಿಗೆ ದೀರ್ಘ ಜೀವನ ದುರ್ಲಭ ಆದ್ದರಿಂದ ಇಷ್ಟವಾಗಿದೆ. ಎಲ್ಲರೂ 10,000 ವರ್ಷ ಬದುಕು ಅಂತಾದರೆ 10,000 ವರ್ಷ ಯಾವಾಗ 10,000 ವರ್ಷ ಆಗುತ್ತೆ? ಯಾವಾಗ ಒಮ್ಮೆ ಸತ್ತಾದರೂ ಹೋಗಬಾರ್ದು, ಇನ್ನೂ ಬದುಕಿದ್ದೇವಲ್ಲ ಅಂತ ಅನ್ನಿಸ್ಲಿಕ್ಕೂ ಸಾಕು. ಮನುಷ್ಯನಿಗೆ ಯಾವಾಗಲೂ ಬಹಳ ದೀರ್ಘವಾದಾಗ ಒಂದು ವಸ್ತು ಅದು ತುಂಬ ಸಮಯ ಕಂಟಿನ್ಯೂ ಆದಾಗ ಅದು ಬೋರಾಗುವ ಸಾಧ್ಯತೆ ಇದೆ. ಆದ್ದರಿಂದ ದೀರ್ಘ ಜೀವನ ಅನ್ನೋದು ಆನಂದದ ಸಂಗತಿಯಿಂದ ನೀನು ತಿಳ್ಕೊಂಡಷ್ಟು ಆನಂದದ ಸಂಗತಿ ಏನೂ ಅಲ್ಲ ಅದು ಅಂತ. ಯಾಕೆ? ಅದು ಎಂಥ ಸ್ಥಿತಿಯಲ್ಲಿ? ಅಜೀರ್ಯತಾಂ ಅಮೃತಾನಾಂ ಉಪೇತ್ಯ. ನಾನೀಗ ಎಲ್ಲಿಗೆ ಬಂದಿದ್ದೇನೆ? ಅಜೀರ್ಯತಾಂ ಅಮೃತಾನಾಂ, ಮುಪ್ಪಿಲ್ಲದ ಸಾವಿಲ್ಲದ ದೇವತೆಗಳ ಸಂಪರ್ಕ ನನಗೀಗ ಒದಗಿದೆ. ಅಂಥ ಒಬ್ಬ ದೇವತೆಯ ಮುಂದೆ ನಾನು ನಿಂತಿದ್ದೇನೆ. ಅಜೀರ್ಯತಾಂ ಅಂದರೆ ಮುಪ್ಪಾಗದ, ಮುಪ್ಪಿರದ. ಅಮೃತಾನಾಂ, ಅಮರರು ಅಂತ ದೇವತೆಗಳಿಗೆ ಹೆಸರುತ್ತಾನೆ.
ಸಾವಿರದವರು ಅಂದರೆ ದೀರ್ಘ ಸಾವು ಉಂಟಲ್ಲ, ಅದು ಒಂದು ಕಲ್ಪದ ತನಕ ಅವರು ಬದುಕುವವರು. ಅಂತೂ ಸದ್ಯ ಸಾವಿಲ್ಲದ, ಮುಪ್ಪಿಲ್ಲದ, ಸಾಯೋ ತನಕವೂ ಮುಪ್ಪಿಲ್ಲದೆ ಯೌವನದಲ್ಲೇ ಇರತಕ್ಕಂಥ ದೇವತೆಗಳ ಉಪಏತ್ಯ ಬಳಿಗೆ ಬಂದು, ನಾನು ಈಗ ಬಂದಿರೋದು ಮುಪ್ಪು ಸಾವುಗಳನ್ನು ಗೆದ್ದವರ ಬಳಿಗೆ. ನಿಮ್ಮ ಹತ್ರ ಬಂದು ನಾನು ಮುಪ್ಪು ಸಾವುಗಳನ್ನು ಗೆಲ್ಲುವ ವಿಧಾನ ಕೇಳದೆ ಮತ್ತು ಅಲ್ಲೇ ಹೆಚ್ಚು ವರ್ಷ ಬದುಕುವ ಹಾಗೆ ಮಾಡ್ರಿ ಅಂದರೆ ಅದು ಎಂಥ ಅನ್ಯಾಯ. ಅದು ನೀವು ಏನಾಗಿದ್ದೀರಿ ಅದು ನನಗೆ ಬೇಕು. ನೀವು ಮುಪ್ಪು ಸಾವುಗಳನ್ನು ಗೆದ್ದದ್ದು ಯಾವ ರಹಸ್ಯ ತಿಳಿದು ಅದು ಹೇಳ್ರಿ ನನಗೆ. ಅಜೀರ್ಯತಾಂ ಅಮೃತಾನಾಂ, ಮುಪ್ಪಿರದ ಸಾವಿರದ ದೇವತೆಗಳ ಉಪಏತ್ಯ ಬಳಿಗೆ ಬಂದವನು ಯಾರು? ಜೀರ್ಯನ್ ಮರ್ತ್ಯ, ಒಂದು ದಿವಸ ಮುಪ್ಪಿಗೊಳಗಾಗಿ ಸಾಯುವವನು. ಮುಪ್ಪಿಗೊಳಗಾಗಿ ಸಾಯುವವನು ಮುಪ್ಪಿರದ ಸಾವಿರದವರ ಬಳಿಗೆ ಬಂದಿದ್ದಾನೆ. ಅವಾಗ ಏನು ಕೇಳಬೇಕು? ಅಪ್ಪ ನಿಮ್ಮದು ಗುಟ್ಟು ಒಂಚೂರು ಹೇಳ್ರಿ, ನಮಗೆ ಮುಪ್ಪು ಸಾವು ಗೆಲ್ಲೋದು ಹೇಗೆ ಹೇಳ್ರಿ ಅಂತ ಕೇಳದೆ ಇನ್ನೇನೋ ಕೇಳಿದ್ರೆ ಏನು ಉಪಯೋಗ ಉಂಟು? ಯಾರು ತಿಳಿಗೇಡಿಗಳು ಕೇಳ್ಬೋದು. ಪ್ರಜಾನನ್, ಇಷ್ಟು ಪ್ರಜ್ಞೆ ಇದೆ ನನಗೆ, ಬುದ್ಧಿ ಇದ್ದು ತಿಳಿಗೇಡಿ ಅಲ್ಲ ನಾನು. ಬುದ್ಧಿ ಇದ್ದವರು ಯಾರಾದರೂ ನಿಮ್ಮ ಹತ್ರ ಬಂದು ನೀವು ಮುಪ್ಪು ಸಾವನ್ನು ಹೇಗೆ ಗೆದ್ರಿ ಅಂತ ಕೇಳಬೇಕಪ್ಪ. ಅದು ಕೇಳದೆ ಸ್ವಲ್ಪ ಹೆಚ್ಚು ಬೇಗ ಮುದುಕನಾಗದ ಹಾಗೆ ಮಾಡಿರಿ, ನಿಧಾನವಾಗಿ ಮುದುಕನಾಗುವ ಮಾಡಿರಿ, ಮತ್ತು ನಿಧಾನವಾಗಿ ಸಾಯುವ ಹಾಗೆ ಮಾಡಿರಿ ಅಂತ ಕೇಳೋದ ಬಂದು. ನೀವು ಮುಪ್ಪನ್ನು ಹೇಗೆ ಗೆದ್ರಿ, ನೀವು ಸಾವನ್ನು ಹೇಗೆ ಗೆದ್ರಿ, ಆ ರಹಸ್ಯ ಹೇಳ್ರಿ ಅಂತ ಹೇಳಬೇಕು. ಯಾಕೆಂದರೆ ನಾನು ಪ್ರಜಾನನ್ನಂದ ತಿಳುವಳಿಕೆ ಇರುವವ, ಹೆಡ್ಡ ಅಲ್ಲ ನಾನು. ನೀವು ಈ ಪ್ರಲೋಭನೆ ಮಾಡಿ ನನ್ನನ್ನು ದಾರಿ ತಪ್ಪಿಸಲಾರ್ರಿ. ಮುಪ್ಪು ಸಾವುಗಳು. ಆಮೇಲೆ ಕ್ವಧಸ್ಥ, ಇನ್ನೊಂದು ವಿಶಿಷ್ಟವಾದ ಶಬ್ದ ಹೇಳ್ತಾನೆ, ಕ್ವಧಸ್ಥ ಅಂತ. ಈಗ ಪ್ರಿಂಟಾದ ಪುಸ್ತಕಗಳಲ್ಲಿ ಮತ್ತು ಕನ್ನಡ ಅನುವಾದಗಳಲ್ಲಿ, ಸಂಸ್ಕೃತ ಟೀಕೆಗಳಲ್ಲಿ ಎಲ್ಲ ನೀವು ನೋಡಿದರೆ ಕ್ವಾಧಸ್ಥ ಅಂತ ಇದೆ. ಜೀರ್ಯನ್ ಮರ್ತ್ಯ ಕ್ವಾಧಸ್ಥ ಪ್ರಜಾನನ್ ಅಂತ ಎಲ್ಲ ನೀವು ಸಾಮಾನ್ಯವಾಗಿ ಟೀಕೆ ಟಿಪ್ಪಣಿಗಳ ಸಮೇತ ಕಠೋಪನಿಷತ್ತು ನೀವು ಯಾರಾದರೂ ಪಾಠ ಕೇಳಿದರೆ ನಿಮಗೆ ಪಾಠ ಹೇಳುವವರೆಲ್ಲ ಕ್ವಾಧಸ್ಥ ಅಂತ ಪಾಠ ಮಾಡಿರ್ತಾರೆ. ಯಾಕೆಂದರೆ ಪುಸ್ತಕದಲ್ಲಿ ಹಾಗೆ ಇರೋದು, ಪುಸ್ತಕದಲ್ಲಿ ಇದ್ದದನ್ನು ಹೇಳ್ತಾರೆ, ಅದಕ್ಕಿಂತ ಹೆಚ್ಚು ಏನು ಮಾಡಲಿಕ್ಕೆ ಬರುತ್ತೆ ಅವರಿಗೆ. ಆದರೆ ಕ್ವಾಧಸ್ಥ ಅನ್ನೋದು ಉಪನಿಷತ್ತಿನ ಪಾಠ ಅಲ್ಲ, ಕ್ವಧಸ್ಥ ಅಂತ ಉಪನಿಷತ್ತಿನ ಪಾಠ ಅದು. ಆಮೇಲೆ ಯಾರೋ ಗೊತ್ತಿಲ್ಲದೆ ಒಂದು ದೀರ್ಘ ಬರೆದು ಬಿಟ್ಟರು, ಆಮೇಲೆ ದೀರ್ಘ ಬರೆದದ್ದಕ್ಕೆ ಯಾರೋ ವ್ಯಾಖ್ಯಾನ ಬರೀತಾ ಹೋದರು, ಹಿಂಗಾಗಿಬಿಟ್ಟಿದೆ. ಕ್ವಧಸ್ಥ ಅನ್ನುವುದು ಉಪನಿಷತ್ತಿನ ಪಾಠ. ಕ್ವಧಸ್ಥ ಅಂದರೆ ಏನು ಗೊತ್ತೋ? ಕ್ವಧ ಅಂದರೆ ಸಂಸ್ಕೃತದಲ್ಲಿ, ವೈದಿಕ ಸಂಸ್ಕೃತದಲ್ಲಿ ಮೂರನೇ ಅಕ್ಷರ ಅನ್ನುವುದು ಅತಿಶಯ ಅನ್ನುವ ಅರ್ಥದಲ್ಲಿ, ತೃತೀಯೋ ಅತಿಶಯೇ ಅಂತ. ಥಕಾರಕ್ಕೆ ಧಕಾರ, ಥ ದ ಧ ಮೂರನೇ ಅಕ್ಷರ, ತ ಥ ದ ಧ, ಥಕಾರಕ್ಕೆ ಧಕಾರ ಮೂರನೇ ಅಕ್ಷರ. ಅದು ಮೂರನೇ ಅಕ್ಷರ ಅತಿಶಯ ಅನ್ನುವ ಅರ್ಥದಲ್ಲಿ ಬರ್ತದೆ. ಹಾಗಾದರೆ ಕ್ವಥ ಅನ್ನುವುದು ಕ್ವಧ ಆಗಿದೆ ವೇದದಲ್ಲಿ. ಅಧಾತೆ ವಿಷ್ಣು ವಿದುಷಾಜಿದರ್ಧ್ಯ, ಅಧಾತೆ ಅಂತ ಹೇಳ್ತಾರೆ. ಅಧ ಅಂದರೆ ಅಥ, ಅಥ ಅನ್ನೋಕೆ ಅಧ ಅಂತಾರೆ. ಈ ತಮಿಳ್ನವರು ಎಲ್ಲಿಯೂ ಥಾಕೆ ಧಾನೆ ಹೇಳೋದು, ಯಾಕಂದರೆ ಅವರು ಥಾ ಅವರಿಗೆ ಅಕ್ಷರವೇ ಇಲ್ಲ, ತಾಥ ದಾಧ ಅಷ್ಟಕ್ಕೆ ಒಂದೇ ಅಕ್ಷರ ಇರೋದು. ಹಾಗಾಗಿ ಅವರು ಅಧ ಅಧ ಅಂತಲೇ ಹೇಳ್ತಾರೆ. ಹೀಗೆ ಥಕಾರಕ್ಕೆ ಧಕಾರ, ಧಕಾರ ಬಂದಿದೆ. ಕ್ವಥ ಅನ್ನುವುದು ಕ್ವಧ ಆಗಿದೆ. ಕ್ವಥ ಅಂದರೆ ಕೊತ ಕೊತ ಕುದಿಯುವುದು ಅಂತ ಹೇಳೋದಿಲ್ಲ ನಾವು, ಅದೇ ಕೊತ ಕೊತ ಅನ್ನುವ ಶಬ್ದ, ಕೊತ ಕೊತ್ತನೇ ಕುದಿಯುತ್ತೆ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ, ಅದು ಕೊಥದಿಂದಲೇ ಬಂದದ್ದು. ಕ್ವಥನ ಅಂದರೆ ಕುದಿಯೋದು, ಬೆಂಕಿಯಲ್ಲಿ ಬೇಯೋದು, ಸುಡುವುದು. ಅಂಥ ಸುಡುವ ಬೆಂಕಿಯ ಒಲೆಯ ಮೇಲೆ ಇರತಕ್ಕವ ಕ್ವಧಸ್ಥ. ಅಂದರೆ ಇದು ಮುದುಕನಾಗಿ ಮರ್ತ್ಯ ಸತ್ತೇನಾದ, ಸತ್ತು ನರಕದ ಬೆಂಕಿಯಲ್ಲಿ ಬಿದ್ದ, ಮತ್ತು ಅಲ್ಲಿ ಪುನಃ ಕುದಿಯೋದು, ದುಃಖದ ಬೆಂಕಿಯಲ್ಲಿ ಕುದಿಯೋದು. ಆಮೇಲೆ ಪುನಃ ಇಲ್ಲಿ ಬಂದರೂ ಒಂದಲ್ಲ ಒಂದು ರೀತಿಯ ದುಃಖದ ಬೆಂಕಿ ಅದು. ಅದರಿಂದ ಕ್ವಧ ಅಂದರೆ ದುಃಖದಿಂದ ಕುದಿಯುವುದು, ದುಃಖದ ಬೆಂಕಿಯಲ್ಲಿ ಬೇಯುವುದು. ನರಕಕ್ಕೆ ಹೋದರೂ ದುಃಖದ ಬೆಂಕಿ, ಇಲ್ಲಿದ್ದರೂ ದುಃಖದ ಬೆಂಕಿ, ಇದು ಆ ಒಲೆಯಲ್ಲೇ ಬೆಂದುಕೊಂಡೇ ಸುಖ ಅಂತ ಭ್ರಮಿಸ್ಕೊಂಡು ತಿರುಗಾಡಬೇಕಾಗುತ್ತೆ. ಕ್ವಧಸ್ಥ ಅಂದರೆ ನಿರಂತರ ಕ್ವಥನ, ನಿರಂತರ ಬೇಯುವ ಬೇಗೆ, ಬದುಕಿನ ಬೇಗೆ, ಬಾಳಿನ ಬೇಗೆ ಅಂತೇವಲ್ಲ ದುಃಖ, ಆ ಬೇಗೆಯ ಸ್ಥಿತಿಯನ್ನು ಕ್ವಧಸ್ಥ ಅಂತ ಹೇಳ್ತದೆ ಉಪನಿಷತ್ತು. ಹಾಗಾಗಿ ಒಂದು ದಿವಸ ಈ ಬದುಕಿನುದ್ದಕ್ಕೂ ಆ ಬೆಂಕಿಯಲ್ಲಿ ಮೈ ಸುಟ್ಟುಕೊಂಡು ಬದುಕಿದೆ. ಆಮೇಲೆ ಆ ಬೆಂಕಿಯಿಂದ ಪಾರಾಗಬೇಕು ಅಂತ ಹೇಳ್ಕೊಂಡು ಇನ್ನೊಂದು ಬೆಂಕಿ ಕಾಲಿಟ್ಟೆ, ಇದರಿಂದ ಪಾರಾಗಿ ಅಲ್ಲಿ ಹೋದರೆ ಸುಖ ಇದೆ ಅಂತ. ಮತ್ತೊಂದು ಕಾಲಿಟ್ಟದ್ದು ಅದು ಇನ್ನೊಂದು ಬೆಂಕಿಯೇ ಇತ್ತು. ಹೀಗೆ ಬೆಂಕಿಯಲ್ಲಿ ಸುಟ್ಟುಕೊಂಡು ಕೊನೆಗೆ ಇಲ್ಲಿಂದ ಹೋಗಿ ಬೆಂಕಿಯೇ ಬಿದ್ದೆ ನರಕಕ್ಕೆ. ಒಟ್ಟಿಗೆ ಬೆಂಕಿಯಿಂದ ಪಾರಾಗುವುದಕ್ಕೋಸ್ಕರ ನೆಗೆಯೋದು, ಇನ್ನೊಂದು ಬೆಂಕಿ ಮೇಲೆ ಕಾಲಿಡುವುದು ಆಯಿತು ಈ ಜೀವನ ಅಂತಂದರೆ ಅಂತಾನೆ. ಕ್ವಧಸ್ಥ ನಿರಂತರ ಕೊತ ಕೊತ ಕುದಿದು ಬದುಕಿದೆ ನಾನು.
ದುಃಖದ ಬೆಂಕಿಯಲ್ಲಿ ಬಿದ್ದು ಬದುಕಿದೆ. ಅಂತಹ ಸಂದರ್ಭದಲ್ಲಿ ನಾನು ನಿನ್ನ ಹತ್ರ ಬಂದು ಮತ್ತು ಅದೇ ಆ ದುಃಖಮಯವಾದ ಜೀವನ ದೀರ್ಘವಾಗಲಿ, ಇನ್ನೂ ದೀರ್ಘವಾದ ಅಂಥ ಜೀವನ ಇರಲಿ ಅಂತ ಹೇಳೋದೇನು, ಅದರಿಂದ ಪಾರಾಗುವ ಬಗೆಯನ್ನು ಕೇಳಬೇಕಾಗಿದೆ ನಾನು. ಅಜೀರ್ಯತಾಂ ಅಮೃತಾನಾಂ ಉಪೇತ್ಯ ಜೀರ್ಯನ್ ಮರ್ತ್ಯ ಕ್ವಥಸ್ಥ ಪ್ರಜಾನನ್ ಅಭಿಧ್ಯಾಯನ್ ವರ್ಣ ರತಿ ಪ್ರಮೋದಾನ್ ಅಂತ. ಬಹಳ ಈ ಮೂರನೇ ಪಾದ ಬಹಳ ರೋಚಕವಾಗಿದೆ ನೋಡಿ. ಅಭಿಧ್ಯಾಯನ್ ವರ್ಣ ರತಿ ಪ್ರಮೋದಾನ್. ವರ್ಣ ಅಂತಂದರೆ ಎರಡು, ಕಣ್ಣು ಮತ್ತು ಕಿವಿಗಳ ಆಹಾರ. ವರ್ಣ ಬಣ್ಣ. ಕಣ್ಣು ಒಳ್ಳೆಯ ಬಣ್ಣವನ್ನು ಒಳ್ಳೆಯ ರೂಪವನ್ನು ನೋಡಲಿಕ್ಕೆ ಇಷ್ಟಪಡುತ್ತೆ, ಕಿವಿ ಒಳ್ಳೆಯ ವರ್ಣ ಒಳ್ಳೆಯ ಮಾತು ಒಳ್ಳೆಯ ನಾದವನ್ನು ಕೇಳಲಿಕ್ಕೆ ಇಷ್ಟಪಡುತ್ತೆ. ಆದರೆ ಏನಾಗುತ್ತೆ, ನಾವು ಒಳ್ಳೆಯ ರೂಪವನ್ನು ನೋಡಲಿಕ್ಕೆ ಇಷ್ಟಪಡ್ತೇವೆ, ಯಾವುದೋ ಭಯಾನಕವಾದನ್ನು ಕಂಡು ದುಃಖ ಪಡ್ತೇವೆ. ಯಾವುದೋ ಒಳ್ಳೆಯ ಮಾತನ್ನು ಕೇಳಲಿಕ್ಕೆ ಕಿವಿ ಬಯಸುತ್ತೆ, ಕೇಳಬಾರದ ಮಾತನ್ನು ಕೇಳಿ ಎಲ್ಲ ಹೊಗಳಬೇಕು ನನ್ನ ಅಂತ ಹೇಳಿ ಕಾಣಿಸುತ್ತೆ, ಬೈತಾರೆ, ಬೈದಾಗ ದುಃಖ ಆಗುತ್ತೆ. ಅಂದರೆ ಯಾವುದು ಆನಂದ ಪಡಬೇಕು ಅಂತ ಬಯಸ್ತೇನೆ, ಆದರೆ ಅದಕ್ಕೆ ವಿರುದ್ಧವಾದ ದುಃಖ ಆಗುತ್ತೆ. ಕಣ್ಣಿನ ಮೂಲಕ ರೂಪ, ಯಾವುದೋ ಬಯಸಿದ ರೂಪ ಕಾಣದೆ ಹೋಗುತ್ತೆ, ಅವನು ಭಯಾನಕವಾದ ರೂಪವನ್ನು ಕಂಡು ಹೆದರಿಕೊಳ್ತಾನೆ. ಹೀಗೆ ವರ್ಣ ಅಂತಂದರೆ ಬಣ್ಣ, ಕಣ್ಣಿನ ಇನ್ನೊಂದು ವರ್ಣ ಅಂದರೆ ಅಕ್ಷರ, ಮಾತು. ಈ ಕಿವಿಗೆ ಕಣ್ಣಿಗೆ ಒಳ್ಳೆಯ ವರ್ಣ ಸಿಗಬೇಕು ಅಂತ ಬಯಸಿ ಯಾವುದೋ ಕೆಟ್ಟ ರೂಪ ಕೆಟ್ಟ ಮಾತು ಕೇಳಿಕೊಂಡು ಸಂಕಟ ಪಡೋದು. ಅದನ್ನೇ ಅಭಿಧ್ಯಾಯನ್, ಅಯ್ಯೋ ಹೀಗೆ ಹೇಳಿದ್ರಲ್ಲ, ಇಂಥದ್ದು ನೋಡ್ಲಿಕ್ಕೆ ಬಂತಲ್ಲ ಅಂತ ನೋಡಿದ್ದನ್ನು ನೆನಪಿಸಿಕೊಂಡು ದುಃಖ ಪಡೋದು. ಆ ಕೇಳಿದ್ದನ್ನು ನೆನಪಿಸಿಕೊಂಡು ಅಯ್ಯೋ ಹೀಗೆ ನಾನು ನನ್ನ ಜನ್ಮದಲ್ಲಿ ಇಂಥ ಮಾತು ಕೇಳಿಲ್ಲ, ಅಂಥ ಮಾತು ಆಡಿಬಿಟ್ರು, ಅಯ್ಯೋ ಸಂಕಟವೋ ಸಂಕಟ, ಹೀಗೆ ಹೇಳಿಬಿಟ್ರಲ್ಲ ಅಂತ ಬಂದು ಮರುಗೋದು. ದುಃಖ ಏನು, ಅದನ್ನು ಏನು ಎದೆಯಲ್ಲಿ ಒದ್ದಾಟ ಏನು ಅದನ್ನು. ಆಮೇಲೆ ರತಿ ಪ್ರಮೋದ, ಯಾವುದೋ ಒಂದು ದೇಹ, ರತಿ ಅಂದರೆ ರಮಣ ಸುಖ, ದೇಹ ಸುಖ ಅಂತ ಅರ್ಥ. ಅಂದರೆ ರತಿ ಅಂತಂದರೆ ಕೇವಲ ಸ್ತ್ರೀ ಸುಖ ಅಲ್ಲ, ಎಲ್ಲವೂ ರತಿಯೇ. ರಮಣ ಅಂದರೆ ಕ್ರೀಡೆ, ವಿಹಾರ. ಕಣ್ಣಿನ ಮೂಲಕ ಮಾಡುವುದು ರತಿ, ಬಾಯಿಯ ಮೂಲಕ ಉಣ್ಣುವುದು ಒಂದು ರತಿ, ಮೂಗಿನ ಮೂಲಕ ಒಳ್ಳೆಯ ಸುಗಂಧವನ್ನು ಆಸ್ವಾದಿಸುವುದು ರತಿ, ಕೈಯ ಮೂಲಕ ಮಾಡುವಂಥ ನಮಗೆ ಇಷ್ಟವಾದ ಕೆಲಸ ರತಿ, ತಿಂಡಿ ತಿನ್ನುವುದು ರತಿ, ಎಲ್ಲವೂ ರತಿ. ಅಂದರೆ ಜೀವನದಲ್ಲಿ ನಾವು ಸುಖ ಸಿಗುತ್ತೆ ಅಂತ ತಿಳ್ಕೊಂಡು ಮಾಡುವ ಎಲ್ಲ ಬಗೆಯ ಎಂಟರ್ಟೈನ್ಮೆಂಟ್ ಅಂತ ಹೇಳೋಣ, ಅದನ್ನು ರತಿ. ಅದರಿಂದ ಪ್ರಮೋದ, ಯಾವುದೋ ಒಂದು ಅದು ಸುಖ ಸಿಗುತ್ತೆ, ಅದನ್ನು ನೋಡಬೇಕು, ಅದನ್ನು ಮಾಡಬೇಕು ಅಂತ ಬಯಸಿದೆವು, ಮಾಡಲಿಕ್ಕಾಗದೆ ಒದ್ದಾಟ ಪಟ್ಟೆವು. ಹೀಗೆ ಒಂದು ಹಂತದಲ್ಲಿ ವರ್ಣ ರತಿ ಅವುಗಳಿಂದ ಸಿಗತಕ್ಕಂಥ ಪ್ರಮೋದ ಆನಂದ, ಅದರ ಬಗ್ಗೆ ಅಭಿಧ್ಯಾಯನ್ ಅದನ್ನೇ ನಿರೀಕ್ಷಿಸುವುದು, ಅದು ಸಿಗದೆ ಹೋಗುವುದು, ಅದು ಸಿಗಲಿಲ್ಲ ಅಂತ ದುಃಖ. ಇದು ಒಂದು ಸ್ಟೇಜು. ಅವನು ನಿಜವಾಗಿ ವರ್ಣರತಿ ಪ್ರಮೋದಗಳನ್ನು ಅನುಭವಿಸುವ ಕಾಲದಲ್ಲಿ ಅದರ ಬಗ್ಗೆ ಆಸೆ ಪಟ್ಟ, ಅವನು ಆಸೆ ಪಟ್ಟದ್ದು ಸಿಗದೆ ನಿರಾಶೆ ಆದ. ಇದು ಯೌವನದ ಕಥೆ ಆಯಿತು. ಆಮೇಲೆ ಮುಪ್ಪಿಗೆ ಹೋದಾಗ ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್, ಆವಾಗೇನು ಅವನಿಗೆ ಆವಾಗ ಹಿಂದೆ ಪಾಸ್ಟ್ ಟೆನ್ಸ್ ಮಾತ್ರ ಮುಪ್ಪಿನಲ್ಲಿ. ನಾನು ಚಿಕ್ಕವನಿದ್ದಾಗ ಏನೆಲ್ಲ ಕಾರಬಾರ ಮಾಡಿದ್ದೆ ಗೊತ್ತೋ, ಅದೇ ನೆನಪಿಸ್ಕೊಂಡೆ. ಆವಾಗ ಏನು ಮಾಡಲಿಕ್ಕೂ ತಾಕತ್ತಿಲ್ಲ. ಆವಾಗ ಹಿಂದೆ ನೋಡಿದ ರೂಪ, ಹಿಂದೆ ಕೇಳಿದ ಸದ್ದು, ಹಿಂದೆ ಮಾಡಿದ ಭೋಗವನ್ನು ನೆನಪಿಸಿಕೊಂಡು ಎಲ್ಲ ಆ ಕಾಲ ಮುಗಿದೋಯ್ತಪ್ಪ, ಈಗ ಏನು ಉಪಯೋಗ ಇಲ್ಲ. ಚಿಕ್ಕಂದಿನಲ್ಲಿ ಮಾಡಿದ ಅತ್ಯಾಚಾರಗಳನ್ನೆಲ್ಲ ನೆನಪಿಸಿಕೊಂಡು ಎಂಜಾಯ್ ಮಾಡ್ತಾನೆ ಅಷ್ಟೇ. ಆವಾಗ ಬೇರೆ ಎಂಜಾಯ್ಮೆಂಟ್ ಇಲ್ಲ ಅವನಿಗೆ. ತಾನು ಮಾಡಬಾರದ್ದನ್ನೆಲ್ಲ ನೆನಪಿಸಿಕೊಂಡು ಏನೆಲ್ಲ ಮಾಡಿದ್ದೆ ಗೊತ್ತೋ, ಆಹಾ ಅಂತಾರೆ. ಈಗ ಬಾಯಿ ಚಪ್ಪರಿಸ್ತಾನೆ ಅದನ್ನು ನೆನಪಿಸಿಕೊಂಡು. ಈಗ ಮಾಡುವ ಅಂದರೂ ತಾಕತ್ತಿಲ್ಲಪ್ಪ. ಅಂದರೆ ಇದು ಎರಡು. ಒಂದು, ಯೌವನದಲ್ಲಿ ಮಾಡಬೇಕು ಅಂತ ಆಸೆ ಇದೆ, ಮಾಡೋ ತಾಕತ್ತಿದೆ, ಸಿಗದೆ ಅದನ್ನೇ ಯೋಚಿಸ್ಕೊಂಡು ಕೂತ, ಬಯಸಿದ್ದು ಸಿಗಲಿಲ್ಲ. ಮುಪ್ಪಿನಲ್ಲಿ ಹಿಂದೆ ಸಿಕ್ಕಿದ್ದನ್ನು ನೆನಪಿಸಿ ಚಪ್ಪರಿಸಿಕೊಂಡು ಅದರದ್ದೇ ಅಭಿಧ್ಯಾನ, ಆಗ ಮಾಡುವ ತಾಕತ್ತಿಲ್ಲ. ಹಾಗೆ ಇಡೀ ಜೀವನ ಇಷ್ಟೇ ತಾನೆ ಅಂತಾನೆ ಅವನು. ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್. ಒಂದೋ ಫ್ಯೂಚರ್ ಟೆನ್ಸ್, ಸಿಗುತ್ತೆ ಅದರ ಧ್ಯಾನ, ನಿರೀಕ್ಷೆ. ಯೌವನದಲ್ಲಿ ನಿರೀಕ್ಷೆ ಅಂದರೆ ಫ್ಯೂಚರ್ ಟೆನ್ಸು, ಮುಪ್ಪಿನಲ್ಲಿ ಪಾಸ್ಟ್ ಟೆನ್ಸು, ಹಿಂದೆ ಆದದ್ರ ಅನುಭವ. ಪ್ರೆಸೆಂಟ್ ಟೆನ್ಸ್ ಏನಿದೆ ಅದಿಲ್ಲೇ ಇಲ್ಲ ಅದನ್ನು. ಆದ್ದರಿಂದ ಈ ಎಲ್ಲ ಮನುಷ್ಯನ ಜೀವನದ ಸುಖ ಭೋಗಕ್ಕೆ ಪಾಸ್ಟ್ ಟೆನ್ಸ್ ಇದೆ, ಫ್ಯೂಚರ್ ಟೆನ್ಸ್ ಇದೆ. ಪ್ರೆಸೆಂಟ್ ಟೆನ್ಸ್ ಒಂದು ಬಗೆ ಇಲ್ಲ. ಒಂದು ನಿರೀಕ್ಷೆಯಲ್ಲೇ ಸುಖ, ಅದು ಸಿಗುತ್ತೆ, ನಾಳೆ ಹಾಗೆ ಮಾಡಬೇಕು, ನಾಳೆ ಹೀಗೆ. ಈ ತಿರುಕನ ಕನಸು ಅಂತ ಒಂದು ಹಾಡು ಉಂಟಲ್ಲ, ತಿರುಕನವರು 101 ಕರಗ, ಹಾಗೆ ನಾಳೆ ಹಾಗಾಗುತ್ತೆ, ಹೀಗಾಗತ್ತೆ, ಹೀಗಾದರೆ ಹೀಗೆ ಆಗುತ್ತೆ. ಅದರ ಯೋಚನೆಯೇ ಒಂದು ಮಜಾ. ಆಗುತ್ತೋ ಇಲ್ಲೋ ಅದು ಬೇರೆ ವಿಷಯ, ಆಗುತ್ತೆ ಅನ್ನೋ ಕನಸು ಕಾಣುವುದಿಲ್ಲ ಒಂದು ಆನಂದ. ಆಮೇಲೆ ಮುಪ್ಪಿನಲ್ಲಿ ಹಾಗೆ ಮಾಡಿದ್ದೆ, ಹೀಗೆ ಮಾಡಿದ್ದೆ, ನಾನು ಏನೆಲ್ಲ ಮಾಡಿದ್ದೆ ಗೊತ್ತೋ ನಿಮಗೆಲ್ಲ. ಈಗಿನ ಹುಡುಗರಿಗೆ ಏನು ಅರ್ಥ ಆಗುತ್ತೆ, ನಾವೆಲ್ಲ ಏನು ಮಾಡಿದ್ದೇವೆ ಗೊತ್ತೋ, ನೀವೆಲ್ಲ ಅಪರದಂಡ ಅಂತ ಹುಡುಗರ ಮುಂದೆ ತಾವು ಹಿಂದೆ ಮಾಡಿದ್ದಾನೆ. ಈಗ ಅಪರದಂಡವೇ ನಾವು. ಆದರೆ
ನಾವು ಅಪರದಂಡ ಅಲ್ಲ, ಯಾಕಂದರೆ ನೀವು ಹುಟ್ಟೋ ಮುಂಚೆ ಏನೆಲ್ಲ ಮಾಡಿದ್ದೇವೆ ಗೊತ್ತೋ ಅದು ನಿಮಗೆ ಗೊತ್ತಿಲ್ಲ. ನಾವು ಮಹಾಪ್ರಚಂಡರು ಅಂತ ಮಕ್ಕಳ ಮುಂದೆ ಹೇಳಿಕೊಂಡು ಪಾಸ್ಟ್ ಟೆನ್ಸ್ನಿಂದ ಬದುಕುತ್ತೇವೆ. ನಾವು ವಿ ಲಿವ್ ಇನ್ ಪಾಸ್ಟ್ ಟೆನ್ಸ್ ಆರ್ ವಿ ಲಿವ್ ಇನ್ ಫ್ಯೂಚರ್ ಟೆನ್ಸ್, ವಿ ಡೋಂಟ್ ಹ್ಯಾವ್ ಪ್ರೆಸೆಂಟ್ ಟೆನ್ಸ್ ಎಟ್ ಆಲ್ ಅಂತ. ಅದರಿಂದ ಅಭಿಧ್ಯಾಯನ್ ವರ್ಣರತಿ ಪ್ರಮೋದಾನ್, ನಮ್ಮ ಸುಖದ ನಿರೀಕ್ಷೆಯಲ್ಲಿ, ಅದರ ಅಭಿಧ್ಯಾನ ಅಂದರೆ ನಿರೀಕ್ಷೆ, ಅಥವಾ ಹಿಂದೆ ನಡೆದು ಹೋಗಿರತಕ್ಕಂಥ ನಮ್ಮ ಭೂತಕಾಲದ ಜೀವನದ ನೆನಪಿನಲ್ಲಿ, ಅದರ ಅಭಿಧ್ಯಾನ ಅಂದರೆ ನೆನಪು, ಅಲ್ಲಿ ಮೆಮೊರಿ, ಐದರ್ ಎಕ್ಸ್ಪೆಕ್ಟೇಷನ್ ಆರ್ ಮೆಮೊರಿ ಇದೆ. ಇದನ್ನೆಲ್ಲ ಯೋಚನೆ ಮಾಡಿ ಪರೀಕ್ಷೆ ಮಾಡಿ ಆಮೇಲೆ ಈ ವರ್ಣರತಿ ಪ್ರಮೋದಗಳ ಲಿಮಿಟೇಷನ್ಸನ್ನು ಅಭಿಧ್ಯಾಯನ ಚಿಂತನೆ ಮಾಡಿದರೆ ನೋಡಿ, ಈ ಹುಡುಗನಿಗೆ ಎಂಥ ದೃಷ್ಟಿ ಇದು. ಇನ್ನೂ 8-10 ವರ್ಷದ ಹುಡುಗ, ಅವನು ಬಾಲ್ಯದಿಂದ ಮುಪ್ಪಿನ ತನಕದ ಜೀವನದ ಎಲ್ಲ ಅನುಭವಗಳನ್ನು ಕ್ರೋಢೀಕರಿಸಿ ಹೇಳ್ತಾನೆ. ಈ ಇನ್ನು ನಾನು ಯುವಕನಾದಾಗ ನನಗೆ ನಿರೀಕ್ಷೆ, ಮುದುಕನಾದೆ ಆವಾಗ ನೆನಪು. ಇದೆಲ್ಲ ಮಾಡಿಯೂ ಇದೆಲ್ಲ ಇಡೀ ಜೀವನದಲ್ಲಿ ಪಟ್ಟ ಸುಖಗಳ ಬಗ್ಗೆ ಅಭಿಧ್ಯಾಯನ್, ಅದನ್ನು ಸರಿಯಾಗಿ ಪರೀಕ್ಷೆ ನೋಡಿ. ಒಂದು ಅಭಿಧ್ಯಾನ ಅಂದರೆ ನಿರೀಕ್ಷೆ, ಮತ್ತೊಂದು ಅಭಿಧ್ಯಾನ ಅಂದರೆ ನೆನಪು, ಮೂರನೇ ಅಭಿಧ್ಯಾನ ಅಂದರೆ ಪರೀಕ್ಷೆ, ಅದರ ಡಯಾಗ್ನೋಸಿಸ್. ಸರಿಯಾಗಿ ಅದನ್ನು ಅನಾಲಿಸಿಸ್ ಮಾಡಿದರೆ, ಅನಾಲಿಟಿಕಲ್ ಆಗಿ ನೋಡಿದರೆ ಏನಿದೆ ಅದರಲ್ಲಿ? ಏನಿಲ್ಲ. ಅದೇ ಅದು ಸ್ವಭಾವ. ನಾಳೆ ಇವತ್ತಿರುತ್ತೆ, ಅದು ಕೈಗೆ ಸಿಕ್ಕಿತು ಅನ್ನುವಾಗ ತಪ್ಪಿ ಹೋಗುತ್ತೆ. ನಾಳೆ ಇಲ್ಲ, ಇವತ್ತಿದೆ, ನಾಳೆ ಇಲ್ಲ, ಈ ಕ್ಷಣದಲ್ಲಿದೆ, ಇನ್ನೊಂದು ಕ್ಷಣದಲ್ಲಿಲ್ಲ. ಹೀಗಿರುವಂಥ ಬದುಕಿನಲ್ಲಿ, ಹಾಗಾದರೆ ಬದುಕು ಅಂದರೆ ಒಂದೋ ನಿರೀಕ್ಷೆ, ಒಂದೋ ನೆನಪು. ನಾವು ಖುಷಿ ಪಡೋದು ಎರಡರಲ್ಲೇ. ಅಂಥ ಅದು ಎರಡು ಹಿಂಸೆ ಅಲ್ವಾ? ಹಿಂದಿನ ನೆನಪು ಅಂದರೆ ಅರ್ಥ ಏನು? ಈಗ ಆ ತಾಕತ್ತಿಲ್ಲ ಅಂತ ಅರ್ಥ. ನಿರೀಕ್ಷೆ ಅಂದರೆ ಏನು? ಮುಂದೆ ಸಿಗುತ್ತೆ ಅನ್ನೋದರಿಂದ ಖುಷಿ ಹೊರತು ಈಗ ಇಲ್ಲ ಅಂತ. ಹಾಗಾದರೆ ಇಲ್ಲ ಅನ್ನೋದೇ ಮೇಜರ್ ಆಯ್ತಲ್ಲಿ. ಮೇಜರ್ ಪೋರ್ಷನ್ನು ಇಲ್ಲದ್ದರ ಬಯಕೆ, ಇಲ್ಲವಾದದ್ದರ ನೆನಪು. ಇಂಥ ಜೀವನವೇ ನಿಜವಾದ ಆನಂದ. ಆದರೆ ಇಂಥ ದೀರ್ಘ ಜೀವನದಲ್ಲಿ ಇದು ಆದಷ್ಟು ಬೇಗ ಮನುಷ್ಯನು 100 ವರ್ಷ ಆಯುಸ್ಸು ಸಾಕಪ್ಪ. ಅತಿ ದೀರ್ಘೇ ಜೀವಿತೇ ಕೋರಮೇತ, ಈ ರೀತಿ ಇಲ್ಲದ್ದನ್ನು ಬಯಸ್ತಾ, ಕಳೆದು ಹೋದದ್ದನ್ನು ನೆನಪಿಸ್ತಾ, ಅಷ್ಟಕ್ಕೆ ಜೊಲ್ಲು ಸುರಿಸುತ್ತಾ, ನಾಲಿಗೆ ಚಪ್ಪರಿಸುತ್ತಾ ಬದುಕುವುದಾದರೆ ಅತಿ ದೀರ್ಘೇ ಜೀವಿತೇ, ಮನುಷ್ಯನಿಗೆ ಯಾವಾಗಲೂ ನಾವು ಲೈಫ್ ಈಸ್ ಸ್ವೀಟ್ ಬಿಕಾಸ್ ಇಟ್ ಈಸ್ ಶಾರ್ಟ್ ಅಂತ. ಅದು ಬಹಳ ದೀರ್ಘವಾದರೆ ಅಸಹ್ಯವಾಗಿ ಬಿಡ್ತಿತ್ತು. ಅದರಿಂದ ನನಗೆ ಎಷ್ಟು ಆಯುಸ್ಸಿದೆಯೋ ಅಷ್ಟು ಬದುಕಿದರೆ ಸಾಕು, ನೀನು ನನಗೆ ಗ್ರೇಸ್ ಮಾರ್ಕ್ ಕೊಡೋದು ಬೇಡ. ಈ ದೀರ್ಘ ಜೀವನದಲ್ಲಿ ಯಾರು ಸಂತೋಷಪಟ್ಟದ್ದುಂಟು? ರಾಮಾಯಣದಲ್ಲೊಂದು ಮಾತಿದೆ, ಏನು ಅಂದರೆ ಬದುಕಬೇಕು, ದೀರ್ಘಕಾಲ ಬದುಕಬೇಕು ಅಂತ ಸೀತೆ ಒಂದು ಮಾತು ಹೇಳ್ತಾಳೆ. ಇದಕ್ಕೆ ಕಾಂಟ್ರಡಿಕ್ಟರಿಯಾಗಿ ಆ ಕಾಂಟ್ರಾಸ್ಟ್ ನೋಡಿ. ಬಹಳ ಕಾಲ ಬದುಕಬೇಕಪ್ಪ, ಮನುಷ್ಯ ಸಾಯಬಾರ್ದು ಅಂತಾಳೆ. ಯಾಕೆ ಆ ಮಾತು ಹೇಳ್ತಾಳೆ ಅಂದರೆ, ಸೀತೆ ರಾವಣನ ಅಶೋಕವನದಲ್ಲಿ ಇದ್ದು ಇನ್ನೂ ರಾಮಚಂದ್ರ ಬರುವ ಸಾಧ್ಯತೆ ಇಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಮಚಂದ್ರನಿಗೆ ಸೀತೆ ಇಲ್ಲಿದ್ದ ಸುದ್ದಿ ಕೂಡ ಗೊತ್ತಿಲ್ಲ ಅಂತ ಅನ್ನೋದು ಅರ್ಥನೇ ಅಲ್ಲಿ. ಆಮೇಲೆ ರಾಕ್ಷಸಿಯರೆಲ್ಲ ಸುತ್ತುವರೆದು, ನೀನು ರಾವಣನನ್ನು ಒಪ್ಪಿದರೆ ಆಯಿತು, ನಿನಗೆ ಇನ್ನು 1 ತಿಂಗಳ ಅವಧಿ, ಇಲ್ಲದಿದ್ದರೆ ನಿನ್ನ ರಾವಣನಿಗೆ ಬೆಳಗಾತ ಬ್ರೇಕ್ಫಾಸ್ಟಿಗೆ ನಿನ್ನ ಅಡುಗೆ ಮಾಡಿ ಹಾಕ್ತೇವೆ ಅಂತ ಹೇಳಿಬಿಟ್ಟಿದ್ದಾರೆ. ಅಂದರೆ ಪ್ರಾತರಾಶ, ಹಾಗೆ ಶಬ್ದ ಇದೆ ರಾಮಾಯಣದಲ್ಲಿ. ಬೆಳಗಿನ ಪ್ರಾತರಾಶ ಅಂದರೆ ಬ್ರೇಕ್ಫಾಸ್ಟ್, ಅದು ಸರಿಯಾದ ಶಬ್ದ ಸಂಸ್ಕೃತದಲ್ಲಿ. ಬ್ರೇಕ್ಫಾಸ್ಟಿಗೆ ಪ್ರಾತರಾಶ ಅಂತ. ನಿನ್ನನ್ನು ರಾವಣನ ಪ್ರಾತರಾಶಕ್ಕೆ ಅಡುಗೆ ಮಾಡಿ ಹಾಕ್ತೇವೆ ಅಂತ ಹೇಳಿದ್ದಾರೆ. ಏನೋ ಅವರು ಮಾಂಸ ತಿನ್ನುವವರೇ ರಾವಣನವರು, ಏನು ತೊಂದರೆ ಇಲ್ಲ. ಇವಳಿಗೆ ಆಗ ಈ ರಾವಣನ ಬ್ರೇಕ್ಫಾಸ್ಟಿಗೆ ನಾನು ಆಹಾರವಾಗುವುದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ಏನು ಅಂತ ಹೇಳ್ಕೊಂಡು ಒಮ್ಮೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಕುತ್ತಿಗೆಗೆ ಸೀರೆ ಗಂಟು ಹಾಕ್ಕೊಳ್ತಾಳೆ. ಅಲ್ಲಿ ಈ ರಾತ್ರಿ ಹೊತ್ತು ಇವರೆಲ್ಲ ರಾಕ್ಷಸಿಯರು ಮಲಗಿದಾಗ ಆಗ ಈ ಹನುಮಂತ ಮೇಲಿಂದ ಕೂತಿರ್ತಾನೆ, ಅವನು ರಾಮನ ಕಥೆ ಶುರು ಮಾಡ್ತಾನೆ. ಅವಳು ಮೆಲ್ಲ ಕುತ್ತಿಗೆ ಸೀರೆ ಸಡ್ಲು ಮಾಡಿ ಕಿವಿ ಕೊಡ್ತಾಳೆ. ಆಮೇಲೆ ಇವನು ಕೆಳಗೆ ಬಂದು ಆವಾಗ ಹೇಳೋದು ಅವಳು, ಅಲ್ಲಪ್ಪ ನಾನು ಎಲ್ಲರ ಆತ್ಮಹತ್ಯೆ ಮಾಡಿಕೊಂಡಿದ್ದರೆ ಮತ್ತೆ ರಾಮನನ್ನು ಸೇರುವ ಅವಕಾಶವನ್ನು ಕಳ್ಕೊಂಡು ಬಿಡ್ತಿದ್ದೆ. ಈಗ ನೀನು ಬಂದು ಮತ್ತೆ ರಾಮನನ್ನು ಸೇರುವ ಅವಕಾಶ ಯಾಕೆ ಬಂತು ಅಂದರೆ, ನಾನು ಬದುಕಿದ್ದರಿಂದ ಅಂದ ಮನುಷ್ಯ ನಿರಾಶರಾಗಿ ಸಾಯಬಾರದು. ಯಾಕೆಂದರೆ ಮುಂದಿನ ಕ್ಷಣದಲ್ಲಿ ನಮಗೆ ಒಳ್ಳೆಯದಾಗುವ ಸಾಧ್ಯತೆ ಇರ್ಬೋದು. ಆ ದುಃಖ ಬಂದಾಗ ಮನುಷ್ಯ ಯಾವಾಗಲೂ ಸಾಯುವ ತೀರ್ಮಾನ ಮಾಡೋದು ಮೂರ್ಖತನ ಅಂತಾಳೆ. ಅದು ಬೇರೆ ಅರ್ಥ ನೋಡಿ. ಯಾವ ಹೇಳ್ತಾಳೆ, ಏತಿ ಜೀವಂತ ಆನಂದ ನರಂ ವರ್ಷ ಶತಾದಪಿ, 90 ವರ್ಷ ಆಗುವ ತನಕವೂ ಸುಖ ಸಿಗಲಿಲ್ಲ, 100 ವರ್ಷ ಆದರೂ ಸಿಕ್ಕಿತು ಅಂತ ನಿರಾಶೆ ಪಡಬೇಡ. ಸುಖದ ನಿರೀಕ್ಷೆಯಲ್ಲೇ ಬದುಕು. ನಿರಾಶೆ ಅಂದರೆ ಡಿಸಪಾಯಿಂಟ್ಮೆಂಟ್ ಇರಬಾರ್ದು ಜೀವನದಲ್ಲಿ, ನಿರಾಶೆ ಇರಬಾರ್ದು. ಯಾವಾಗಲೂ ಆಶಾವಾದಿಯಾಗಿರಬೇಕು. ಇವತ್ತೆಲ್ಲ ನಾಳೆ ಒಳ್ಳೆಯದಾಗತ್ತೆ. ಕಷ್ಟ ಬಂದಾಗಲೂ ನಾನು ಈ ಕಷ್ಟವನ್ನು ಗೆದ್ದೇ ತೀರ್ತೇನೆ, ನಾಳೆ ಸುಖವನ್ನು ಪಡಿತೇನೆ ಅನ್ನತಕ್ಕಂಥ ಕಾನ್ಫಿಡೆನ್ಸ್ ಬೆಳೆಸೋಕೆ ಹೊರತು ಡಿಪ್ರೆಸ್ಡ್ ಆಗಬಾರ್ದು. ಜೀವನದಲ್ಲಿ ಡಿಪ್ರೆಷನ್ ಇರಬಾರ್ದು ಅನ್ನೋ ಅರ್ಥದಲ್ಲಿ ಅಲ್ಲೇ ಹೇಳಿದರು. ಇವರು ಹಾಗೆ ಹೇಳೋದಲ್ಲ. ಜೀವನದಲ್ಲಿ ನಿರಾಶೆಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ನಾನು, ಆದರೆ
ನನಗೆ ಎಷ್ಟು ಆಯುಸ್ಸಿದೆ ಅದಕ್ಕಿಂತ ಹೆಚ್ಚು ಆಯುಸ್ಸನ್ನು ಪಡೆದು ಏನಾದರೂ ಮಾಡಿ ಇಲ್ಲೇ ಬದುಕುವ ಅನ್ನುವ ಆಸೆಯೂ ನನಗಿಲ್ಲ. ಅತಿ ದೀರ್ಘೇ ಜೀವಿತೇ ಕೋರಮೇತ. ಆದ್ದರಿಂದ ನಾನು ಏನು ಕೇಳ್ತಾ ಇದ್ದೇನೆಂದರೆ, ಯಸ್ಮಿನ್ನಿದಂ ವಿಚಿಕಿತ್ಸಂತಿ ಮೃತ್ಯೋ ಬ್ರೂಹಿ ಮಹತಿ ಸಂಪ್ರಾಯೇ ಬ್ರೂಹಿ ನಸ್ತತ್. ಯಸ್ಮಿನ್ನಿದಂ ವಿಚಿಕಿತ್ಸಂತಿ ಮೃತ್ಯೋ. ಈಗ ನೀನು ಒಂದು ಮಾತು ಹೇಳಿದಿ, ಏನು ಅಂದರೆ, ಯಾವ ವಿಷಯದಲ್ಲಿ ದೇವತೆಗಳೂ ಕೂಡ ಇನ್ನೂ ಸಂದೇಹದಿಂದ ವಿಚಾರ ಮಾಡಿ ತೀರ್ಮಾನಕ್ಕೆ ಬರಲಾರದೆ ಒದ್ದಾಡ್ತಾ ಇದ್ದಾರೋ ಅಂಥ ಸಂಗತಿ, ಅದನ್ನು ನಾನು ಈ ಭೂಮಿಯಲ್ಲಿ ಹೋಗಿ ಯಾರ ಹತ್ರ ಕೇಳೋದು? ವಿಚಿಕಿತ್ಸಂತಿ, ನೀನೇ ಹೇಳಿದಿ ಈ ವಿಷಯದಲ್ಲಿ ದೇವೈಹಿ ಅತ್ರಾಪಿ ವಿಚಿಕಿತ್ಸಿತಂ ಪುರಾ, ದೇವತೆಗಳು ಈ ವಿಷಯದಲ್ಲಿ ಇನ್ನೂ ವಿಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೀನಿ. ಯಸ್ಮಿನ್, ಯಾವ ವಿಷಯದಲ್ಲಿ, ಇದಂ ವಿಚಿಕಿತ್ಸಂತಿ, ಹಾಗೋ ಹೀಗೋ ಅದು ಹೇಗಿರಬಹುದು, ಮುಕ್ತಿಯ ಸ್ಥಿತಿ ಹೇಗೆ, ಮುಕ್ತಿಯಲ್ಲಿ ಭಗವಂತನ ನಿಯಾಮಕತ್ವ ಹೇಗೆ, ಆಗ ಜೀವನ ಸ್ಥಿತಿ ಭಗವಂತನ ಸ್ಥಿತಿ ಯಾವ ಥರ, ಅವರ ರಿಲೇಷನ್ಶಿಪ್ ಹೇಗೆ. ಯಾಕೆಂದರೆ ನಮಗೆ ಗೊತ್ತಿರುವಂಥದ್ದೆಲ್ಲ ಸ್ಥಿತಿ ಅಂತಂದರೆ ಒಂದು ಪಂಚಭೂತಾತ್ಮಕವಾದ ದೇಹದ ಒಳಗೆ ಇರುವ ಸ್ಥಿತಿ. ಈ ದೇಹ ಬಿಟ್ಟು ಹೋದ ಮೇಲೂ ಪಂಚಭೂತಾತ್ಮಕವಾದ ದೇಹ ಇದೆ. ಇವಾಗ ನಮಗೆ ಈ ದೇಹ ಬಿಟ್ಟು ಹೋದ್ಮೇಲೆ ಸತ್ತ ಮೇಲೂ ಒಂದು ಪಂಚಭೂತಾತ್ಮಕ ದೇಹ ಇದೆ. ನಾನು ಹೇಳಿದೆ ಸೂಕ್ಷ್ಮ ಶರೀರ ಇದೆ. ಆ ಸೂಕ್ಷ್ಮ ಶರೀರ ನಾಶ ಆದಾಗಲೂ ಲಿಂಗ ಶರೀರ ಇದೆ. ಈ ಭೌತಿಕವಾದ ಕೋಟಿಂಗ್ ಇಲ್ಲದೆ ಕೇವಲ ತಾನೇ ತಾನಾಗಿ ಇದ್ದ ಅನುಭವವೇ ಜೀವಕ್ಕೆ ಇಲ್ಲ. ಅದು ದೇವತೆಗಳಿಗೂ ಇಲ್ಲ. ಲಿಂಗ ಶರೀರ ಭಂಗ ಆಗೋದು ಮೋಕ್ಷಕ್ಕೆ ಹೋದಾಗಲ್ಲ. ಅಲ್ಲಿಂದ ದೇವತೆಗಳಿಗೂ ಲಿಂಗ ಶರೀರವೂ ಇಲ್ಲದ ಕೇವಲ ತಾನೇ ತಾನಾಗಿ ಇರತಕ್ಕಂಥ ಸ್ವರೂಪ ದೇಹದ ಅನುಭವ ಅದು ಹೇಗೆ, ಆ ಸ್ವರೂಪ ದೇಹದಲ್ಲಿ ಭಗವಂತನ ಆರಾಧನೆ ಹಾಗೆ, ಸ್ವರೂಪ ದೇಹದ ಸ್ಥಿತಿ ಹಾಗೆ ಅನ್ನುವುದು ಅವರಿಗೂ ಕೂಡ ಅನುಸಂಧಾನವೇ ಹೊರತು ನೇರ ಪ್ರತ್ಯಕ್ಷ ಸಾಕ್ಷಾತ್ ಅನುಭವ ಅಲ್ಲ. ಅಂಥ ವಿಷಯದಲ್ಲಿ ಯಸ್ಮಿನ್ ಇದಂ ವಿಚಿಕಿತ್ಸಂತಿ, ಇದಂ ಅಂದರೆ ಮುಕ್ತಿಯ ಸ್ಥಿತಿ, ಮೋಕ್ಷ ಅಂದರೆ ಏನು, ಮುಕ್ತಿಯಲ್ಲಿ ಜೀವ ಹೇಗಿರ್ತಾನೆ, ಭಗವಂತ ಹೇಗಿರ್ತಾನೆ, ಅವರ ರಿಲೇಷನ್ಶಿಪ್ ಏನು ಅನ್ನುವುದರ ಈ ವಿಷಯದಲ್ಲಿ ವಿಚಿಕಿತ್ಸಂತಿ, ಜ್ಞಾನಿಗಳು ಬ್ರಹ್ಮಾದಿ ದೇವತೆಗಳು ಅದರ ಬಗ್ಗೆ ನಿರಂತರ ಚಿಂತನೆ ಮಾಡ್ತಾರೆ. ದೇವತೆಗಳಿಗೂ ಪೂರ್ತಿ ನಿರ್ಣಯ ಆಗಿಲ್ಲ, ಅದು ಸಂದಿಗ್ಧವಾದ ವಿಷಯ ಅಂತ ಹೇಳ್ತೀಯಲ್ಲ, ಅದನ್ನು ಬ್ರೂಹಿನಸ್ತತ್ ಸಾಂಪ್ರಾಯೇ ಮಹತಿ ಬ್ರೂಹಿತ. ಅಂಥ ಸಾಂಪ್ರಾಯದ ಬಗ್ಗೆ ನನಗೆ ಹೇಳಯ್ಯ. ಸಾಂಪ್ರಾಯ ಅಂದರೆ ಪರಸ್ಮಿನ್ ಅಯನಂ, ಭಗವಂತನಲ್ಲಿ ಚೆನ್ನಾಗಿ ಹೋಗಿ ಸೇರುವುದು, ಅದು ಸಾಂಪ್ರಾಯ ಅಂದರೆ ಮುಕ್ತಿ. ಭಗವಂತನಲ್ಲಿ ಅಯ ಅಂದರೆ ಹೋಗುವುದು, ಪರ ಅಂದರೆ ಸರ್ವೋತ್ತಮನಾದ ಭಗವಂತ, ಪರತತ್ವದಲ್ಲಿ ಅಯನ ಹೋಗಿ ಸೇರುವುದು, ಅದು ಪರಾಯ. ಅದನ್ನು ಚೆನ್ನಾಗಿ ಸೇರುವುದು ಸಾಂಪ್ರಾಯ. ಅದೇನು ಚೆನ್ನಾಗಿ ಸೇರುವುದು, ಮತ್ತು ಚೆನ್ನಾಗಿ ಅಲ್ಲದೆ ಕೆಟ್ಟದಾಗಿ ಸೇರುವುದು ಅಂತ ಒಂದುಂಟು, ದೇವರನ್ನು ಉಂಟು. ದೇವರನ್ನು ಕೆಟ್ಟದಾಗಿ ಸೇರುವುದು ಅಂತ ಒಂದುಂಟು, ಚೆನ್ನಾಗಿ ಸೇರುವುದು ಅಂತ ಒಂದುಂಟು. ಕೆಟ್ಟದಾಗಿ ಸೇರುವುದು ದಿನ ಸೇರ್ತೇವೆ ನಾವು. ರಾತ್ರಿ ನಿದ್ರೆಯಲ್ಲಿ ಪ್ರಾಜ್ಞನಾಮಕ ಭಗವಂತನಲ್ಲಿ ಹೋಗಿ ಸೇರಿಬಿಟ್ರೆ ನಿದ್ರೆ, ಹೊರಗಿನ ಪ್ರಪಂಚದ ಸಂಪರ್ಕ ಇಲ್ಲ. ಅದು ಸೇರಿದ್ದು ಕೆಟ್ಟದಾಗಿ ಸೇರಿದ್ದು, ಯಾಕೆಂದರೆ ಸೇರಿದ್ದೇವೆ ಅನ್ನೋ ಎಚ್ಚರವೇ ಇಲ್ಲದೆ ಸೇರಿದ್ದು. ಅದರಿಂದ ಅದು ಒಳ್ಳೆಯ ಪರಾಯ ಅಲ್ಲ, ಕೆಟ್ಟ ಪರಾಯ. ಅದರಿಂದ ನಿದ್ರೆಯಲ್ಲಿ ದಿನಾ ಭಗವಂತನನ್ನು ಹೋಗಿ ಸೇರ್ತಿ, ಅದಲ್ಲ ಸಾಂಪ್ರಾಯ. ಆದರೆ ಅರಿವು ತಿಳಿದು ನಾನು ಭಗವಂತನ ಮಡಿಲಲ್ಲಿದ್ದೇನೆ ಅನ್ನೋದು ನನಗೆ ತಿಳಿಯಬೇಕು. ನನಗೆ ಎಚ್ಚರ ಇರಲಿಲ್ಲ, ದೇವರು ಮಡಿಲ ಪ್ರಳಯ ಕಾಲದಲ್ಲಿ ಭಗವಂತನ ಹೊಟ್ಟೆಯಲ್ಲೇ ಇರ್ತೇವೆ, ಅದರ ನಿದ್ರೆ ಗೊತ್ತಿಲ್ಲ. ಅದರಿಂದ ಭಗವಂತನನ್ನು ನಿದ್ರೆಯಲ್ಲಿ ಸೇರ್ತೇವೆ, ಪ್ರಳಯ ಕಾಲದಲ್ಲಿ ಸೇರ್ತೇವೆ, ಆದರೆ ಸೇರಿದ್ದೇವೆ ಅನ್ನೋದೇ ಗೊತ್ತಿಲ್ಲ, ಎಲ್ಲಿ ಇದ್ದೇವೆ ಅನ್ನೋದು ಗೊತ್ತಿಲ್ಲ. ಆದರೆ ಸೇರುವುದು ಮುಖ್ಯ ಅಲ್ಲ, ಯಾಕಂದರೆ ಯಾವಾಗಲೂ ಭಗವಂತನ ಜೊತೆಗೇ ಇದ್ದೇವಲ್ಲ. ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್. ಈಗ ಎಲ್ಲೇ ಮತ್ತೆ ಹಾಗಾದರೆ ಭಗವಂತನ ಜೊತೆಗೆಯೇ ದ್ವಾಸುಪರ್ಣ ಸಯುಜ ಸಖಾಯ ಸದಾ ನಮ್ಮ ಹೃದಯದಲ್ಲಿ ನಮ್ಮ ಜೊತೆಗೇ ಇದ್ದಾನಲ್ಲ, ಭಗವಂತರು ಒಟ್ಟಿಗೇ ಇದ್ದೇವೆ. ಹಾಗಾದರೆ ಈಗ ಆಗಬೇಕಾದ್ರಿಂದ ಅವನು ಒಟ್ಟಿಗೆ ಇರುವುದಲ್ಲ, ಇರವು ಉಂಟೇ ಉಂಟು, ಇರವಿನ ಅರಿವು ಅದು ನಾನು ಭಗವಂತ. ಈಗ ನೋಡಿ, ಮಗುವಿಗೆ ಕತ್ತಲೆಯಲ್ಲಿ ತಾಯಿ ಕೂತಿದ್ರೆ, ತಾಯಿ ಕೂತಿದ್ರೆ, ತಾಯಿ ಪಕ್ಕದಲ್ಲೇ ಇದ್ದಾಳೆ, ಆ ಬಾಗಿಲಿನ ಆಚೆ ಕತ್ತಲೆಯಲ್ಲಿ ಕೂತಿದ್ದಾಳೆ, ಬಾಗಿಲಿನ ಹೊರಗಡೆ ಮಗು ಕೂತಿದೆ. ಅಳೋದು ಅಂದರೆ ಅಳೋದು, ಯಾಕೆಂದರೆ ತಾಯಿ ಇಲ್ಲ, ತಾಯಿ ಬೇಕು ಅಂತ. ತಾಯಿ ಪಕ್ಕದಲ್ಲೇ ಇದ್ದಾಳೆ, ಆದರೆ ತಾಯಿ ಪಕ್ಕದಲ್ಲಿ ಇದ್ದರೆ ಮಗುವಿಗೆ ಧೈರ್ಯ ಇಲ್ಲ. ಮಗುವಿಗೆ ತಾಯಿ ಪಕ್ಕದಲ್ಲಿ ಇದ್ದಾಳೆ ಅನ್ನೋದು ಗೊತ್ತಾದಾಗ ಮಗುವಿಗೆ ಧೈರ್ಯ. ಇರೋದಲ್ಲ, ಇರೋದು ಗೊತ್ತಾಗೋದು ಮುಖ್ಯ. ತಾಯಿ ಪಕ್ಕದಲ್ಲೇ ಇದ್ರೂ ಹೇಳುತ್ತೆ ಮಗು ಅಮ್ಮ ಬೇಕು ಅಂತ, ಅಮ್ಮ ಅಲ್ಲೇ ಇರ್ತಾಳೆ. ಆದರೆ ಅವಳು ಮಾತಾಡದೆ ಸುಮ್ಮನೆ ಕೂತಿರ್ತಾಳೆ, ಸುಮ್ಮನೆ ಮಗುವಿನ ಪ್ರತಿಕ್ರಿಯೆಯನ್ನು ನೋಡ್ತಾ. ಆಮೇಲೆ ಜೋರಾಗಿ ಅಳ್ಳಿಗೆ ಶುರು ಮಾಡಿತು ಅಂತ ಕೂಡಲೇ ಎತ್ತಿಕೋತಾಳೆ, ಎತ್ತಿಕೊಂಡ್ರೆ ಬಾಯಿ ಮುಚ್ಚಿಬಿಡ್ತದೆ ಅದು ಎಲ್ಲ. ಮತ್ತೆ ಅಲ್ಲೇ ಇದ್ಲು ಕೂಗ್ತಾ ಇತ್ತು, ಅದು ಅಷ್ಟೇ ಎತ್ತಿ ಕೂಡಲೇ ತಾಯಿ ಇದ್ದಾಳೆ ಅನ್ನೋದು ಗೊತ್ತಾದ ತಕ್ಷಣ ಧೈರ್ಯ ಬಂತು ಅದಕ್ಕೆ. ತಾಯಿ ಏನು ರಕ್ಷಿಸ್ತಾಳೆ ಅದು ಮಗುವಿಗೆ ಗೊತ್ತಿಲ್ಲ, ತಾಯಿ ನನ್ನನ್ನು ರಕ್ಷಿಸ್ತಾಳೆ ಅಂತ ಅದಕ್ಕೊಂದು ಧೈರ್ಯ ಅಷ್ಟೇ. ತಾಯಿ ತನ್ನನ್ನೇ ತಾನು ರಕ್ಷಿಸಿಕೊಳ್ಳಾಗದವಳು ಮಗುವನ್ನು ಏನು ರಕ್ಷಿಸ್ತಾಳೆ ಅದು ಮಗುವಿಗೆ ಗೊತ್ತಿಲ್ಲ. ತಾಯಿ ನನ್ನನ್ನು ರಕ್ಷಿಸ್ತಾಳೆ, ಅದನ್ನು ತಾಯಿ ಹತ್ತಿರ ಧೈರ್ಯ ಬಂದು ಹೋಯ್ತು ಅದಕ್ಕೆ. ಹಾಗೆ ಭಗವಂತನ ಬಳಿ ಸೇರುವುದು ಅಂದರೆ
ಅದು ಎಲ್ಲ ಸ್ಥಿತಿಯಲ್ಲೂ ಭಗವಂತನ ಬಳಿಯಲ್ಲೇ ಇದ್ದರೂ ಕೂಡ ನಿಜವಾಗಿ ಭಗವಂತನ ಬಳಿಯಲ್ಲಿ ಇದ್ದೇನೆ ಅನ್ನುವ ಎಕ್ಸ್ಪೀರಿಯನ್ಸ್ ಉಂಟಲ್ಲ, ಅದು ಸಾಂಪ್ರದಾಯ, ಅದು ಮೋಕ್ಷದಲ್ಲಿ ಮಾತ್ರ ಇರುವುದು. ಮತ್ತೆ ಕ್ಷಣಿಕವಾಗಿ ಸಂಸಾರದಲ್ಲಿದೆ ಯಾವಾಗ? ಸಾಕ್ಷಾತ್ಕಾರದ ಕ್ಷಣದಲ್ಲಿ. ಭಗವಂತನನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಭಗವಂತನ ಜೊತೆಗೆ ಜೀವ ಇರತಕ್ಕಂಥ ಅನುಭವ, ಅದು ಇಟ್ ಈಸ್ ಜಸ್ಟ್ ಲೈಕ್ ಎ ಫ್ಲ್ಯಾಶ್. ಅದರ ನಿರಂತರವಾಗಿ ಭಗವಂತನ ಜೊತೆಗೆ ಇರತಕ್ಕ ಅನುಭವ ಮುಕ್ತಿಯಲ್ಲಿ ಮಾತ್ರ ಸಾಧ್ಯ. ಅದಕ್ಕೆ ಅದು ಮಹಾ ಸಾಂಪ್ರದಾಯ. ಸಾಂಪ್ರದಾಯ ಅಂದರೆ ಭಗವಂತನ ಜೊತೆಗೆ ಇರುವಂಥ ಅನುಭವ. ಅದು ಯಾವಾಗ ಇದೆ? ಇಲ್ಲಿ ಕೂಡ ತುರಿಯಾವಸ್ಥೆಯಲ್ಲಿದೆ. ನಮಗೆ ಎಚ್ಚರ ಕನಸು ನಿದ್ರೆಗಳಲ್ಲಿಲ್ಲ. 4th ಸ್ಟೇಜ್ನಲ್ಲಿ ಭಗವಂತನ ಜೊತೆಗೆ ಇರುವುದನ್ನು ನಾವು ಅನುಭವಿಸಬಹುದು ಧ್ಯಾನದಲ್ಲಿ. ಅದು ಕೂಡ ಇದ್ದದ್ದು ಕ್ಷಣಿಕ. ಅದಕ್ಕೆ ಮಹತಿ ಸಾಂಪ್ರದಾಯ ಎಂದ. ಮಹತ್ತರವಾದಂಥ ಸ್ಥಿತಿ ಅದಂದರೆ ಶಾಶ್ವತವಾಗಿ ನಿರಂತರವಾಗಿ ಭಗವಂತನ ಜೊತೆಗೆ ಇರತಕ್ಕ ಅನುಭವ, ಅಸ್ತಿತ್ವ, ಸಹ ಅಸ್ತಿತ್ವ, ಆಮೇಲೆ ಅದರ ಸಹ ಅಸ್ತಿತ್ವದ ಅನುಭವ. ಅದರ ಬಗ್ಗೆ ನನಗೆ ಹೇಳು. ಭಗವಂತನ ಜೊತೆಗಿರುವ ಆ ಬದುಕಿನ ಬಗೆಗೆ ಹೇಳು. ಬ್ರೂಹಿನಸ್ತತ್ ಯೋಯಂ ವರೋ ಗೂಢವನೋ ಪ್ರವಿಷ್ಟ ನಾಣ್ಯಂ ತಸ್ಮಾನ್ ನಚಿಕೇತಾವರ್ಣೀತೆ. ಯೋಯಂ ವರಹ, ನೀನೇ ಹೇಳಿದಿ, ಇದು ಗೂಢಂ ಅನುಪ್ರವಿಷ್ಟ ಅಂತ. ಈ ವಿಷಯ ಬಹಳ ರಹಸ್ಯವಾದ್ದಪ್ಪ, ಇದು ಜ್ಞಾನಿಗಳಿಗೂ ಇನ್ನೂ ವಿಚಾರ ಮಾಡಬೇಕಾದ್ದು, ಇದು ಪೂರ್ತಿ ಬಗೆಹರಿದಿಲ್ಲ, ಬಹಳ ಗುಟ್ಟಿನ ವಿಷಯ ಅಂತ ಒಂದರ್ಥ. ನಿಗೂಢ ಅಂದರೆ ಒಂದು ಸುಲಭವಾಗಿ ತಿಳಿಯುವಂಥದ್ದಲ್ಲ, ಸುಲಭವಾಗಿ ಹೇಳಬಾರದು ಎಲ್ಲರ ಹತ್ರ. ರಹಸ್ಯದ ವಿಷಯ ಅಂತ ಹೇಳಿದೆ ನೀನು. ದೇವತೆಗಳು ಕೂಡ ಪೂರ್ತಿ ತಿಳಿದಿಲ್ಲ ಅಂತ ಹೇಳಿದೆ. ಅಂಥ ಗುಟ್ಟಿನ ವಿಷಯ ಅಂತ ಯಾವಾಗ ಹೇಳಿದೆಯೋ, ಯಾವಾಗಲೂ ಹಾಗೆ ನೋಡಿ, ಒಂದು ವಿಷಯ ಅದು ಏನೂ ಇರಬೇಕಾಗಿಲ್ಲ, ಯಾರೋ ನೀವು ಇದೊಂದು ಸೈಕಾಲಜಿ. ಇದು ನಚಿಕೇತನ ವಿಷಯ ಬಿಟ್ರಿ, ನಾವು ಯಾವುದೊಂದು ವಿಷಯ ಅದು ಸ್ವಲ್ಪ ಗುಟ್ಟು, ಅದು ಬೇಡ, ಅದು ಹೇಳ್ರಿ, ಅದು ಗುಟ್ಟಿನ ವಿಷಯ ಅದಂತ ಹೇಳ್ರಿ, ನಾನು ಯಾರ ಹತ್ರ ಹೇಳೋದಿಲ್ಲ ಅದಂತ ಹೇಳ್ರಿ. ನೀವು ಅದು ಕಡೆಗೆ ಹೇಳು ಎಂಥದೂ ಇಂಪಾರ್ಟೆಂಟ್ ಹೇಳಿದ್ರಿ, ಅದು ಸ್ವಲ್ಪ ಗುಟ್ಟು ಮಾರ್ಯಾರ, ನಿಮ್ಮ ಹತ್ರ ಹೇಳಬೇಕು ಬೇಡೋ ಅಂತ ಯೋಚನೆ ಮಾಡಿ, ಹೇಳ್ರಿ ಅದು ಹೇಳ್ರಿ, ಇನ್ನು ಯಾವ್ದು ಹೇಳ್ತಿದ್ರೆ ಅದನ್ನು ಹೇಳ್ರಿ, ನಾನು ಯಾರ ಹತ್ರ ಹೇಳೋದಿಲ್ಲ ಪ್ಲೀಸ್ ಅನ್ಸು ಮಾಡ್ತೇವೆ. ಗುಟ್ಟು ಅಂತ ಹೇಳಿದ್ರೆ ಅದು ಕೇಳಬೇಕು ಅನ್ನೋ ಚಬಲ ಪ್ರಾರಂಭ ಆಗಿಬಿಡುತ್ತೆ. ಹಾಗೆ ಇವರು ಒಂದು ಹೇಳೋದು ಅದು ಬಹಳ ಗುಟ್ಟಿನ ವಿಷಯ, ಹಾಗಾದ್ರೆ ಅದೇ ಬೇಕು ನನಗೆ ಅಂತ ಇವ್ರು ಹುಡುಗ ಏನೇನು ನೀವು ಗುಟ್ಟು ಅಂತ ಹೇಳ್ತೀರಿ, ಮೊದಲು ಗುಟ್ಟಿನಂತ ಹೇಳ್ರಿ, ಆಮೇಲೆ ಮತ್ತೆ ಉಳಿದದ್ದೆಲ್ಲ ಮತ್ತೆ ಹೇಳ್ರಿ. ಯೋಯಂವರಹ ಗೂಢವನು ಪ್ರವಿಷ್ಟ ನಾಣ್ಯಂ ತಸ್ಮಾನ್ ನಚಿಕೇತ. ಯಾವುದು ಅತ್ಯಂತ ರಹಸ್ಯವಾದದ್ದು, ದೇವತೆಗಳಿಗೂ ನಿಗೂಢವಾದ ಸಂಗತಿಯೋ ಅದಲ್ಲದೆ ಇನ್ಯಾವ ವರವನ್ನು ನಚಿಕೇತ ಕೇಳುವುದಿಲ್ಲ. ಅಲ್ಲಿ ಇವರು ನಾನು ಹೇಳೋದಿಲ್ಲ ಅವನು, ಇದು ಕನ್ವಿಕ್ಷನ್. ಮತ್ತೆ ಈ ನಚಿಕೇತ ಅಂತಾನೆ, ನಾನು ಅಂತ ಹೇಳೋದಿಲ್ಲ. ಈ ನಚಿಕೇತನಿಗೆ ಬೇಕಾಗಿರೋದು ನೀವು ತಲೆ ಕೆಡಿಸಿಕೊಂಡ ವಿಷಯ ಹೊರತು ಇದೆಲ್ಲ ನೀವು ಮಾಮೂಲಿ ವಿಷಯಗಳನ್ನು ನಿಮ್ಮ ಹತ್ರ ಯಾಕೆ ಬರಬೇಕು ಅದನ್ನು ಕೇಳಲಿಕ್ಕೆ. ನಾಣ್ಯಂ ತಸ್ಮಾತ್ ನಚಿಕೇತ. ಆ ವರವೊಂದನ್ನು ಬಿಟ್ಟು ಇನ್ಯಾವುದನ್ನೂ ಯಾವ ಕಾಲಕ್ಕೂ ಬಯಸುವುದಿಲ್ಲ ನಾನು. ಆದ್ದರಿಂದ ನೀವು ಇನ್ನೇನೋ ಆಫರ್ ಮಾಡೋದು ಬೇಡ, ಸುಮ್ಮನೆ ವ್ಯರ್ಥ ಅದು. ಅದು ಒಂದು ನಾನು ಕೇಳಿದ್ದೇನಿದೆ, 3ನೇ ವರ ಮುಕ್ತ ನಿಯಾಮಕನಾದ ಮುಕ್ತಾನಾಂ ಪರಮಾಗತಿ. ನಾವು ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೀವಿ, ಹಾಗಾದ್ರೆ ಏನು ಅಂತ ಹೇಳ್ರಿ. ವಿಶ್ವಂ ವಿಷ್ಣುರೋ ಷಟ್ಕಾರ ಭೂತಭವ್ಯ ಭೂತ್ಪ್ರಭು ಭೂತವೃದ್ ಭಾವೋ ಎಲ್ಲ ಹೇಳ್ತೀವಿ. ಅರೆ ಮುಕ್ತಾನಾಂ ಪರಮಾಗತಿ ಅಂದರೆ ಏನು? ಮುಕ್ತರಿಗೂ ಅವನು ಆಶ್ರಯ ಅಂದರೆ ಏನು? ಯಾವ ರೀತಿ ಆಶ್ರಯ ಭಾವ, ಜ್ಞಾನಾನಂದ ಸ್ವರೂಪವಾದ ಆ ಸ್ಥಿತಿ ಹೇಗಿರುತ್ತೆ? ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಜ. ನಾವು ಬರೇ ಶಬ್ದಗಳಾಗಿಬಿಟ್ಟಿವೆಲ್ಲ. ಈ ಶಬ್ದದ ಹಿಂದೆ ಇರತಕ್ಕಂಥ ಅನುಸಂಧಾನ ಏನು ಅದನ್ನು ಹೇಳ್ರಿ. ಬೇರೆ ವರವನ್ನು ನಚಿಕೇತ ಎಂದೆಂದೂ ಬಯಸುವುದಿಲ್ಲ ಅಂತ ಗಟ್ಟಿಯಾಗಿ ಕೂತುಬಿಟ್ಟು. ಇನ್ನು ಯಮನಿಗೆ ಇದಕ್ಕೆ ಉತ್ತರ ಹೇಳಿದೆ, ಬೇರೆ ಮಾರ್ಗವೇ ಇಲ್ಲ. ಮತ್ತು ಯಮನಿಗೆ ಉತ್ತರ ಹೇಳೋದು ಪರಮ ಸಂತೋಷದ ವಿಷಯ. ಯಾಕಂದರೆ ಇವನು ಎಷ್ಟು ಗಟ್ಟಿ ಇದ್ದಾನೆ ಅಂತ ನೋಡಿ ಹೇಳಬೇಕು ಅಂತಾನೆ. ಇವನು ನಿಜವಾಗಿ ಇವನಿಗೆ ಹೇಳದೇ ಇದ್ದರೆ ಇನ್ನು ಇಂಥ ಒಬ್ಬ ಶ್ರೋತೃ ಸಿಗಲಿಕ್ಕಿಲ್ಲ ಅನ್ನೋ ಮಟ್ಟಕ್ಕೆ ಬಂದು ಹೋಯ್ತು. ಯಮನಿಗೂ ಮಹಾ ಸಂತೋಷ ಆಗಿಬಿಟ್ಟಿದೆ. ಓ, ಇಂಥ ಹುಡುಗ ಸಿಕ್ಕಿದಾಗ ಹೇಳದೇ ಇದ್ದರೆ ನಾನು ತಿಳಿದದ್ದು ಏನು ಉಪಯೋಗ? ತಿಳಿದದ್ದು ಇಂಥ ಶ್ರೋತೃಗಳು ಸಿಕ್ಕಿದಾಗ ಹೇಳೋದಕ್ಕೋಸ್ಕರವೇ ನಾವು ಅದನ್ನು ಕಾದಿರ್ತೇವೆ. ಇಂಥ ಶ್ರೋತೃ ಸಿಕ್ಕಿದನಲ್ಲ ಅಂತ ಯಮನಿಗೆ ಬಹಳ ಸಂತೋಷ ಆಗಿದೆ. ಮುಂದೆ ನಚಿಕೇತನ ಈ ನಿರ್ಧಾರವನ್ನು ಪ್ರಶಂಸೆ ಮಾಡ್ತಾನೆ ಮುಂದಿನ ಖಂಡದಲ್ಲಿ. ಮತ್ತು ಈ ರೀತಿ ನಿರ್ಧಾರ ಎಲ್ಲರೂ ಮಾಡೋದಿಲ್ಲಪ್ಪ, ಬಹಳ ದುರ್ಲಭ. ನಾನು ಆಫರ್ ಮಾಡಿದ್ದಕ್ಕೆ ಒಪ್ಪಿಕೊಳ್ಳೋರೇ ಹೆಚ್ಚು ಜನ. ಅದನ್ನು ಬೇಡ ಅಂತ ಹೇಳುವ ಗಟ್ಟಿತನ ನೀನು ತೋರಿಸಿದೆಯಲ್ಲ, ಇದು ಅಸಾಧಾರಣವಾದಂಥ ವ್ಯಕ್ತಿತ್ವ. ನಿನ್ನಂಥ ಶ್ರೋತೃಗಳು ನನಗೆ ಇನ್ನು ಸಿಗಲಿಕ್ಕಿಲ್ಲಪ್ಪ ಅಂತಂದು ಬಿಡ್ತಾರೆ. ಆ ರೀತಿ ಮುಂದೆ ಈ ನಚಿಕೇತನ ಮಾನಸಿಕ ನಿರ್ಧಾರ, ಅದನ್ನು ಯಾಕೆ ಪ್ರಶಂಸೆ ಮಾಡೋದು ಅಂದರೆ ಅಂಥ ಮಾನಸಿಕ ನಿರ್ಧಾರ ವೇದಾಂತದ ಅಧ್ಯಯನಕ್ಕೆ ನಮ್ಮಲ್ಲಿ ಕಿಂಚಿತ್ತಾದರೂ ಮೂಡಬೇಕು ಅನ್ನೋದಕ್ಕೋಸ್ಕರ ಅದನ್ನು ಪ್ರಶಂಸೆ ಮಾಡ್ತಾರೆ. ಆ ರೀತಿ ಪ್ರಶಂಸೆಯ ಮೂಲಕ ನಚಿಕೇತನಿಗೆ ಮುಂದೆ ಆ 3ನೇ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಅದು ಮುಂದಿನ ಖಂಡಗಳಲ್ಲಿ ಬರತಕ್ಕಂಥ ವಿಷಯ. ಆ ಪ್ರಶ್ನೆಯ ಉತ್ತರ ಮತ್ತು ನಚಿಕೇತನ ಈ ಮನೋನಿಗ್ರಹ ದಾರ್ಢ್ಯದ ಪ್ರಶಂಸೆ ಏನು ಮಾಡಿದ ಯಮ ಅನ್ನೋದನ್ನು
ನಾಳೆ ಬೆಳಿಗ್ಗೆ, ನಾಡಿದ್ದು, ಆಮೇಲೆ ಒಂದು 2 ದಿವಸ ಪ್ರಾಯಃ ಅದೇ ಹುಣ್ಣಿಮೆ ಮತ್ತು ಪ್ರತಿಪತ್ತು 2 ದಿವಸ ಬೆಳಿಗ್ಗೆ ಹರಿಕಥಾಮೃತ ಸಾರವನ್ನೇ ಮಾಡೋಣ. ವೇದ ಹುಣ್ಣಿಮೆ ಮತ್ತು ಪ್ರತಿಪತ್ತು 2 ದಿವಸಗಳಲ್ಲಿ ವೇದಾಧ್ಯಯನ ಮಾಡಬಾರ್ದು, ನಿಷೇಧ ಇದೆ. ಪ್ರತಿಪತ್ತು ಯಾವುದೂ ಮಾಡಬಾರ್ದು. ಅದರ ಕಡೆಗೆ ನಮ್ಮ ರಾಘವೇಂದ್ರ ಅವರು ಕೇಳಿದ್ರೆ, ಇರೋದು 20 ದಿವಸ ಆದಲ್ಲಿ 1 ದಿವಸ ರಜೆ ಮಾಡ್ತೀರಾ ನೀವು, ಎಂಥ ಕಥೆ ಇದು ಅಂತ ಕೇಳ್ತಾರೆ. ಅದರಿಂದ ಆವತ್ತು ಹರಿಕಥಾಮೃತ ಸಾರವನ್ನೇ ಹುಣ್ಣಿಮೆ ಮತ್ತು ಪ್ರತಿಪತ್ತು 2 ದಿವಸ ಬೆಳಿಗ್ಗೆಯೂ ಹರಿಕಥಾಮೃತ ಸಾರವನ್ನೇ ಅಧ್ಯಯನ ಮಾಡೋಣ. ಉಪನಿಷತ್ತಿಗೆ 2 ದಿವಸ ವಿಶ್ರಾಂತಿ ಮಾಡಿ ಆಮೇಲೆ ಮತ್ತೆ ಮುಂದುವರಿಸೋಣ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಚಿಕೇತನ 3ನೆಯ ಪ್ರಶ್ನೆಯನ್ನು ನಾವು ಈ ಮೊದಲು ಕೇಳಿದ್ದೆವು. ಆ ಪ್ರಶ್ನೆಯನ್ನು ಉತ್ತರಿಸುವುದಕ್ಕೆ ಯಮ ಹಿಂಜರಿದ. ಅದರ ಬದಲು ಬೇರೆ ಏನನ್ನಾದರೂ ಕೇಳುವಂದ ಆ ಪ್ರಲೋಭನೆಗಳನ್ನು ನಾವು ನೋಡಿದ್ದೇವೆ. ಅದಕ್ಕೆ ನಚಿಕೇತ ಕೊಟ್ಟ ಉತ್ತರವನ್ನು ನಾವು ಈ ಮೊದಲು ನೋಡಿದ್ದೆವು. ನಚಿಕೇತ ಅವನ ಎಲ್ಲ ಪ್ರಲೋಭನೆಗಳನ್ನು ನಿರಾಕರಿಸಿದ. ದೇವಲೋಕದ ಅಪ್ಸರ ಸ್ತ್ರೀಯರು, ದೇವಲೋಕದ ರಥಗಳು, ದೇವಲೋಕದ ನಾಟ್ಯ, ದೇವಲೋಕದ ಸಂಗೀತ ಅಥವಾ ದೀರ್ಘ ಜೀವನ, ಬಯಸಿದಷ್ಟು ಸಂಪತ್ತು, ಬಯಸಿದಷ್ಟು ಭೋಗ, ಇಡೀ ಭೂಮಿಯ ಒಡೆತನ, ಮನೆ ತುಂಬ ಮಕ್ಕಳು, ಹಸು, ಪಶು, ಗಜ ತುರಗಗಳ ಸಮೃದ್ಧಿ ಯಾವುದೂ ಬೇಡ. ಇದೆಲ್ಲಕ್ಕಿಂತ ಮುಖ್ಯವಾಗಿರತಕ್ಕಂಥ ಪ್ರಶ್ನೆ ನಾನು ಕೇಳಿದ್ದು, ಅದು ಮನುಷ್ಯನನ್ನು ಮರ್ತ್ಯದಿಂದ ಅಮರ್ತ್ಯದ ಕಡೆಗೆ ಒಯ್ಯುವಂಥದ್ದು. ಇದು ಮರ್ತ್ಯನನ್ನು ಇನ್ನಷ್ಟು ಮರ್ತ್ಯನನ್ನಾಗಿ ಮಾಡುವಂಥದ್ದು. ನೀನು ಕೊಟ್ಟಿರತಕ್ಕಂಥ ಎಲ್ಲ ಕೊಡುಗೆಗಳು ಮನುಷ್ಯನನ್ನು ಸಾವಿನ ಕಡೆಗೆ ಒಯ್ಯುವಂಥವುಗಳು. ನನಗೆ ಬೇಕಾಗಿರುವಂಥದ್ದು ಸಾವಿನಿಂದ ಆಚೆಗೆ ಸಾಗುವಂಥ ವಿಧಾನ. ಆ ದಾರಿಯನ್ನು ನನಗೆ ನೀನು ಹೇಳಬೇಕು ಅಂತ ನಚಿಕೇತ ಹೇಳಿದಾಗ, ನಚಿಕೇತನಿಂದ ಈ ಉತ್ತರವನ್ನು ನಿರೀಕ್ಷಿಸಿಯೇ ಯಮ ಪ್ರಲೋಭನೆ ಮಾಡಿದ್ದು. ಪ್ರಲೋಭನೆಗೆ ಒಳಗಾಗಲಿ ಅಂತಲ್ಲ. ಯಾವಾಗಲೂ ಒಬ್ಬನನ್ನು ಪರೀಕ್ಷೆ ಮಾಡುವಾಗ ದೇವತೆಗಳು ಅಥವಾ ಗುರುಗಳು ಪ್ರಲೋಭನೆಗೆ ಒಳಪಡಿಸುವುದು ಯಾಕೆ ಅಂದರೆ ಅವರ ಉದ್ದೇಶ ಏನಿರುತ್ತೆ ಅಂದರೆ, ಈ ಪ್ರಲೋಭನೆಗೆ ಒಳಗಾಗದೇ ಇರಲಿ ಇವ, ಇದರಲ್ಲಿ ಪಾರಾಗಲಿ ಅಂತ ಪ್ರಲೋಭನೆಗೆ ಒಳಪಡಿಸ್ತಾರೆ. ಪ್ರಲೋಭನೆಗೆ ಒಳಗಾದರೆ ಅವರಿಗೆ ನಿರಾಶೆಯಾಗತ್ತೆ. ಈ ಪ್ರಲೋಭನೆಗಳನ್ನು ಮೀರಿ ನಿಂತನಲ್ಲ ಅಂತ ಯಮನಿಗೆ ನಚಿಕೇತನ ಬಗ್ಗೆ ಬಹಳ ಸಂತೋಷ ಆಗಿಬಿಟ್ಟಿದೆ. ಅದರಿಂದ ನಚಿಕೇತನನ್ನು ಪ್ರಶಂಸೆ ಮಾಡ್ತಾನೆ ಮುಂದಿನ ಮಂತ್ರಗಳಲ್ಲಿ. ಅನ್ಯಶ್ರೇಯೋ ಅನ್ಯದುತೇವ ಪ್ರೇಯಃ ತೇ ಉಭೇ ನಾನಾರ್ಥೇ ಪುರುಷಂ ಸಿನೀತಃ ತಯೋ ಶ್ರೇಯ ಆದದಾನಸ್ಯ ಸಾಧು ಭವತಿ ಹೀಯತೆ ಅರ್ಥಾತ್ ಯವು ಪ್ರೇಯೋ ವೃಣೀತೆ. ಜೀವನದಲ್ಲಿ ಮನುಷ್ಯನನ್ನು 2 ಸೆಳೆತಗಳು ಎಳೀತಾ ಇರ್ತವೆ. 2 ಅವನ ಕಣ್ಣು ಮುಂದೆ ಇರುತ್ತೆ. ನನ್ನನ್ನು ಸ್ವೀಕರಿಸು ಅಂತ 2 ಹೇಳ್ತಾ ಇರ್ತವೆ. ಯಾವುದದು ಅಂದರೆ, ಒಂದು ಶ್ರೇಯಸ್ಸು ಮತ್ತು ಒಂದು ಪ್ರೇಯಸ್ಸು ಅಂತ. ಅಂದರೆ ಒಂದು ನಮಗೆ ಹಿತವಾದದ್ದು, ಒಂದು ನಮಗೆ ಇಷ್ಟವಾದದ್ದು. ಅದು ಬೇರೆ ಬೇರೆ ಆಗಿರುತ್ತೆ. ನಮಗೆ ಇಷ್ಟವಾಗುವುದು ಬೇರೆ, ನಮಗೆ ನಿಜವಾಗಿ ಹಿತವಾದದ್ದು ಬೇರೆ. ನಮಗೆ ಒಳ್ಳೆಯದಾದ್ದು ನಮಗೆ ಇಷ್ಟ ಅನಿಸುವುದಿಲ್ಲ, ನಮಗೆ ಇಷ್ಟವಾದದ್ದು ನಮಗೆ ಒಳ್ಳೆಯದಾಗಿರೋದಿಲ್ಲ. ಒಬ್ಬ ರೋಗಿಗೆ
ಅಪಥ್ಯದ ಅಡಿಗೆ ಇಷ್ಟವಾಗತ್ತೆ, ಆದರೆ ಹಿತ ಅಲ್ಲ. ಹಿತವಾದದ್ದು ಪಥ್ಯದ ಊಟ ಅವನಿಗೆ ಇಷ್ಟವಾಗೋದಿಲ್ಲ. ಅಂದರೆ ನಮಗೆ ಯಾವುದು ಇಷ್ಟವಾಗತ್ತೆ ಅದು ನಮಗೆ ಹಿತವಾಗಿರುತ್ತೆ ಎನ್ನುವ ನಿಯಮ ಇಲ್ಲ. ಇರಬಹುದು, ಕೆಲವೊಮ್ಮೆ ನಮಗೆ ಹಿತವಾದದ್ದೇ ನಮಗೆ ಇಷ್ಟವಾಗಬಹುದು. ಅದಕ್ಕೋಸ್ಕರವೇ ಅಲ್ಲಿ ಒಂದು ಇವ ಶಬ್ದವನ್ನು ಬಳಸ್ತಾರೆ. ಅನ್ಯತ್ ಶ್ರೇಯ, ನಮಗೆ ಶ್ರೇಯಸ್ಕರವಾದದ್ದು ಬೇರೆ. ಅನ್ಯತ್ ಉತಪ್ರೇಯ, ನಮಗೆ ಪ್ರಿಯವಾದದ್ದು ಬೇರೆ. ಇವ ಅಂದರು ಮಧ್ಯದಲ್ಲಿ. ಅಂದರೆ ಇವ ಅನ್ನೋದು ಕೆಲವೊಮ್ಮೆ ಎರಡೂ ಒಂದೇ ಆಗಿರುತ್ತೆ ಅನ್ನುವ ಅರ್ಥವನ್ನು ಹೇಳುತ್ತೆ. ಹಿತವಾದದ್ದೇ ಇಷ್ಟವಾಗುವುದು ಉಂಟು ಕೆಲವೊಮ್ಮೆ. ಈಗ ಜ್ಞಾನಿಗಳಿಗೆ, ಈಗ ನಚಿಕೇತನಿಗೆ ಅವನಿಗೆ ಇಷ್ಟವಾದದ್ದು ಯಾವುದು, ಅದು ಅವನಿಗೆ ಹಿತವಾದದ್ದೇ ಇಷ್ಟವಾದದ್ದು. ಅವನಿಗೆ ಯಾವುದು ಇಷ್ಟವಾಯಿತೋ ಆತ್ಮಜ್ಞಾನ, ತತ್ವಜ್ಞಾನ, ಅದು ಅವನಿಗೆ ಇಷ್ಟವಾಯಿತು, ಅದು ಹಿತವೂ ಹೌದು. ಆದರೆ ಎಲ್ಲೋ ಅಪರೂಪದಲ್ಲಿ ನಮಗೆ ಹಿತವಾದದ್ದು ನಮಗೆ ಇಷ್ಟವಾದದ್ದು ಒಂದೇ ಆಗಿರುತ್ತೆ. ಆದರೆ ಹೆಚ್ಚಾಗಿ ಅನ್ಯತ್ ಶ್ರೇಯ ಅನ್ಯತ್ ಪ್ರೇಯ, ನಾವು ಆಸೆ ಪಡುವುದು ಒಂದು, ನಮಗೆ ನಿಜವಾಗಿ ಒಳಿತಾಗುವಂಥದ್ದು ಬೇರೆ ಒಂದು ಇರ್ತದೆ. ನಮಗೆ ಯಾವುದು ಹಿತವಲ್ಲವೋ ಯಾವುದು ಅನಿಷ್ಟವೋ ಅದನ್ನು ನಾವು ಇಷ್ಟಪಡ್ತೇವೆ. ಅನ್ಯತ್ ಶ್ರೇಯ ಅನ್ಯತ್ ಉತ ಇವ ಪ್ರೇಯ ತೇ ಉಭೇ ನಾನಾರ್ಥೇ, ಅವು ಎರಡು ಉಭೇ, ಅವು ಎರಡೂ ಬೇರೆ ಬೇರೆಯಾಗಿದ್ದಾಗ, ಶ್ರೇಯಸ್ಸು ಪ್ರೇಯಸ್ಸು ಒಂದೇ ಆಗಿದ್ದಾಗ ನಚಿಕೇತನ ಹಾಗೆ ಗೆದ್ದು ಬಿಟ್ಟೆವು ನಾವು. ಆದರೆ ಅವು ಉಭೇ, ಅವು ಎರಡೂ ಬೇರೆ ಬೇರೆಯಾಗಿದ್ದಾಗ ನಾನಾರ್ಥೇ, ಅದರ ಪರಿಣಾಮ, ಅರ್ಥ ಅಂದರೆ ರಿಸಲ್ಟ್, ಫಲ, ಪರಿಣಾಮ, ಅದರ ಪರಿಣಾಮವೂ ಬೇರೆ ಬೇರೆಯಾಗಿರುತ್ತದೆ. ಅಂದರೆ ಒಂದರ ಪರಿಣಾಮ ನಮ್ಮ ಶುಭ, ಇನ್ನೊಂದರ ಪರಿಣಾಮ ನಮ್ಮ ಬದುಕಿನ ಅಶುಭ. ಒಂದರ ಪರಿಣಾಮ ಸುಖಾಂತ, ಒಂದರ ಪರಿಣಾಮ ದುರಂತ. ಒಂದು ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ, ಒಂದು ನಮ್ಮನ್ನು ಕೆಳಕ್ಕೆ ಎಳೆಯುತ್ತೆ. ಹೀಗೆ ಅವು ನಾನಾರ್ಥೆ ಅಂತ ಭಿನ್ನವಾಗಿರ್ತಕ್ಕಂಥ ಪ್ರಯೋಜನಗಳು, ಉದ್ದೇಶಗಳು, ಪರಿಣಾಮಗಳು ಬೇರೆ ಬೇರೆ ಇವೆ. ಇವು ಎರಡೂ ಬಂದು ಪುರುಷಂ ಸಿನೀತಃ ಅಂತ ಮನುಷ್ಯನನ್ನು ಬಂದು ಅವನ ಕಟ್ಟಿಕೊಳ್ತಾವಂತೆ ಅವನನ್ನು. ಅಂದರೆ ಮನುಷ್ಯನಿಗೆ ಇದು ಎರಡರ ಬಂಧನವೂ ಇದೆ. ಅವನ ಕಣ್ಣು ಮುಂದೆ ಎರಡೂ ಬಂದು ನನ್ನನ್ನು ಸ್ವೀಕರಿಸು ನನ್ನನ್ನು ಸ್ವೀಕರಿಸು ಅನ್ನುತ್ತಾ ಇರುತ್ತೆ. ಆದರೆ ಆಯ್ಕೆ ಮಾಡುವುದು ಮನುಷ್ಯನ ಕೈಯಲ್ಲಿದೆ. ಅವು ಎರಡೂ ಬಂದು ನನ್ನನ್ನು ಸ್ವೀಕರಿಸು ಅಂತ ಅವನ ಮುಂದೆ ನಿಂತಿರ್ತವೆ. ಅವನು ಯಾವುದನ್ನು ಆಯ್ಕೆ ಮಾಡಬಹುದು. ಅವನಿಗೆ ಹಿತವಾದ್ದನ್ನು ಆಯ್ಕೆ ಮಾಡಬಹುದು, ಅಹಿತವಾದ ಇಷ್ಟವನ್ನು ಮಾಡಬಹುದು. ತಯೋ ಶ್ರೇಯ ಆದದಾನಸ್ಯ ಸಾಧುಭವತಿ, ಯಾರು ಹಿತವಾದ್ದನ್ನು ತನಗೆ ಶ್ರೇಯಸ್ಕರವಾದ್ದನ್ನು ಸ್ವೀಕಾರ ಮಾಡ್ತಾನೆ ಅವನು ಒಳ್ಳೆಯದಾಗುತ್ತೆ, ಅವನು ಊರ್ಧ್ವವನ್ನು ಎತ್ತರಕ್ಕೆ ಏರುತ್ತಾನೆ. ಆದರೆ ಬಹಳ ಮಂದಿ ಹಾಗೆ ಮಾಡುವುದಿಲ್ಲ. ಹೀಯತೆ ಅರ್ಥಾತ್ ಯವು ಪ್ರೇಯೋ ವರ್ಣಿತೆ, ಪ್ರಿಯವಾದ್ದು ಯಾವುದು, ತತ್ಕಾಲ ಪ್ರಿಯ ಅಂತಂದರೆ ಶಾಶ್ವತವಾಗಿ ಪ್ರಿಯವಾದದ್ದಲ್ಲ ಅದು. ಅವನಿಗೆ ಮತ್ತೆ ಯಾಕೆ ಇದನ್ನು ಪ್ರೀತಿಸಿದೆ ಅನ್ನುವಂಥ ಭಾವನೆ ಬರಬಹುದು. ಮುಂದೆ ದುಃಖ ಕೊಡುವಂಥದ್ದು, ಅದನ್ನು ಸ್ವೀಕರಿಸುವಾಗ, ಈಗ ಅಪಥ್ಯದ ಅಡಿಗೆ ಅಂತ ಹೇಳಿದೆ, ಅದನ್ನು ತಿನ್ನುವಾಗ ನಾಲಿಗೆಗೆ ಬಹಳ ರುಚಿಯಾಯಿತು, ಇಷ್ಟವಾಯಿತು, ಆದರೆ ಅದರಿಂದ ಮತ್ತೆ ರೋಗ ಉಲ್ಬಣ ಆಗಬಹುದು. ಮುಂದೆ ದುಃಖವನ್ನು ಕೊಡುವ, ತತ್ಕಾಲದ ಸುಖವನ್ನು ಕೊಡುವಂಥದ್ದು ಪ್ರಿಯ. ನಮಗೆ ಮುಂದೆ ಕೂಡ ಒಳಿತನ್ನು ಮಾಡುವುದು, ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ನಮಗೆ ಒಳಿತನ್ನು ಮಾಡುವಂಥದ್ದು ಶ್ರೇಯ. ಆದರೆ ಮುಂದಿನ ಯೋಚನೆ ಇಲ್ಲದ ಮಂದಿಗೆ ಈಗ ತತ್ಕಾಲಕ್ಕೆ ಯಾವುದು ರುಚಿರವಾಗಿದೆ ಅದನ್ನೇ ಇಷ್ಟಪಡುವಂಥದ್ದು. ಅಂಥವರು ಏನಾಗ್ತಾರೆ ಅಂದರೆ ಹೀಯತೆ ಅರ್ಥಾತ್, ಅವರು ಅರ್ಥಾತ್ ಹೀಯತೆ, ಅವರು ನಿಜವಾಗಿ ಯಾವ ಪ್ರಯೋಜನಕ್ಕೋಸ್ಕರ ಅದನ್ನು ಪ್ರೀತಿಸಿದರೋ ಆ ಪ್ರಯೋಜನವನ್ನು ಪಡೆಯುವುದಿಲ್ಲ. ಯವು ಪ್ರೇಯೋ ವರ್ಣೀತೆ, ಪ್ರೇಯಸ್ಸು ತತ್ಕಾಲಕ್ಕೆ ಅವರ ಪ್ರಯೋಜನ ಫಲಿಸಿತು, ಆದರೆ ಪರಿಣಾಮ ದುರಂತವಾಯಿತು. ಸಾಮಾನ್ಯವಾಗಿ ನಚಿಕೇತ ನಿನ್ನಂಥವರು ಬಹಳ ವಿರಳ. ಎಲ್ಲರೂ ಪ್ರಿಯವಾದ್ದನ್ನು ಆಯ್ಕೆ ಮಾಡ್ತಾರೆ, ಹಿತವಾದ್ದನ್ನು ಆಯ್ಕೆ ಮಾಡೋದಿಲ್ಲ. ಯಾಕೆಂದರೆ ಯಾವುದು ಹಿತ ಅನ್ನುವುದು ಬಹಳ ಮಂದಿಗೆ ಗೊತ್ತಿರುವುದಿಲ್ಲ. ಪ್ರಿಯವಾದದ್ದೇ ಹಿತ ಅಂತ ಭ್ರಮಿಸಿರುತ್ತಾರೆ. ಆದರೆ ವಾಸ್ತವಿಕವಾಗಿ ಪ್ರಿಯ ಬೇರೆ ಇರುತ್ತೆ, ಹಿತ ಬೇರೆ ಇರುತ್ತೆ. ನೀನು ಪ್ರಿಯವಾದಂಥ ವಸ್ತುಗಳನ್ನೆಲ್ಲ ನಿನ್ನ ಮುಂದೆ ಒಡ್ಡಿದೆ. ಎಲ್ಲರೂ ಪ್ರಿಯ ಅಂತ ಇಷ್ಟಪಡತಕ್ಕಂಥ ವಸ್ತು, ನೀನು ಅದು ಎಲ್ಲವನ್ನೂ ಕೂಡ ಪರಿತ್ಯಾಗ ಮಾಡಿದಿ. ಶ್ರೇಯಸ್ಸಾದಂಥ ದಾರಿಯೇ ಬೇಕು ಅಂತ ಹೇಳಿದೆ. ಇದು ಬಹಳ ದುರ್ಲಭವಾದಂಥ ವ್ಯಕ್ತಿತ್ವ. ಇಂಥವ್ರು ಬೇಕಂದ್ರೆ ಸಿಗೋದಿಲ್ಲಪ್ಪ ಅಂತ ಹೋಗೊಳ್ಳಿಕ್ಕೆ ಶುರು ಮಾಡಿದ ಯಮ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಃ, ಎರಡೂ ಮನುಷ್ಯನಿಗೆ ಬಂದು ಯಾವುದು ಕೂಡ ಯಾನಿಗೂ ಒಂದು ಪ್ರೇಯಸ್ಸು ಇಲ್ಲ ಶ್ರೇಯಸ್ಸು ಇಲ್ಲ ಅಂತ ಅನ್ನೋ ಪ್ರಶ್ನೆ ಇಲ್ಲ. ಮನುಷ್ಯನಿಗೆ ಎರಡೂ ಲಭ್ಯವೇ, ಯಾವುದೂ ದುರ್ಲಭ ಅಲ್ಲ. ಆದರೆ ಅದನ್ನು ಆಯ್ಕೆ ಮಾಡಿಕೊಳ್ಳುವುದರಲ್ಲಿ ಮನುಷ್ಯ ತಪ್ಪುತ್ತಾನೆ ಅಷ್ಟೇ. ಶ್ರೇಯಶ್ಚ ಪ್ರೇಯಶ್ಚ
ಅವನಿಗೆ ಶ್ರೇಯಸ್ಸಿನ ದಾರಿ ಅವನ ಕಣ್ಮುಂದೇ ಇದೆ, ಅದನ್ನೇನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಪ್ರಿಯವಾದ್ದು ಅವನ ಕಣ್ಮುಂದೆ ಪ್ರಪಂಚದಲ್ಲಿ ಹರವಿಕೊಂಡಿದೆ, ಎರಡೂ ಅವನ ಮುಂದೆ ಇದೆ. ತೌ ಸಂಪರೀತ್ಯ ವಿವಿನಕ್ತಿ ಧೀರ, ಅವುಗಳನ್ನು ಪಡೆದಾಗ ನಿಜವಾಗಿರತಕ್ಕಂಥ ಧೀರನಾದವ ವಿವಿನಕ್ತಿ ಅಂದರೆ ಅದನ್ನು ವಿಶ್ಲೇಷಣೆ ಮಾಡ್ತಾನೆ, ವಿವೇಕದಿಂದ ಆಯ್ಕೆ ಮಾಡ್ತಾನೆ. ವಿವೇಕ ಇಲ್ಲದ ಮಂದಿ ತತ್ಕಾಲಕ್ಕೆ ಯಾವುದು ಇಷ್ಟವಾಗುತ್ತೆ ಅದನ್ನು ಆಯ್ಕೆ ಮಾಡಿಬಿಡ್ತಾರೆ. ಯಾರು ವಿವೇಕದಿಂದ ಪ್ರಿಯವನ್ನು ತೊರೆದು ಶ್ರೇಯಸ್ಸನ್ನು ಆಯ್ಕೆ ಮಾಡ್ತಾರೆ ಅಂದರೆ ಧೀರ. ಧೀರರು ಅಂತಂದರೆ ಜ್ಞಾನದಲ್ಲಿ ಆಸಕ್ತಿ ಉಳ್ಳವರು ಅಂತ ಅರ್ಥ. ಆ ಶಬ್ದಕ್ಕೆ ಅರ್ಥವೇ ಧೀಯಲ್ಲಿ ರತರಾದವರು. ಧೀ ಅಂದರೆ ಜ್ಞಾನ, ಜ್ಞಾನದಲ್ಲಿ ಆಸಕ್ತಿ ಇದ್ದವರು ಜ್ಞಾನಿಗಳು. ಅರ್ಥಾತ್ ಜ್ಞಾನದ ಮಾರ್ಗವನ್ನು ಹಿಡಿಬೇಕಾಗಿದ್ದರೆ ಮೊದಲು ಜ್ಞಾನದಲ್ಲಿ ಒಂದು ಪ್ರೀತಿ ಬೇಕಲ್ಲ. ನಮಗೆ ಯಾವುದಲ್ಲಿ ಆಸಕ್ತಿ ಇದೆಯೋ ಆ ದಾರಿಯಲ್ಲಿ ನಾವು ಹೋಗ್ತೇವೆ. ಅಂದರೆ ಯಾರಿಗೆ ಜ್ಞಾನ ಮಾರ್ಗದಲ್ಲಿ ಆಸಕ್ತಿ ಇದೆ ಅಂಥವರು ಮಾತ್ರವೇ ಈ ತೀರ್ಮಾನವನ್ನು ಮಾಡ್ತಾರೆ. ಮತ್ತು ತೀರ್ಮಾನ ಮಾಡಬೇಕಾಗಿದ್ದರೆ ತುಂಬ ಧೈರ್ಯ ಬೇಕು ಅಂತ. ಧೈರ್ಯ ಅಂತ ಅನ್ನುವಂಥಲ್ಲಿ ಎದೆಗಾರಿಕೆ. ಯಾಕೆ ಧೈರ್ಯ ಬೇಕು ಅಂದರೆ ಅದರಿಂದ ಬರತಕ್ಕಂಥ ತಾತ್ಕಾಲಿಕವಾಗಿ ಇದು ಬಹಳ ವಿಚಿತ್ರವಾದಂಥದ್ದು. ಮೊದಲು ಇಷ್ಟವಾದದ್ದು ಮೊದಲು ತುಂಬ ಪ್ರಿಯ, ಅದು ನಮಗೆ ಬಹಳ ಸುಖವನ್ನು ಕೊಡುತ್ತೆ, ಕೊನೆಗೆ ದುಃಖವನ್ನು ಕೊಡುತ್ತೆ. ಆದರೆ ಯಾವುದು ಹಿತವೋ ಅದು ಮೊದಲು ಕಷ್ಟವನ್ನು ಕೊಡುತ್ತೆ, ಮತ್ತೆ ಸುಖವನ್ನು ಕೊಡುತ್ತೆ. ಅದು ನಮಗೆ ಈಗ ಸುಖಪಟ್ಟು ಮತ್ತೆ ದುಃಖ ಬೇಕೋ ಅಥವಾ ಈಗ ಕಷ್ಟಪಟ್ಟು ಕೊನೆಗೆ ಸುಖ ಬೇಕೋ ಅನ್ನೋದನ್ನು ವಿಚಾರ ಮಾಡತಕ್ಕಂಥವನು ಮತ್ತೆ ಸುಖ ಕೊಡುವಂಥದ್ದು, ಕೊನೆಗೆ ಶಾಶ್ವತವಾಗಿ ಸುಖ ಕೊಡುವಂಥದ್ದು. ಈಗ ತತ್ಕಾಲಕ್ಕೆ ಕಷ್ಟ ಆದರೂ ಚಿಂತಿಲ್ಲ ಅಂತ ಅದನ್ನು ಆಯ್ಕೆ ಮಾಡ್ತಾನೆ. ಮತ್ತು ಆ ಸುಖಕ್ಕೋಸ್ಕರ ಅವನು ಪಡಬೇಕಾದಂಥ ಕಷ್ಟ ಅಸಾಧಾರಣವಾದದ್ದಿರುತ್ತೆ. ಬಹಳ ಸಾಹಸ, ಬಹಳ ಕಷ್ಟಪಡಬೇಕಾಗತ್ತೆ ಜೀವನದಲ್ಲಿ. ಅದನ್ನು ಕ್ಷುರಸ್ಯ ಧಾರಾ, ಕತ್ತಿಯ ಅಲುಗಿನ ಮೇಲೆ ನಡೆಯುವ ನಡೆ ಅಧ್ಯಾತ್ಮದ ಸಾಧನೆ ಅಂತ ಕಠೋಪನಿಷತ್ನಲ್ಲೇ ಮುಂದೆ ಹೇಳ್ತಾರೆ. ಆದ್ದರಿಂದ ಈ ಕಷ್ಟದ ದಾರಿಯಲ್ಲಿ ನಡೆಯಬೇಕಾಗಿದ್ದರೆ ಎಷ್ಟು ಕಷ್ಟ ಆದರೂ ಅಡ್ಡಿ ಇಲ್ಲ, ನಾನಿದನ್ನು ಸಾಧಿಸಿಯೇ ತೀರ್ತೇನೆ ಅನ್ನತಕ್ಕಂಥ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಧೈರ್ಯ ಇದ್ದವರು ಮಾತ್ರ. ಇಲ್ಲದೆ ಇದ್ದರೆ ಅದೇನೋ ಕಷ್ಟದ ದಾರಿಯಂತೆ, ನಮಗೆ ಯಾಕ್ರಿ ಅದಾಗುತ್ತೋ ಇಲ್ಲೋ ಬಿಟ್ಟುಬಿಡೋಣ, ಸುಲಭದ ದಾರಿ ಹಿಡಿಯೋಣ ಅಂತೇವೆ. ನಾವು ಸುಲಭದ ದಾರಿಯನ್ನು ಹಿಡಿಯುವುದು ಧೀರರ ಲಕ್ಷಣ ಅಲ್ಲ, ಅದು ಹೇಡಿಗಳ ಲಕ್ಷಣ. ಕಷ್ಟದ ದಾರಿಯಿಂದ ಇಷ್ಟವನ್ನು ಪಡೆಯುವಂಥದ್ದು ಧೀರರ ಲಕ್ಷಣ. ಆದ್ದರಿಂದ ನೀನು ಆ ಧೀರ, ನಿನಗೆ ಜ್ಞಾನದಲ್ಲಿ ಆಸಕ್ತಿ ಇದೆ ಮತ್ತು ಅದಕ್ಕೋಸ್ಕರ ಎಂಥ ಕಷ್ಟವನ್ನು ಪಡುವುದಕ್ಕೂ ಕೂಡ ನೀನು ಹೆದರುವವನಲ್ಲ, ನೀನು ಧೈರ್ಯಶಾಲಿ. ಆದ್ದರಿಂದ ನೀನು ಈ ದಾರಿಯಲ್ಲಿ ನಡೆದೆ ಅಂತ ನಚಿಕೇತನನ್ನ ಪ್ರಶಂಸೆ ಮಾಡಿದ. ಇದು ನಚಿಕೇತನನ್ನ ವ್ಯಕ್ತಿಶಃ ಪ್ರಶಂಸೆಯಲ್ಲ, ಒಟ್ಟಂದದಲ್ಲಿ ಅಧ್ಯಾತ್ಮದ ಸಾಧನೆಯಲ್ಲಿ ಇರಬೇಕಾದವರಿಗೆ, ಅಧ್ಯಾತ್ಮದ ಸಾಧನೆಯ ದಾರಿಯಲ್ಲಿ ಸಾಗಬೇಕಾದವರಿಗೆ ಇರಬೇಕಾದ ಮನೋವೃತ್ತಿ ಯಾವುದು ಅಂದರೆ ಈ ಎಚ್ಚರ. ನಮಗೆ ನಮ್ಮ ಕಣ್ಣನ್ನು ಮನಸ್ಸನ್ನು ಸೆಳೆಯತಕ್ಕಂಥ ಪ್ರಲೋಭನೆಗಳು 1000 ಎದುರಿರುತ್ತವೆ. ಆ ಪ್ರಲೋಭನೆಗಳಿಗೆ ನಾವು ಮರಳು ಆಗ್ತೇವೆ. ಕಣ್ಣಿಗೆ, ಕಿವಿಗೆ, ಮೂಗಿಗೆ, ನಾಲಿಗೆಗೆ, ನಮ್ಮ ಇಂದ್ರಿಯಗಳನ್ನು ಸೆಳೆಯತಕ್ಕಂಥ ವಿಷಯಗಳು. ಆ ವಿಷಯಗಳು ಬಹಳ ಆಕರ್ಷಕವಾಗಿಯೂ ಇರ್ತವೆ. ಆ ಆಕರ್ಷಕವಾಗಿರತಕ್ಕಂಥ ವಿಷಯಗಳಿಗೆ ನಾವು ಸಹಜವಾಗಿ, ಅದು ಇನ್ಸ್ಟಿಂಕ್ಟ್, ಅದು ಸಹಜವಾಗಿ ಮನಸ್ಸು ಆ ಕಡೆಗೆ ಹೊರಳುತ್ತೆ. ಆವಾಗ ಏನು ಮಾಡಬೇಕು ಅಂದರೆ ಇದು ನನಗೆ ಪ್ರಿಯ ಮಾತ್ರವೋ ಅಥವಾ ಶ್ರೇಯಸ್ಕರವೋ ಅನ್ನುವುದನ್ನು ಯೋಚನೆ ಮಾಡಬೇಕು. ಇದರಿಂದ ಮುಂದೆ ಆಗತಕ್ಕಂಥ, ಮುಂದೆ ಇದರಿಂದ ಪರಿಣಾಮದಲ್ಲಿ ಸುಖವೋ ದುಃಖವೋ ಅನ್ನುವುದನ್ನು ಯೋಚನೆ ಮಾಡಬೇಕು. ಯಾವ ಸುಖವನ್ನು ಸ್ವೀಕರಿಸುವಾಗಲೂ ಅದರ ಪರಿಣಾಮವನ್ನು ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವವನು ಧೀರ. ಅಧ್ಯಾತ್ಮದ ಸಾಧನೆಯಲ್ಲಿ ಈ ಮುಖ ಬಹಳ ಮುಖ್ಯ. ಇದರ ಪರಿಣಾಮ ಏನಾಗತ್ತೆ ಅನ್ನುವುದನ್ನು ಬಹಳ ಎಚ್ಚರದಿಂದ ನೋಡಬೇಕು. ಪರಿಣಾಮದಲ್ಲಿ ಇದು ಅಪಾಯಕಾರಿಯಾದರೆ ಈಗ ತತ್ಕಾಲಕ್ಕೆ ಎಷ್ಟೇ ಸುಖವನ್ನು ಕೊಡಲಿ ಅದು ಬೇಡ ಅಂತ ಪರಿತ್ಯಾಗ ಮಾಡಬೇಕು. ಅಂಥ ಒಂದು ಪರಿಣಾಮದ ಯೋಚನೆ ಉಳ್ಳವನು ನೀನು ಅಂತ ಈಗ ವಿಶೇಷತಃ ನಚಿಕೇತನನ್ನು ಸ್ತೋತ್ರ ಮಾಡ್ತಾನೆ. ಸತ್ವಂ ಪ್ರಿಯಾನ್ ಪ್ರಿಯರೂಪಾಂಶ್ಚ ಕಾಮಾನ್ ಅಭಿಧ್ಯಾಯನ್ ನಚಿಕೇತೋ ಅತ್ಯಸ್ರಾಕ್ಷೀಹಿ ಅಂತಾನೆ. ಮನುಷ್ಯನ ಹತ್ರ ಬಂದಾಗ ಏನಾಗುತ್ತೆ, ಹಿಂದಿನ ಮಂತ್ರದಲ್ಲಿ ಹೇಳಿದ್ರು, ಶ್ರೇಯೋ ಹಿ ಧೀರ ಅಭಿಪ್ರೇಯಸೋ ವೃಣೀತೆ ಪ್ರೇಯೋ ಮಂದಃ ಯೋಗಕ್ಷೇಮಾನ್ ವೃಣೀತೆ ಅಂತ. ನಿಜವಾಗಿರತಕ್ಕ ಧೀರ ಶ್ರೇಯ ಧೀರ ಅಭಿಪ್ರೇಯಸಃ ವೃಣೀತೆ. ಪ್ರೇಯಸ್ಸಿಗೆ ವಿರುದ್ಧವಾಗಿ ಶ್ರೇಯಸ್ಸನ್ನು ಆಯ್ಕೆ ಮಾಡ್ತಾನೆ ಧೀರನಾದವ. ಆದರೆ ಮಂದಃ, ಅಷ್ಟು ವಿವೇಕ ಇಲ್ಲದೆ ಇದ್ದವನು ಏನು ಮಾಡ್ತಾನೆ,
ಪ್ರೇಯ ಮಂದಃ ವೃಣೀತೆ. ಪ್ರೇಯಸ್ಸೇ ಸಾಕು, ಮುಂದಿನ ವಿಷಯ ಮತ್ತೆ ನೋಡೋಣ, ಈಗ ಇದರಿಂದ ಖುಷಿಯಾಗುತ್ತೋ ಇಲ್ವೋ, ಇದೇ ಸಾಕು ಅಂತಾನೆ. ಯಾವುದನ್ನು ಬಯಸ್ತಾನೆವ? ಯೋಗಕ್ಷೇಮ ಅನ್ನು ವೃಣೀತೆ. ಬರಿಯ ಬದುಕಿನ ಯೋಗಕ್ಷೇಮಗಳ ಚಿಂತನೆಯಲ್ಲಿ ಅವನು ಉಳಿದು ಬಿಡ್ತಾನೆ ಅಂತ. ಯೋಗಕ್ಷೇಮ ಅಂದರೆ ಏನು? ಯೋಗಕ್ಷೇಮ ಸಮಾಚಾರ ಅಂತ ನಾವು ಹೇಳ್ತೇವೆ. ಹಾಗಂದ್ರೆ ಏನು? ಕ್ಷೇಮ ಸಮಾಚಾರ ಅಂತ ಹೇಳಿದ್ರೆ ಅದನ್ನು ಒಂದು ಅರ್ಥ ಹೌದು. ಯೋಗಕ್ಷೇಮ ಸಮಾಚಾರ ಅಂದರೆ ಏನು? ಅದು ಎಲ್ಲರೂ ಹೇಳ್ತಾರೆ, ಯೋಗಕ್ಷೇಮವನ್ನು ವಿಚಾರಿಸುವುದು ಅಂತ. ಯೋಗಕ್ಷೇಮ ವಿಚಾರಿಸುವುದು ಅಂದರೆ ಏನು ಅಂತ ಈ ಮಾತನ್ನು ನಾವು ಎಷ್ಟೋ ನಮ್ಮ ಭಾಷೆಯಲ್ಲಿ ಹೀಗಾಗಿದೆ ನೋಡಿ. ನಾವು ಎಲ್ಲರೂ ಆಡಿ ಆಡಿ ಆ ಶಬ್ದಗಳು ನಮಗೆ ರೂಢಿಯಾಗಿಬಿಟ್ಟಿದೆ, ನಾವು ಅದನ್ನು ಬಳಸ್ತೇವೆ, ನಮಗೆ ಅದರ ಅರ್ಥ ಗೊತ್ತಿರೋದಿಲ್ಲ. ಯೋಗಕ್ಷೇಮವನ್ನು ವಿಚಾರಿಸುವುದು ಅಂತ ಹೇಳಿದರೆ ಎಲ್ಲರೂ ಹೇಳ್ತಾರೆ. ಹಾಗಂದ್ರೆ ಏನು? ಯಾರಿಗೊತ್ತು? ಎಲ್ಲರೂ ಹೇಳ್ತಾರೆ, ನಾವು ಹೇಳೋದು. ಯೋಗಕ್ಷೇಮ ಅಂದರೆ ಜೀವನದಲ್ಲಿ ಎರಡು ಮುಖಗಳು. ಒಂದು, ನಮ್ಮ ಹತ್ರ ಏನೋ ಇಲ್ಲ, ಅದನ್ನು ಪಡೀಬೇಕು ಅನ್ನುವ ಆಸೆ ಇದೆ. ಇಲ್ಲದೇ ಇದ್ದದ್ದನ್ನು ಗಳಿಸುವ ಆಸೆ. ದುಡ್ಡಿಲ್ಲದವನಿಗೆ ದುಡ್ಡು ಗಳಿಸಬೇಕು ಅನ್ನುವ ಆಸೆ. ಆ ಇಲ್ಲದೇ ಇದ್ದದ್ದನ್ನು ಪಡೆಯೋದುಂಟಲ್ವ, ಅದು ಯೋಗ. ಪಡೆದ ಮೇಲೆ ಅದು ಕಳ್ಕೋಬಾರದು, ಉಳಿಸ್ಕೋಬೇಕು ಅನ್ನೋದು ಕ್ಷೇಮ. ಜೀವನ ಎರಡು ಬೇಕಲ್ಲ, ಇಲ್ಲದೇ ಇದ್ದದ್ದು ಸಿಗಬೇಕು, ಸಿಕ್ಕಿದ್ದು ಉಳಿಬೇಕು ಖಾಯಮಾಗಿ. ಆದ್ದರಿಂದ ಜೀವನದಲ್ಲಿ ಯೋಗ ಅಂದರೆ ಇಲ್ಲದೇ ಇದ್ದದ್ದನ್ನು ಪಡೆಯೋದು, ಕ್ಷೇಮ ಅಂದರೆ ಅದನ್ನು ಉಳಿಸಿಕೊಳ್ಳೋದು. ಅದು ಪಡೆದದ್ದನ್ನೆಲ್ಲ ಕಳ್ಕೊಂಡ್ರೆ ಕ್ಷೇಮ ಇಲ್ಲ ಸ್ವಾಮಿ ಜೀವನದಲ್ಲಿ ಅಂತೇಳಿ. ಕ್ಷೇಮ ಅಂದರೆ ಕಳ್ಕೊಂಡದ್ದನ್ನು ಅಲ್ಲಿ ಇಲ್ಲದೇ ಇದ್ದದ್ದನ್ನು ಪಡೆಯೋದು ಯೋಗ, ಪಡೆದದ್ದನ್ನು ಉಳಿಸಿಕೊಳ್ಳುವುದು ಕ್ಷೇಮ ಅಂತ. ಅದರಿಂದ ಜೀವನದಲ್ಲಿ ಅವನಿಗೇನು ಅಂದರೆ ಏನೋ ಇಲ್ಲ, ಅದು ಪಡಿಬೇಕು, ಆಮೇಲೆ ಪಡೆದದ್ದನ್ನು ಕಳ್ಕೋಬಾರ್ದು, ಉಳಿಸ್ಕೋಬೇಕು. ಈಗ ಸಾಮಾನ್ಯ ಮನುಷ್ಯ ಲೋಭಿ ಆಗ್ತಾನೆ. ಯಾಕೋಸ್ಕರ? ದುಡ್ಡು ಇರುವುದೇ ಖರ್ಚು ಮಾಡೋದಕ್ಕೋಸ್ಕರ. ದುಡ್ಡನ್ನು ಯಾಕೆ ಗಳಿಸುವುದು? ದುಡ್ಡಿಗೋಸ್ಕರ ದುಡ್ಡಲ್ಲ. ದುಡ್ಡಿನಿಂದ ನಾವು ಸುಖವನ್ನು ಪರ್ಚೇಸ್ ಮಾಡಿ ನಾವು ಬೇಕಾದ್ದನ್ನು ತಗೊಳ್ಬಹುದು. ಸುಖವನ್ನು ದುಡ್ಡಿನಿಂದ ಪರ್ಚೇಸ್ ಮಾಡಲಿಕ್ಕಾಗತ್ತೆ ಅಂತ ದುಡ್ಡನ್ನು ಬಯಸ್ತಾನೆ ಮನುಷ್ಯ. ದುಡ್ಡು ಸಿಕ್ಕಿದ ಮೇಲೆ ನಾನು ಈ ದುಡ್ಡಿನಿಂದ ಸುಖವನ್ನು ಪರ್ಚೇಸ್ ಮಾಡಿದರೆ ನಾಳೆ ಇದು ಇಲ್ಲವಾಗತ್ತಲ್ಲ ಅಂತ ಹಾಗೆ ಕಟ್ಟಿಟ್ಬಿಡ್ತಾನೆ. ಕಟ್ಟಿಟ್ಟರೆ ನಿಜವಾಗಿ ಆತಕ್ಕೂ ಉಪಯೋಗ ಇಲ್ಲ ಅದು. ಆದರೆ ಅದು ಖರ್ಚಾಗಿ ಹೋಗುತ್ತಲ್ಲ, ಖರ್ಚಾಗಿ ಹೋಗ್ಬಿಟ್ರೆ ಪುನಃ ನಾಳೆ ಸ್ಥಿತಸ್ಯ ರಕ್ಷಣಂ, ಕ್ಷೇಮ ಇಲ್ಲ ಅಂತ ಆಗುತ್ತೆ, ನಾಳೆ ದುಡ್ಡು ಇಲ್ಲ ಅಂತ ಆಗುತ್ತೆ. ಸರಿ, ಇವತ್ತು ಸುಖವನ್ನು ಪರ್ಚೇಸ್ ಮಾಡ್ತಿದ್ರು ತೊಂದರೆ ಇಲ್ಲ, ನಾಳೆ ಪರ್ಚೇಸ್ ಮಾಡೋಣ, ಇದು ಇರಲಿ ಅಂತ ಹಾಗೆ ಕಟ್ಟಿಡ್ತೇವೆ. ಯಾಕಂದರೆ ಇದು ಕ್ಷೇಮ. ಎಲ್ಲಿ ಕ್ಷೇಮದಿಂದ ವಂಚಿತರಾಗ್ತೇವೋ ಅನ್ನುವ ಭಯದಿಂದ ಮನುಷ್ಯ ಲೋಭಿ ಆಗ್ತಾನೆ. ಸಿಕ್ಕಿದರೆ ಅದು ಉಳಿಬೇಕು ಅನ್ನುವ ಆಸೆ. ಏನು ಸಿಕ್ಕಿತೋ ಅದು ಉಳಿಬೇಕು, ಅದಕ್ಕೋಸ್ಕರ ಅದನ್ನು ಜೋಪಾನವಾಗಿ ಕಟ್ಟಿಡುವುದು ರಕ್ಷಣೆ. ಇದೇ ಮನುಷ್ಯನ ಸಾಮಾನ್ಯ ಬದುಕಿನ ಮುಖ ಅನ್ನು. ಯಾರಿಗೆ ಅದರ ಆಚೆಗೆ ಇರತಕ್ಕಂಥ ಕೃಷ್ಣ ಹೇಳುವ ಯೋಗಕ್ಷೇಮ ಬೇರೆ. ಯೋಗಕ್ಷೇಮಂ ವಹಮ್ಯಹಂ ಅಂತ ಹೇಳ್ತಾನೆ ಅಲ್ಲಿ. ಆ ಯೋಗಕ್ಷೇಮ ಅಂದರೆ ಈ ಯೋಗಕ್ಷೇಮ ಅಲ್ಲ ಅವನು ಹೇಳೋದು. ಅದು ಯೋಗ ಅಂದರೆ ತಸ್ಯಾಹ ಬ್ರಹ್ಮಣಿ ಸಂಯೋಗ ಯೋಗ. ಭಗವಂತನಿಗೂ ನಮಗೂ ಸಂಯೋಗ, ಭಗವಂತನನ್ನು ಸೇರುವುದು. ಪಡೆಯದೇ ಇದ್ದದ್ದನ್ನು ಪಡೆಯುವುದು ಅಂದರೆ ಪಡೆಯದೇ ಇದ್ದ ಭಗವಂತನನ್ನು ಪಡೆಯುವುದು ಮತ್ತು ಭಗವಂತನಲ್ಲೇ ನಿಂತು ಬಿಡುವುದು, ಅವನನ್ನು ಕಳ್ಕೊಳ್ಳದೇ ಇರುವುದು ಯೋಗಕ್ಷೇಮ. ಆ ನಿತ್ಯವಾಗಿರತಕ್ಕಂಥ ಯೋಗಕ್ಷೇಮವನ್ನು ಬಯಸಿ ಈ ಅನಿತ್ಯವಾದ ಯೋಗಕ್ಷೇಮಗಳನ್ನು ಬಿಡ್ತಾರೆ ಧೀರರು. ಪುಕ್ಕಲುಗಳು, ಹೇಡಿಗಳು ಯೋಗಕ್ಷೇಮವನ್ನು ವರ್ಣೀತೆ. ಇಲ್ಲಿ ನನಗೆ ಇದೇನೋ ಬೇಕು, ಇವತ್ತು ಸದ್ಯಕ್ಕೆ ಇಷ್ಟು ಸಾಕು, ಅದು ಮೋಕ್ಷ ಕಟ್ಟಿಕೊಂಡು ನಾ ಏನು ಮಾಡಬೇಕು, ನನಗೆ ಇದು ಇಲ್ಲ, ನನ್ನ ಜೀವನದಲ್ಲಿ ಅದು ಬೇಕು, ಸಿಕ್ಕಿತು ಅದು ಉಳಿಬೇಕು. ಇಷ್ಟೇ. ಯಾವುದನ್ನು ಗಳಿಸೋದು, ಗಳಿಸೋದನ್ನು ಉಳಿಸೋದು, ಗಳಿಸೋದು ಉಳಿಸೋದು, ಇಷ್ಟರಲ್ಲೇ ಇದು ಇಡೀ ಬದುಕನ್ನು ಕಳೀತಾನೆ. ಇದು ಪ್ರೇಯ. ಅವನಿಗೆ ಅದೇ ಇಷ್ಟವಾಗುತ್ತೆ. ಅದಕ್ಕಿಂತ ಮಹತ್ತರವಾಗಿರ್ತಕ್ಕಂಥ ಯಾವುದೇ ಒಂದು ಶ್ರೇಷ್ಠವಾದ ಜೀವನದ ಗುರಿಯನ್ನು ಮುಟ್ಟಲಿಕ್ಕೆ ಬೇಕಾದ ಸಾಧನೆಯ ದಾರಿಯಲ್ಲಿ ಸಾಗುವುದನ್ನು ಅವನು ಬಯಸುವುದಿಲ್ಲ. ಅದೆಲ್ಲ ಆಗೋದಲ್ಲ ಹೋಗೋದಲ್ಲ, ಎಲ್ಲ ದೊಡ್ಡವರಿಗೆ ಸಂಬಂಧಪಟ್ಟದ್ದು. ನಮಗಲ್ಲ, ದೊಡ್ಡವರಿಗೆ. ಯಾಕಂದರೆ ಯಾರು ದೊಡ್ಡವರು ಬೇರೆಯೇ ಇರ್ತಾರೆ, ನಾವು ಇಂದೂ ದೊಡ್ಡವರಾಗೋರಲ್ಲ ತೀರ್ಮಾನ ಮಾಡಿಕೊಂಡೇ ಬದುಕುವರಿಗೆ ಏನು ಮಾಡಲಿಕ್ಕೆ ಬರುತ್ತೆ. ಯೋಗಕ್ಷೇಮವನ್ನು ವರ್ಣೀತೆ. ಆದರೆ ನೀನು ಇಷ್ಟು ಚಿಕ್ಕ ಹುಡುಗ, ದೊಡ್ಡವರಿಗಿಂತ ದೊಡ್ಡವನಾಗಿ ಬಿಟ್ಟೆ ಅಲ್ಲಪ್ಪ. ಸತ್ವಂ ಪ್ರಿಯಾನ್ ಪ್ರಿಯ ರೂಪಾಂಶ ಕಾಮಾನ್. ನಿನ್ನ ಮುಂದೆ ಪ್ರಿಯವಾದ ಕಾಮನೆಗಳು, ಕೆಲವು ಪ್ರಿಯ ರೂಪ ಅಂತಾನೆ, ಕೆಲವು ನಿಜವಾಗಿ ನಮಗೆ ಪ್ರಿಯವಾಗಿರ್ತವೆ. ಅದು ನಿಜವಾಗಿಯೂ ಒಳ್ಳೆಯದಾಗಿರ್ತಕ್ಕಂಥ ಕಾಮನೆಗಳಲ್ಲಿ ಎಲ್ಲವೂ ಅದು ಅಹಿತವೇ ಆಗಬೇಕು ಅಂತೇನೂ ಇಲ್ಲ. ಪ್ರಿಯವಾದದ್ದು ಹಿತವೂ ಆಗಬಹುದು. ಕೆಲವು ಪ್ರೀತಿಯನ್ನು ಕೊಡ್ತಾವೆ, ಸಂತೋಷವನ್ನು ಕೊಡ್ತಾವೆ. ಕೆಲವು ನಿಜವಾಗಿ ಸಂತೋಷವನ್ನು ಕೊಡುವವುಗಳಲ್ಲ, ಪ್ರಿಯ ರೂಪ ಅಂತ. ಅಂದರೆ ನೋಡುವಾಗ ಸಂತೋಷವನ್ನು ಕೊಡುವವುಗಳಂತೆ, ನಮಗೆ ಇಷ್ಟವಾದವುಗಳಂತೆ ಕಾಣೋದು ಮಾತ್ರ ಅದು. ಕೆಲವು ನಿಜವಾಗಿ ಇಷ್ಟವನ್ನು ಕೊಡುವವುಗಳು, ಅವು ಪ್ರಿಯ. ಕೆಲವು ಪ್ರಿಯ ರೂಪ ಅಂದರೆ ನಮಗೆ ಇಷ್ಟವಾದಂತೆ ಕಾಣ್ತಾವೆ, ಅದರ ರೂಪದಲ್ಲಿ ಎಪಿಯರೆನ್ಸ್ ಮಾತ್ರ ಹಾಗೆ, ವಸ್ತುತಃ ಅದು ಇಷ್ಟವನ್ನು ಕೊಡುವಂಥದ್ದೇ ಅಲ್ಲ. ನಾವು ಮೋಸ ಹೋಗ್ತೇವೆ. ಇದು ನಮಗೆ ಇದರಿಂದ ಇಷ್ಟ ಸಿಗುತ್ತೆ ಅಂತ ತಿಳ್ಕೊಂಡು
ನಾವು ಅದನ್ನು ಬಯಸ್ತೇವೆ, ಆದರೆ ಅದು ಇಷ್ಟವನ್ನು ಕೊಡುವುದೇ ಇಲ್ಲ. ಕೆಲವೊಮ್ಮೆ ಕೆಲವು ಸ್ವಲ್ಪ ಕಾಲ ಇಷ್ಟವನ್ನು ಕೊಡಬಹುದು. ಅಂದರೆ ಎರಡು ಹೇಳಿದ, ಪ್ರಿಯ ಮತ್ತು ಪ್ರಿಯ ರೂಪ ಅಂತ. ಪ್ರಿಯ ಅಂದರೆ ಸ್ವಲ್ಪ ಕಾಲ ನಮಗೆ ಅದು ಪ್ರೀತಿಯನ್ನು ಕೊಡುವಂಥದ್ದು. ಕೆಲವು ಪ್ರಿಯ ರೂಪ, ಅದು ನಮಗೆ ಇಷ್ಟವಾದಂತೆ ಕಾಣುವುದು ಮಾತ್ರ. ಎಪಿಯರೆನ್ಸ್, ರೂಪ ಅಂದರೆ ಎಪಿಯರೆನ್ಸ್. ವಸ್ತುತಃ ಅದರಿಂದ ಏನೂ ಉಪಯೋಗ ಇಲ್ಲ, ಅಂಥದೂ ಇರ್ತವೆ. ಸತ್ವಂ ಪ್ರಿಯಾನ್ ಪ್ರಿಯ ರೂಪಾಂಶ್ಚ ಕಾಮಾನ್. ನಾನು ನಿನಗೆ ತೋರಿಸಿದಂಥ ಕಾಮಗಳೆಲ್ಲ ಇಂಥವುಗಳು ಅಂತ. ಪ್ರಿಯವಾಗಿ ತೋರುವವುಗಳು ಕೆಲವು, ಕೆಲವು ಪ್ರಿಯವಾಗುವವುಗಳು. ನೀನು ಅಭಿಧ್ಯಾಯನ್ನ ನಚಿಕೇತಃ ಅತ್ಯಸ್ರಾಕ್ಷಿ. ನೀನು ಇದನ್ನೆಲ್ಲ ಯೋಚನೆ ಮಾಡಿದಿ, ಇಷ್ಟೆಲ್ಲ ವಿವೇಚನೆ ಮಾಡಿ ಇದು ಪ್ರಿಯ ಆದರೂ ಕೂಡ ಇದು ಶಾಶ್ವತವಾಗಿ ನನಗೆ ಹಿತವಾದದ್ದಲ್ಲ ಅಂತ ಅಭಿಧ್ಯಾಯನ್, ಅದರ ಎಲ್ಲ ಗುಣದೋಷಗಳನ್ನು ಚಿಂತಿಸಿ ಅತ್ಯಸ್ರಾಕ್ಷಿ ತೊರೆದು ಬಿಟ್ಟೆ. ಆಶ್ಚರ್ಯ ಇದು, ಯಾರೂ ಹೀಗೆ ಮಾಡುವ ಸಾಧ್ಯ ಇಲ್ಲ. ನೀನು ಇದನ್ನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ತೀರ್ಮಾನ ಮಾಡಿದಿ, ಬಹಳ ದೊಡ್ಡ ಯೋಗ್ಯತೆ ನಿಂದು. ಅಷ್ಟೇ ಅಲ್ಲ, ನೈತಾಂ ಶೃಂಕಾಂ ವಿತ್ತಮಯೀಂ ಅವಾಪ್ತಃ. ನಾನು ನಿನಗೆ ಒಂದು ಚಿನ್ನದ ಸರ ಕೊಟ್ಟೆ, ಉಡುಗೊರೆಯಾಗಿ ಕೊಟ್ಟದ್ದು, ನೀನೇನು ಕೇಳಿದ್ದಲ್ಲ, ನಾನಾಗಿ ಕೊಟ್ಟದ್ದು. ವಿತ್ತಮಯೀಂ, ವಿತ್ತ ಅಂದರೆ ಚಿನ್ನವೇ, ವಿತ್ತಮಯೀಂ ಚಿನ್ನದ ಶೃಂಕ, ಸರ, ಸರ ಅಂದರೆ ಸಂಕೋಲೆ, ಅದನ್ನು ಕೊಟ್ಟೆ ನಿನಗೆ. ಅದನ್ನು ನೀನು ತಗೊಳ್ಳೇ ಇಲ್ಲ. ಹೋಗ್ಕೊಳ್ಳಿ, ಅದು ಯಾರಿಗೆ ಬೇಕಾಗಿದೆ, ಯಾರಾದರೂ ಯಾಕೆ ಬಯಸ್ತಾರೆ ಅಂದರೆ ಯಸ್ಯಾಂ ಮಜ್ಜಂತಿ ಬಹವೋ ಮನುಷ್ಯ. ಆ ಸರ ಕಂಡ್ರೆ ಜೊಲ್ಲು ಸುರಿಸ್ತಾರೆ ಜನ, ಎಲ್ಲರೂ. ಬಹವಃ ಮನುಷ್ಯ, ಮೆಜಾರಿಟಿ ಅದನ್ನು ಆಸೆ ಪಡುವವರು. ನೀನು ಅದನ್ನು ಆಸೆ ಪಡಲಿಲ್ಲ. ಯಾರೂ ಬಯಸೇ ಇದ್ದ ಧರ್ಮ, ಎಲ್ಲರೂ ಅದು ಬೇಕು ಅಂತ ಆಸೆ ಪಡುವಂಥದ್ದು, ನೀನು ಬೇಡ ಅಂತ ಹೇಳಿಬಿಟ್ಟು. ಹಾಗಾದ್ರೆ ಇದು ಏನಾಯಿತು? ಬಹಳ ಜನ ಯಾವುದಲ್ಲಿ ಮುಳುಗಿರ್ತಾರೋ ಅಂಥ ಚಿನ್ನದ ಸಂಕೋಲೆ ಅಂದರೆ ಸಂಸಾರವೇ. ಅದು ಸಂಸಾರದ ರೆಪ್ರೆಸೆಂಟೇಷನ್. ಚಿನ್ನದ ಸರ ಅಂದರೆ ಸಂಸಾರವೇ, ಅದರಲ್ಲೇ ಮುಳುಗಿರ್ತೇವೆ ಅಂತ ಬಹಳ ಜನ ಆಸೆ ಪಡ್ತಾರೆ. ಅಂಥದ್ದೊಂದು ಸಂಕೋಲೆ ಕೊಟ್ಟೆ ನಿನಗೆ. ನೀನು ಆ ಸಂಕೋಲೆ ತೊಗೊಂಡಿದ್ರೆ ನಿನಗೆ ಸಂಸಾರದ ಬಂಧನ ಗಟ್ಟಿಯಾಗಿಬಿಡ್ತಿತ್ತು. ನೀನು ಅದು ಬೇಡ ಬೇಡ ಅಂತ ಹೇಳಿಬಿಟ್ಟು. ಅದು ಪರೀಕ್ಷೆಗೋಸ್ಕರ ಕೊಟ್ಟ ಚಿನ್ನದ ಸರ. ಚಿನ್ನದ ಸರ ರಿಪ್ರೆಸೆಂಟ್ಸ್ ಸಂಸಾರ. ನಿನಗೆ ಅದನ್ನು ಕೊಟ್ಟೆ. ಅದನ್ನು ಕೊಟ್ಟರೆ ಬಹಳ ಆಸೆಯಿಂದ ನಾವು ಕೈ ಎತ್ತುವ ಮುಂಚೆ ಎರಡು ಕೈ ಮುಂದೆ ಮಾಡ್ತಾರೆ ಜನ. ನೀನು ಅದನ್ನು ತಗೊಳ್ಳೇ ಇಲ್ವಲ್ಲಪ್ಪ. ನೈತಾಂ ಶೃಂಕಾಂ ವಿತ್ತಮಯೀಂ ಅವಾಪ್ತಃ ಯಸ್ಯಾಂ ಮಜ್ಜಂತಿ ಬಹವೋ ಮನುಷ್ಯಾ. ಬಹಳ ಆಶ್ಚರ್ಯಕರವಾದಂಥದ್ದು ಇದು. ನಿನಗೆ ಸಂಸಾರದಲ್ಲಿ ವಿರಕ್ತಿ, ಯಾವುದು ಹಿತ ಯಾವುದು ಪ್ರಿಯ ಅನ್ನುವುದನ್ನು ವಿಶ್ಲೇಷಣೆ ಮಾಡತಕ್ಕಂಥ ಈ ವಿವೇಕ, ಇಂಥ ಚಿಕ್ಕ ವಯಸ್ಸಿನಲ್ಲಿ ಅದ್ಭುತವಾದಂಥ ವಿವೇಕ ಪ್ರಜ್ಞೆ ಇದೆ ನಿನಗೆ. ಯಾಕೆ ಅಂದರೆ ಇನ್ನೊಂದು ವಿಶೇಷ, ದೂರಮೇತೆ ವಿಪರೀತೆ ವಿಶೂಚಿ ಅವಿದ್ಯಾಯಾಚ ವಿದ್ಯೇತಿ ಖ್ಯಾತ ವಿದ್ಯಾಭೀಪ್ಸಿತಂ ನಚಿಕೇತ ಸಂಮನ್ಯೇ ನತ್ವಾ ಕಾಮ ಬಹವೋ ಲೋಲುಪಂತ. ಇವೆರಡೂ ಬಹಳ ದೂರ, ಒಂದಕ್ಕೊಂದು ಎಂದೂ ಸಂಧಿಯಾಗದ ಎರಡು ವಸ್ತುಗಳು. ದೂರಂ ಏತೆ, ಇವೆರಡು ಒಂದಕ್ಕೊಂದು ಹತ್ತಿರ ಬರುವುದೇ ಇಲ್ಲ. ಇದಿದ್ದಲ್ಲಿ ಅದಿಲ್ಲ, ಅದಿದ್ದಲ್ಲಿ ಇದಿಲ್ಲ. ಎರಡು ಪರಸ್ಪರ ದೂರವಾಗಿರತಕ್ಕಂಥ ಎರಡು ಧ್ರುವಗಳು ಇವು, ಉತ್ತರ ಧ್ರುವ ದಕ್ಷಿಣ ಧ್ರುವಗಳು. ಯಾಕೆ? ವಿಪರೀತೆ, ಎಂದೂ ಸಂಧಿಸದ, ಎರಡು ವಿರುದ್ಧ ದಿಕ್ಕಿನಲ್ಲಿರುವ. ವಿಶೂಚಿ ಅಂದರೆ ವಿರುದ್ಧ ದಿಕ್ಕಿನ, ವಿಪರೀತೆ ಅಂದರೆ ವಿರುದ್ಧ ಫಲವನ್ನು ಕೊಡುವವುಗಳು. ವಿಶೂಚಿ ಅಂದರೆ ವಿರುದ್ಧ ದಿಕ್ಕಿನಲ್ಲಿರುವವುಗಳು. ಇವು ಒಂದು ಉತ್ತರ ಧ್ರುವ, ಒಂದು ದಕ್ಷಿಣ ಧ್ರುವ. ಅದು ಎಂದೂ ಒಂದು ಕಡೆ ಸಂಧಿಸುವುದಿಲ್ಲ. ಇವು ಎಂದೂ ಒಂದೇ ರೀತಿಯ ಏಕರೂಪವಾದ ಫಲವನ್ನು ಕೊಡುವುದಿಲ್ಲ. ಇದು ವಿರುದ್ಧ ದಿಕ್ಕಿನಲ್ಲಿ ವಿರುದ್ಧ ಫಲವನ್ನು ಕೊಟ್ಟೇ ಇರತಕ್ಕಂಥ ಎರಡು ವಸ್ತುಗಳು. ಯಾವುದದು? ಅವಿದ್ಯಾ ಯಾಚ ವಿದ್ಯೇತಿ ಖ್ಯಾತ. ಒಂದಕ್ಕೆ ಅವಿದ್ಯೆ ಅಂತ ಹೆಸರು, ಇನ್ನೊಂದಕ್ಕೆ ವಿದ್ಯೆ ಅಂತ ಹೆಸರು. ಜ್ಞಾನ ಮತ್ತು ಅಜ್ಞಾನ. ಜ್ಞಾನ ಮತ್ತು ಅಜ್ಞಾನ ಇದರ ದಾರಿ ಬೇರೆ ಬೇರೆ. ಇದು ಎಂದೂ ಮೀಟ್ ಆಗುವುದಿಲ್ಲ. ಅಜ್ಞಾನದ ದಾರಿಯಲ್ಲಿ ಸಾಗಿದವರು, ಜ್ಞಾನದ ದಾರಿಯಲ್ಲಿ ಸಾಗಿದವರು ಕೊನೆ ಒಂದು ಕಡೆ ಮೀಟ್ ಆಗಲೇಬೇಕಲ್ವ. ಯಾಕೆಂದರೆ ಭೂಮಿ ದುಂಡಗಿದೆ ಅಂತ ಹೇಳುವ ಪ್ರಶ್ನೆ ಇಲ್ಲ ಇಲ್ಲಿ. ಇದು ವೃತ್ತಾಕಾರವಾದ ಗತಿಯಲ್ಲ. ಅವರು ಅಜ್ಞಾನದವರು ಈ ಕಡೆ ಹೊರಟರು, ಜ್ಞಾನದಾರಿಯವರು ಈ ಕಡೆ ಹೊರಟರು, ವಿರುದ್ಧವಾಗಿ ಕಡೆ ಹೊರಟವರು ಕಡೆಗೆ ಭೂಮಿ ವೃತ್ತ ಅಲ್ಲಿ ಮೀಟ್ ಆದರು. ಮುಂದೆ ಇಂಡಿಯಾದಿಂದ ಹೊರಟರೆ ಅಮೆರಿಕದಲ್ಲಿ ಮೀಟ್ ಆಗಬೇಕು ಅವರು, ಯಾಕಂದರೆ ವೃತ್ತವಾಗಿದೆ ಭೂಮಿ. ಹಾಗಿಲ್ಲ. ಜ್ಞಾನದ ದಾರಿ ಮತ್ತು ಅಜ್ಞಾನ ದಾರಿ ಎರಡು ಸರಳ ರೇಖೆಗಳು. ಅವು ಸರಳ ರೇಖೆಗಳು, ಅವು ಸರ್ಕಲ್ ಅಲ್ಲ ಅವು. ಅದರಿಂದ ಅವು ಎಂದೂ ಒಂದನ್ನೊಂದು ಸಂಧಿಸುವುದಿಲ್ಲ. ಜ್ಞಾನದ ದಾರಿಯಲ್ಲಿ ಸಾಗಿ ನಾವು ಹೋಗುವ ದಾರಿಯೇ ಬೇರೆ, ಅಜ್ಞಾನ ದಾರಿಯಲ್ಲಿ ಸಾಗಿ ನಾವು ಹೋಗುವ ದಾರಿಯೇ ಬೇರೆ. ಅವು ದೂರ ದೂರವೇ ಹೋಗ್ತಾ ಇರ್ತಾರೆ. ಎಷ್ಟು ಮುಂದೆ ಹೋದರೋ ಅಷ್ಟು ದೂರ ದೂರವೇ, ಡಿಸ್ಟೆನ್ಸ್ ಹೆಚ್ಚಾಗ್ತಾ ಹೊರದು. ಅದು ವೃತ್ತಾಕಾರವಾಗಿದ್ದರೆ ಸಾಗುವ ದಾರಿ ಅವು ಹತ್ತಿರ ದೂರ ದೂರ ಹೋದಾಗ ಹತ್ತಿರ ಆಗ್ತಾರೆ ಅವರು. ಆದರೆ ಸರಳ ರೇಖೆ ಆಗಿಬಿಟ್ರೆ ಅವು ದೂರ ದೂರ ಹೋದಾಗೆ ಹೆಚ್ಚು ಹೆಚ್ಚು ದೂರ ದೂರವೇ ಆಗುವುದು, ಹತ್ತಿರ ಆಗುವುದಲ್ಲ. ಇದು ಅಂಥದ್ದು. ಒಂದು ವಿದ್ಯೆಯ ದಾರಿ ಮತ್ತು ಅವಿದ್ಯೆಯ ದಾರಿ, ಒಂದು ಈ ಕಡೆ ಹೋದರೆ ಒಂದು ಆ ಕಡೆ. ಅದೇ ಒಂದು ಉತ್ತರಕ್ಕೆ ಒಂದು ದಕ್ಷಿಣಕ್ಕೆ. ಉತ್ತರ ಅಂದರೆ ಎತ್ತರ, ದಕ್ಷಿಣ ಅಂದರೆ
ತಗ್ಗು. ಉತ್ತರಕ್ಕೆ ಹೋಗಿ ಎತ್ತರಕ್ಕೆ ಹೋದವನು ತಗ್ಗಿಗೆ ಹೋದವನು ಒಟ್ಟಾಗುವುದು ಸಾಧ್ಯವೇ ಇಲ್ಲ. ಇವನು ಕೆಳಕ್ಕೆ ಹೋಗೋದು, ಅವನು ಮೇಲಕ್ಕೆ ಹೋಗೋದು, ಅದು ಬೆಂಡಾಗಿಲ್ಲ ಅದು. ಆದ್ದರಿಂದ ಎಂದೂ ಕೂಡ ಯಾವ ಕಾಲಕ್ಕೂ ಅವನು ಒಟ್ಟಿಗೆ ಸೇರುವುದು ಸಾಧ್ಯ ಇಲ್ಲ. ಈ ದಕ್ಷಿಣದ ದಾರಿಯಲ್ಲಿ ಮತ್ತು ಉತ್ತರದ ದಾರಿಯಲ್ಲಿ ಒಂದು ವ್ಯತ್ಯಾಸ ಇದೆ. ನಾ ಎರಡು ಸರಳ ರೇಖೆಗಳು ಅಂತ ಹೇಳಿದೆ. ಆದರೆ ಇದರಲ್ಲಿ ಒಂದು ಸರಳ ರೇಖೆ ಇದೆ, ಒಂದು ವೃತ್ತವೂ ಇದೆ ದಕ್ಷಿಣದ ದಾರಿ. ಉತ್ತರದ ದಾರಿ ಬರೀ ಸರಳ ರೇಖೆ, ಅದು ಮುಂದಕ್ಕೆ ಹೋಗುವುದು, ಅದು ಮತ್ತೆ ಪುನಃ ಮರಳಿ ಹೊರಟ ಪಾಯಿಂಟಿಗೆ ಬರುವುದೇ ಇಲ್ಲ. ಅದು ನೇರ ಮುಂದಕ್ಕೆ ಹೋಗತಕ್ಕಂಥ ಸರಳ ರೇಖೆ. ದಕ್ಷಿಣದ ದಾರಿಯಲ್ಲಿ ಸರಳ ರೇಖೆಯೂ ಒಂದಿದೆ, ವೃತ್ತವೂ ಒಂದಿದೆ. ದಕ್ಷಿಣದ ದಾರಿಯಲ್ಲಿ ಸರಳ ರೇಖೆಯಲ್ಲಿ ಹೋದವನು ತಮಸ್ಸಿಗೆ ಹೋಗುವವನು, ವೃತ್ತದಲ್ಲಿದ್ದವನು ಇಲ್ಲೇ ತಿರುಗಾಡುವನು, ಸಂಸಾರಿ, ನಿತ್ಯ ಸಂಸಾರಿ. ಇಟ್ ಇಸ್ ಎ ಸರ್ಕ್ಯುಲರ್ ಮೂಮೆಂಟ್. ಅದಕ್ಕೆ ದಕ್ಷಿಣಾಯನದಲ್ಲಿ ಸಂಸಾರದ ಸಾಂಸಾರಿಕವಾದ ಕರ್ಮಗಳನ್ನು, ಪಿತೃಗಳಿಗೆ ಆರಾಧನೆ ಮಾಡುವಂಥದ್ದು, ಸಾಂಸಾರಿಕವಾದ ಯಾವುದೇ ಕ್ರಿಯೆಗಳನ್ನು ದಕ್ಷಿಣಾಯನದಲ್ಲಿ ಮಾಡುವಂಥ ದಕ್ಷಿಣದ ಮಾರ್ಗ. ಅಂದರೆ ಮತ್ತೆ ಇಲ್ಲಿಗೆ ಮರಳಿ ಬರುವ ಆಲೋಚನೆ ಇದ್ದರೆ ಎಲ್ಲ ದಕ್ಷಿಣಾಯನದಲ್ಲಿ ಮಾಡುವಂತಾರೆ. ಅಲ್ಲ, ಇಲ್ಲಿಗೆ ಬರುವುದಕ್ಕೋಸ್ಕರ ಮಾಡುವುದಲ್ಲ, ನನ್ನ ಆತ್ಮದ ಉದ್ಧಾರಕ್ಕೆ ಮಾಡುವ ಕರ್ಮಗಳನ್ನೆಲ್ಲ ಉತ್ತರಾಯಣದಲ್ಲಿ ಮಾಡುವುದು. ಉತ್ತರ ಧ್ರುವ, ಉತ್ತರ ದಿಕ್ಕು, ಉತ್ತರಾಯಣ, ಇದಕ್ಕಿರತಕ್ಕಂಥ ಶಕ್ತಿ ಊರ್ಧ್ವಮುಖವಾದಂಥ ಒಂದು ಸೆಳೆತ. ದಕ್ಷಿಣಾಯನದಲ್ಲಿ ದಕ್ಷಿಣ ಧ್ರುವ, ದಕ್ಷಿಣ ದಿಕ್ಕಿಗೆ ಮತ್ತೆ ವಾಪಸ್ ಎಳೆಯುವಂಥದ್ದು ಒಂದು ಸೆಳೆತ. ಹಾಗಾಗಿ ಈ ಎರಡು ಒಟ್ಟಿಗೆ ಸೇರುವ ಪ್ರಶ್ನೆ ಅಲ್ಲ. ಒಟ್ಟಿಗೆ ದಕ್ಷಿಣಾಯನದಲ್ಲಿ ಇದ್ದರೆ ಒಂದು ಅಲ್ಲೇ ತಿರುಗೋದು, ತಿರುಗಿದಲ್ಲೇ ತಿರುಗ್ತಾ ಇರೋದು. ಇಲ್ಲ ಅಂದರೆ ಮುಂದೆ ಇದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರೋದು, ಕೆಳಕ್ಕೆ. ಉತ್ತರಾಯಣದಲ್ಲಿ ಹೋದರೆ ಮೇಲಕ್ಕೆ ಹೋಗ್ತಾ ಇರೋದು, ಅದು ಮತ್ತೆ ತಿರುಗಿದಲ್ಲೇ ತಿರುಗುವುದೂ ಇಲ್ಲ, ಕೆಳಕ್ಕೆ ಬರುವ ಪ್ರಶ್ನೆಯೂ ಇಲ್ಲ. ಈ ರೀತಿಯಾಗಿ ವಿದ್ಯಾ ಮತ್ತು ಅವಿದ್ಯಾ, ವಿದ್ಯೆಯ ದಾರಿ, ಅವಿದ್ಯೆಯ ದಾರಿ, ಅಥವಾ ಜ್ಞಾನದ ದಾರಿ ಮತ್ತು ಅಜ್ಞಾನದ ದಾರಿ, ಇವು ಒಂದಕ್ಕೊಂದು ಎಂದೂ ಸಂಧಿಸದ ವಿರುದ್ಧ ದಿಕ್ಕಿನಲ್ಲಿರುವ ವಿರುದ್ಧ ಫಲಗಳನ್ನು ಕೊಡತಕ್ಕಂಥ ದಾರಿಗಳು ಅಂತ. ಇವಾಗ ನಚಿಕೇತಸ ಏನು ಮಾಡಿದ? ವಿದ್ಯಾಭೀಪ್ಸಿತಂ ನಚಿಕೇತಸಂ ಮನ್ಯೇ. ನಿನಗೆ ಈ ಎರಡು ದಾರಿಗಳಲ್ಲಿ ವಿದ್ಯೆಯ ದಾರಿ ಅಭೀಪ್ಸಿತವಾಯಿತು, ಇಷ್ಟವಾಯಿತು. ನತ್ವಾ ಕಾಮಾಹ ಬಹವೋ ಅಲೋಲುಪಂತ. ಇಲ್ಲಿ ನೀವು ಪುಸ್ತಕ ಹೋಗಿ ನೋಡಿದರೆ, ಮನೆಯಲ್ಲಿ ಉಪನಿಷತ್ತನ ಪುಸ್ತಕ ನೋಡಿದರೆ ಅದರಲ್ಲಿ ಹೀಗೆ ಪ್ರಿಂಟ್ ಆದಂತಹ ಪುಸ್ತಕಗಳೇನಿದೆ ಅಂದರೆ ವಿದ್ಯಾಭೀಪ್ಸಿನಂ ನಚಿಕೇತಸಂ ಮನ್ಯೇ ಅಂತ ಒಂದು ಪಾಠ. ಆಮೇಲೆ ಹೆಚ್ಚಿನ ಪುಸ್ತಕಗಳಲ್ಲಿ ನತ್ವಂ ಕಾಮ ಬಹವೋ ಲೋಲುಪಂತಹ ಅಂತ ಇದೆ, ವಿಸರ್ಗ ಇದೆ ಕೊನೆಗೆ. ಅದು ತಪ್ಪದು, ಶ್ರುತಿ ಪಾಠ ಅಲ್ಲ. ನತ್ವಂ ಕಾಮ ಬಹವೋ ಲೋಲುಪಂತ ಇಷ್ಟೇ, ಕೊನೆಗೆ ವಿಸರ್ಗ ಇಲ್ಲ. ಆದರೆ ಹೆಚ್ಚಿನ ಪುಸ್ತಕಗಳಲ್ಲಿ ಲೋಲುಪಂತಹ ಅಂತಿದೆ. ಅದು ಶುದ್ಧ ತಪ್ಪು ಪಾಠ, ಶ್ರುತಿ ಪಾಠ ಅಲ್ಲ. ಅಲ್ಲಿ ಪದಚ್ಛೇದ ಲೋಲುಪಂತ ಅಲ್ಲ, ಅಲೋಲುಪಂತ ಅಂತ ಧಾತು. ಅದು ಶಬ್ದ ಅಲ್ಲ, ಅದು ನಾಮಪದ ಅಲ್ಲ, ಅದು ಕ್ರಿಯಾಪದ. ಅದನ್ನ ಅಲೋಲುಪಂತ. ನತ್ವಾಂ ಕಾಮಾಹ ಬಹವೋ ಅಲೋಲುಪಂತ. ಬಹುವಿಧವಾದ ಕಾಮನೆಗಳು, ಯಾವುದರ ಬಗ್ಗೆ ಎಲ್ಲರೂ ಕೂಡ ಲೋಡ್ರು ವಿಲೋಡನೆ ಅಂತ ಅನ್ನುವ ಧಾತು ಅದು. ಅಂದರೆ ಯಾವುದನ್ನು ಕಂಡು ಕಸಿವಿಸಿಗೊಳ್ಳುತ್ತಾರೋ, ಚಿತ್ತಕ್ಷೋಭಕ್ಕೆ ಒಳಗಾಗ್ತಾರೋ ಅಂಥ ಎಲ್ಲ ಕಾಮನೆಗಳನ್ನು ನಿನ್ನ ಮುಂದೆ ಇಟ್ಟೆ. ಮನುಷ್ಯ ಕಾಮನೆಗಳಷ್ಟೇ ಅಲ್ಲ, ಸ್ವರ್ಗೀಯ ಕಾಮನೆಗಳನ್ನು ಕೂಡ. ಆ ಯಾವ ಕಾಮನೆಗಳು ಬಹವಹ, ಒಂದು ಕಾಮ ಅಲ್ಲ, ಬಹುವಿಧವಾದ ಕಾಮನೆಗಳನ್ನು ನಿನ್ನ ಮುಂದೆ ಒಡ್ಡಿದೆ. ಆ ಯಾವ ಕಾಮನೆಗಳು ಕೂಡ, ಪ್ರಲೋಭನೆಗಳು ಕೂಡ ನಿನ್ನನ್ನು ಅಲೋಲುಪಂತ, ನಿನ್ನನ್ನು ಕ್ಷೋಭಗೊಳಿಸಲಿಲ್ಲ, ನಿನ್ನನ್ನು ನಲುಗಿಸಲಿಲ್ಲ. ನೀನು ಸ್ಥಿರವಾಗಿ ನಿಂತು ಬಿಟ್ಟೆ ಅದರ ಮುಂದೆ. ಸ್ವಲ್ಪವೂ ನಿನ್ನ ಚಿತ್ತ ವಿಕ್ಷೇಪಕ್ಕೆ ಅವು ಕಾರಣವಾಗಲಿಲ್ಲ. ಅದು ಬಹಳ ದೊಡ್ಡ ಸ್ಥಾನ. ನಿನ್ನ ಮನಸ್ಸು ಏರಿದ ಎತ್ತರ ಬಹಳ ಅದ್ಭುತವಾದ್ದು. ಯಾಕೆ ಅಂದರೆ ಸಾಮಾನ್ಯ ಜನರು ಹೇಗಿರ್ತಾರೆ ಅಂತ ಒಂದು ಚಿತ್ರಣ ಕೊಡ್ತಾನೆ ಅಮ್ಮ. ಅವಿದ್ಯಾಯಾಂ ಅಂತರೇ ವರ್ತಮಾನಾಃ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ದಂದ್ರಮ್ಯಮಾನಾಃ ಪರ್ಯಂತಿ ಮೂಢಾಃ ಅಂಧೇನೈವ ನಿಯಮಾನಾ ಯಥಾಂಧಾಃ. ಲೋಕದ ಸ್ಥಿತಿ ಹಾಗೆ, ಬಹಳ ಅದ್ಭುತವಾದ ಚಿತ್ರಣ ಇದು. ಲೋಕದಲ್ಲಿ ಸಾಮಾನ್ಯ ಮನುಷ್ಯರು ಹೇಗಿರ್ತಾರೆ ಅಂದರೆ ಅವಿದ್ಯಾಯಾಂ ಅಂತರೇ ವರ್ತಮಾನಾಃ. ತಾವು ಅವಿದ್ಯೆಯ ಬೇಲಿಯನ್ನು ಕಟ್ಟಿಕೊಂಡು, ಸುತ್ತಲೂ ಬೇಲಿ ಯಾವುದದ್ದು ಅಂದರೆ ಅವಿದ್ಯೆಯದ್ದೇ ಬೇಲಿ. ಅವಿದ್ಯೆಯ ಬೇಲಿಯನ್ನು ಕಟ್ಟಿಕೊಂಡು ಬೇಲಿಯ ಮಧ್ಯದಲ್ಲಿ ನಾವು ಸುರಕ್ಷಿತ ಅಂತ ತಿಳ್ಕೊಂಡು ಬದುಕುತ್ತಾರೆ ಅಂತ. ಯಾಕಂದರೆ ಬೇಲಿ ಹಾಕ್ಕೊಂಡಿದ್ದೇವೆ, ವಿ ಆರ್ ವೆಲ್ ಪ್ರೊಟೆಕ್ಟೆಡ್. ನಮಗೆ ಫೆನ್ಸ್ ಇದೆ, ಅದರಿಂದ ಡಿಫೆನ್ಸ್ ಇದೆ.
ನಮಗೆ ಒಳ್ಳೆ ಡಿಫೆನ್ಸ್ ಇದೆ. ಏನು ಅಂದರೆ ಬೇಲಿ ಹಾಕ್ಕೊಂಡಿದ್ದೇವೆ ನಾವು, ನಮ್ಮ ಹೊಲಕ್ಕೆ ತುಡುಗು ದನಗಳು ಬರದ ಹಾಗೆ ಬೇಲಿ ಹಾಕ್ಕೊಂಡು ಬಿಟ್ಟಿದ್ದೇವೆ ಅಂತ. ಯಾವ ಬೇಲಿ ಅದು? ಅಜ್ಞಾನದ ಬೇಲಿ. ಅದ್ರ ಬಗ್ಗೆ ಇವನಿಗೆ ಪ್ರೌಡ್, ಹೀ ಈಸ್ ಪ್ರೌಡ್. ಯಾಕೆ? ಬೇಲಿ ಇದೆ, ಅದು ಏನು ಅಪಾಯ ಇಲ್ಲ ನಮಗೆ. ಅವಿದ್ಯಾಯಾಮ್ ಅಂತರೇ ವರ್ತಮಾನಃ, ಅಜ್ಞಾನದ ಬೇಲಿ ಹಾಕಿಕೊಂಡು ಅದರ ನಡುವಿನಲ್ಲಿ ಬದುಕುವವರು ಮತ್ತು ತಾವು ಅಜ್ಞಾನದ ಬೇಲಿಯೊಳಗೆ ಇದ್ದೇವೆ ಅಂತ ಅನ್ನುವುದೂ ಗೊತ್ತಿಲ್ಲದವರು. ಅಂದರೆ ಈ ಅಜ್ಞಾನದ ಬೇಲಿ ಅಂದರೆ ಗೊತ್ತಿಲ್ಲ ಅಂತ ಅರ್ಥ ಅಲ್ವ? ಅಜ್ಞಾನ ಅಂದರೆ ಅವಿದ್ಯೆ, ಗೊತ್ತಿಲ್ಲದೇ ಇರುವುದು. ಗೊತ್ತಿಲ್ಲದವರು, ಗೊತ್ತಿಲ್ಲ ಅನ್ನುವುದೂ ಗೊತ್ತಿಲ್ಲದವರು ಅಂತಾರೆ. ಸ್ವಯಂ ಧೀರಾಹ. ಅವ್ರ ತಲೆಯಲ್ಲಿ ಏನು ಅಂದರೆ, ಓಹೋ ನಮ್ಮಂಥ ಬುದ್ಧಿವಂತರು ಯಾರಿದ್ದಾರೆ, ನಮ್ಮಂಥ ಜಾಣರು ಶಾಣೆಯವರು ಯಾರಿದ್ದಾರೆ ಅಂತ ತಿಳ್ಕೊ. ಸ್ವಯಂ ಧೀರಾಹ, ತಾವೇ ಧೀರರು, ತಾವೇ ಜಗತ್ತಿನ ಸತ್ಯವನ್ನು ತಿಳಿದವರು, ತಾವೇ ಮಹಾಬುದ್ಧಿವಂತರು ಅಂತ ತಿಳ್ಕೊಂಡವರು. ಅಂದರೆ ಗೊತ್ತಿಲ್ಲ, ಗೊತ್ತಿಲ್ಲ ಅನ್ನುವುದೂ ಗೊತ್ತಿಲ್ಲದವರು. ಇದು ಸಾಮಾನ್ಯ ಜನರ ಸ್ಥಿತಿ ಅಂತಾರೆ. ಪ್ರತಿಯೊಬ್ಬ ಮನುಷ್ಯನು ಏನೂ ಗೊತ್ತಿಲ್ಲದೆ ಇದ್ದರೂ ಕೂಡ ಅವನಿಗೆ ತಾನೇ ಗೊತ್ತಿಲ್ಲ ಅಂತ ಒಪ್ಪಿಕೊಳ್ಳೋದಿಲ್ಲ ನೋಡಿ. ಮತ್ತಷ್ಟೇ ಅಲ್ಲ, ಏನೂ ಗೊತ್ತಿಲ್ಲದೆ ಇದ್ದವನಿಗೂ ತನಗೆ ಗೊತ್ತಿರುವುದೇ ಕರೆಕ್ಟು, ಅವ್ರು ಹೇಳಿದ್ದು ಸರಿಯಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇರ್ತೇವೆ ನಾವು. ಇನ್ನೊಬ್ರು ಹೇಳಿದ್ದು ಅವ್ರು ಹೇಳಿ ಸರಿಯಲ್ರಿ, ಯಾಕೆಂದರೆ ಹೀಗಿರ್ಬೇಕದು, ಯಾಕೆಂದರೆ ನನಗೆ ಗೊತ್ತಿರೋದು ಹಾಗೆ. ಆದ್ದರಿಂದ ನನ್ನ ಜ್ಞಾನವೇ ಲೋಕದಲ್ಲಿ, ಪ್ರಪಂಚದಲ್ಲಿ ಕೊನೆಯ ಫೈನಲ್ ಅಥಾರಿಟಿ ಅನ್ನತಕ್ಕಂಥ ಭ್ರಮೆ ಪ್ರತಿಯೊಬ್ಬನಿಗೂ ಇರುತ್ತೆ. ಕಳೆದ ಬಾರಿ ಒಂದು ಅಶ್ವತ್ಥಾಮನ ಒಂದು ಸ್ಟೇಟ್ಮೆಂಟ್ ಹೇಳಿದ್ದೆ ನಾನು. ಏನು ಅಂದರೆ, ಸರ್ವೋಪಿ ಮನ್ಯತೆ ಲೋಕೆ ಆತ್ಮಾನಂ ಬುದ್ಧಿಮತ್ತರಂ. ಅಶ್ವತ್ಥಾಮ ರುದ್ರದೇವರು ಹೇಳಿದ ಮಾತಿದು. ಏನು, ಅವರು ಮನೋಭಿಮಾನಿಗಳಲ್ಲ, ಅವರಿಗೆ ಎಲ್ಲರ ಮನಸ್ಸನ್ನು ಗುಟ್ಟು ಗೊತ್ತು. ಪ್ರತಿಯೊಬ್ಬ ಮನುಷ್ಯನು ಏನು ತಿಳ್ಕೊಂಡಿರ್ತಾನೆ ಅಂದರೆ, ಜಗತ್ತಿನಲ್ಲಿ ಎಲ್ಲರಿಗಿಂತ ಹೆಚ್ಚು ಬುದ್ಧಿವಂತ ಅಂದರೆ ನಾನೇ ಅಂತ ತಿಳ್ಕೊಂಡಿರ್ತಾನೆ ಪ್ರತಿಯೊಬ್ಬರು. ಇನ್ನೊಬ್ಬರನ್ನು ಕಮೆಂಟ್ ಮಾಡುವಾಗ ಅವ್ರು ತಿಳ್ಕೊಂಡು ಸರಿ ಇಲ್ಲ, ಹೀಗಿರಬೇಕದು, ಯಾಕೆಂದ್ರೆ ನನಗೆ ಹಾಗೆ ಕಾಣುತ್ತೆ ಅಂದರೆ ಅರ್ಥ ಏನು? ನನ್ನ ತೀರ್ಮಾನವೇ ಜಗತ್ತಿನಲ್ಲಿ ಫೈನಲ್ ಆಗಿರಬೇಕು, ಉಳಿದವರ ತೀರ್ಮಾನಗಳು ಅಷ್ಟು ಪರ್ಫೆಕ್ಟ್ ಅಲ್ಲ. ಪರ್ಫೆಕ್ಟ್ ತೀರ್ಮಾನ ಮಾಡುವ ಶಕ್ತಿ ನನಗೊಬ್ಬನಿಗೆ ಇರೋದು ಅಂತ ಪ್ರತಿಯೊಬ್ಬನು ತಿಳ್ಕೊಂಡಿರ್ತಾರೆ. ಪ್ರತಿಯೊಬ್ಬ ದಡ್ಡನೂ ಹೀಗೆ ತಿಳ್ಕೊಂಡಿರ್ತಾನೆ. ಸರ್ವೋಪಿ ಮನ್ಯತೆ ಲೋಕೆ ಆತ್ಮಾನಂ ಬುದ್ಧಿಮತ್ತರಂ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಬುದ್ಧಿವಂತ, ಅತ್ಯಂತ ಶ್ರೇಷ್ಠ ಸುಂದರಿ ಯಾರು ಅಂತ ಮಾಡ್ತಾರೆ ಸ್ಪರ್ಧೆ. ಹಾಗೆ ಅತ್ಯಂತ ಶ್ರೇಷ್ಠ ಬುದ್ಧಿವಂತ ಯಾರು ಅಂತ ಸ್ಪರ್ಧೆ ಏರ್ಪಡಿಸಿದರೆ ಅದರಲ್ಲಿ ಏನಾಗುತ್ತೆ ಅಂದರೆ, ಆ ಕಂಟೆಸ್ಟ್ನಲ್ಲಿ ಯಾರೂ ಭಾಗವಹಿಸುವುದಿಲ್ಲ. ಅದು ಪ್ರತಿಯೊಬ್ಬನು ಇವು ಯಾರಿಗೂ ಬುದ್ಧಿ ಇಲ್ಲ, ನಿಜವಾಗಿ ನಾನೇ, ಇವರು ಆಯ್ಕೆ ಮಾಡುವ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಇದು ಲೋಕದ ಸ್ಥಿತಿ. ಸರ್ವೋಪಿ ಮನ್ಯತೆ ಲೋಕೆ ಆತ್ಮಾನಂ ಬುದ್ಧಿಮತ್ತರಂ. ಸ್ವಯಂ ಧೀರಾಹ ಅಂದರೆ ತಾವು ಧೀರರು, ತಾವು ಬಹಳ ತಿಳಿದವರು, ವಿವೇಕಿಗಳು ಅಂತ ತಾವೇ ತಿಳ್ಕೊಂಡವರು, ತಮಗೆ ತಾವೇ ಸರ್ಟಿಫಿಕೇಟ್ ಕೊಂಡವರು, ತಮಗೆ ತಾವೇ ಮಾನಪತ್ರ ಕೊಡಿಸಿಕೊಂಡವರು. ನಡೆಯುತ್ತೆ ಇವತ್ತು ಕೂಡ. ಅವರು ಮಾನಪತ್ರ ಯಾರೂ ಕೊಡೋದಿಲ್ಲ. ನನಗೊಂದು ಮಾನಪತ್ರ ಬೇಕು, ಪ್ರಶಸ್ತಿ ಪತ್ರ ಬೇಕು ಅಂತ ಅನಿಸುತ್ತೆ. ಅವಾಗ ಏನು ಮಾಡ್ತೇನೆ ಅಂದರೆ, ನಾನು ಯಾರ ಹತ್ರ ಆದರೂ ನಮ್ಗೆ ಬೇಕಾದವರು ಕೇಳಿ ಒಂದು ಮಾನಪತ್ರ, ಅದು ಖರ್ಚು ಎಷ್ಟಾಗುತ್ತೋ ನಾನೇ ಕೊಡ್ತೇನೆ. ಒಂದು ಮಾನಪತ್ರ ಸಭೆಯಲ್ಲಿ ಓದಿ ಕೊಟ್ಟಿದ್ದೀನಿ, ಅದು ಮನೇಲಿ ಇಟ್ಕೊಂಡು ನೋಡಿ ನನಗೆ ಮಾನಪತ್ರ ಕೊಟ್ಟಿದ್ದಾರೆ ಹೇಳ್ಕೊಂಡು ತಿರುಗಾಡ್ತೇನೆ. ಇದೇನು ಸ್ವಯಂ ಧೀರಾಹ. ನಮಗೆ ನಾವೇ ರೆಕಗ್ನಿಷನ್ ಕೊಟ್ಟುಕೊಂಡು, ನಮಗೆ ನಾವೇ ಬುದ್ಧಿವಂತರು ಅಂತ ತಿಳ್ಕೊಂಡು, ಅದಕ್ಕೆ ಇನ್ನೊಬ್ಬರಿಂದ ಸರ್ಟಿಫಿಕೇಟ್ ನಾವೇ ಪಡ್ಕೊಂಡು ಬದುಕುವವರು. ನಮ್ಮ ದಡ್ಡತನವನ್ನೇ ನಮ್ಮ ಬುದ್ಧಿವಂತಿಗೆ ಅಂತ ತಿಳ್ಕೊಂಡವರು. ಋಷಿಗಳು ಎಷ್ಟು ಪರಿಹಾಸ್ಯ ಮಾಡ್ತಾರೆ ನೋಡಿ. ಅವಿದ್ಯಾಯಾಮ್ ಅಂತರೇ ವರ್ತಮಾನಃ. ಏನೂ ಗೊತ್ತಿಲ್ಲ, ಅಜ್ಞಾನದ ಹೊಂಡದಲ್ಲಿ ಬಿದ್ದು ಹೊರಳಾಡ್ತಾ ಇವೆ. ತಮಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲದೆ ತಾವು ಮಹಾಬುದ್ಧಿವಂತರು ಅಂತ ಭ್ರಮಿಸಿಕೊಂಡು ಬದುಕ್ತಾ ಇವೆ ಈ ಜನ. ಅವಿದ್ಯಾಯಾಮ್ ಅಂತರೇ ವರ್ತಮಾನಃ ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನ. ತಾವೇ ಪಂಡಿತರು ಅಂತ ತಿಳ್ಕೊಂಡವರು. ನಿಜವಾಗಿ ಏನೂ ಗೊತ್ತಿಲ್ಲ, ಆದರೆ ಬಹಳ ವಿದ್ವಾಂಸ, ಬಹಳ ದೊಡ್ಡ ಜ್ಞಾನಿ, ಬಹಳ ದೊಡ್ಡ ಪಂಡಿತ ನಾನು ಅಂತ ತಿಳ್ಕೊಂಡವರು. ಇವ್ರನ್ನ ಏನು ಹೇಳಬೇಕು ಅಂದರೆ, ದಂದ್ರಮ್ಯಮಾಣಾಹ ಪರ್ಯಂತಿ ಮೂಢಾಹ. ಇವರು ತಾವೇ ಪಂಡಿತರು ಅಂತ ತಿಳ್ಕೊಂಡಂಥ ಮಹಾದಡ್ಡರು ಅಂತ ಯಮ. ಮೂಢ ಸಾಮಾನ್ಯ ಜನಸಾಮಾನ್ಯರ ಸ್ಥಿತಿ ಇದು. ತೇ ಮೂಢ, ಏನು ಗೊತ್ತಿಲ್ಲದಂಥ ದಡ್ಡರು, ಅವಿವೇಕಿಗಳು, ತಿಳಿಗೇಡಿಗಳು ಹೇಗೆ ಬದುಕುತ್ತಾ ಇದ್ದಾರೆ. ದಂದ್ರಮ್ಯಮಾಣಾಹ ಅಂತ. ದಂದ್ರಮ್ಯಮಾಣಾಹ ಅಂದರೆ ಧ್ರುಮವದ ಆಚರಂತಹ ಅಂತ. ಮರಗಳಂತೆ ಮರವಟ್ಟು ಬದುಕುವವರು. ಒಂದು ದೃಷ್ಟಿಯಿಂದ ಮರಗಳಿಗೆ ಅವಮಾನ ಅಲ್ವಾ ಇದು? ಮರಗಳಂತೆ ಬದುಕುವವರು ಮನುಷ್ಯರು ಅಂತಂದರೆ ವ್ಯರ್ಥವಾಗಿ ಬದುಕುವವರು ಅಂತ ಅರ್ಥ. ಮರಗಳು ತರವಃ ಕಿಂ ನ ಜೀವಂತಿ ಕಿಂ ಭಸ್ರಾಹ ನಶ್ವಸಂತ್ಯುತ ನ ಖಾದಂತಿ ನ ಮೇಹಂತಿ ಕಿಂ ಗ್ರಾಮ ಪಶವೋಪರೇ ಅಂತ ಭಾಗವತದಲ್ಲಿ ಹೇಳ್ತಾರೆ. ಏನು ಎಷ್ಟು ಅವರು ಬದುಕಿದ 100 ವರ್ಷ ಬದುಕಿದ್ರು. 100 ವರ್ಷ ಬದುಕುವುದೇ ಒಂದು ದೊಡ್ಡ ಸಂಗತಿ. ಏನು ಸಾಯದೇ ಇದ್ದರೆ ಬದುಕುತ್ತಾರೆ ಮನುಷ್ಯ ಅಷ್ಟೇ. ಸಾಯದೇ ಇರೋ ತನಕ ಎಲ್ಲರೂ ಬದುಕುತ್ತಾರೆ. 100 ಎಷ್ಟು ವರ್ಷ ಬದುಕಿದ್ವ ಅನ್ನೋದು ಮುಖ್ಯ ಅಲ್ಲ, ಅಷ್ಟು ವರ್ಷ ಏನು ಮಾಡಿದ ಅನ್ನೋದು ಮುಖ್ಯ.
ಅದೇನು ಮರಗಳು ಬದುಕ್ತಾವೆ. ಕಡಿಯದೇ ಇದ್ದರೆ 300 ವರ್ಷ ಹಿಂದಿನ ಮರ, 400 ವರ್ಷದ ಹಿಂದಿನ ಮರ ಇದೆ, ಮರಗಳು ಬದುಕ್ತವೆ. ಏನು ಸಾಧನೆ ಮಾಡಿದ್ವು? ಏನಿಲ್ಲ. ಹಾಗೆ ಮರಗಳು ಬದುಕಿದಂತೆ ಬದುಕುವವರು, ದಂದ್ರಮ್ಯಮಾಣಾಹ ಅಂದರೆ ಮರದಂತೆ ಬದುಕುವವರು ಅಲ್ಲ. ಒಂದು ದೃಷ್ಟಿಯಿಂದ ಮರಗಳಿಗೆ ಬಹಳ ಇನ್ಸಲ್ಟ್ ಇದೆ. ಯಾಕೆಂದರೆ ಮರದಂತೆ ಬದುಕುವುದು ಅಂತಂದುಬಿಟ್ರೆ ಮನುಷ್ಯನ ಬದುಕು ಮರದಂತೆ ಅಂದರೆ ಮರದ ಬದುಕು ವ್ಯರ್ಥ ಅಂತ ಆಯ್ತಲ್ಲ, ಮರಕ್ಕೆ ಅವಮಾನ ಅದು. ಮರಗಳಿಗಿಂತ ಹೀನವಾಗಿ ಬದುಕುವವರು ನಾವು. ಮರಗಳು ಎಂದೂ ಬದುಕು ವ್ಯರ್ಥ ಮಾಡಿಕೊಳ್ಳುವುದಿಲ್ಲ. ಅವು ಇಲ್ಲಿ ದೃಷ್ಟಾಂತ ಕೊಟ್ಟದ್ದೇನು, ತನ್ನ ಆತ್ಮದ ಉದ್ಧಾರದ ಸಾಧನೆಯಲ್ಲಿ ಏನೂ ಇಲ್ಲದೆ ಶೂನ್ಯವಾಗಿ ಬದುಕಿದವು. ಅಷ್ಟು ವರ್ಷ ಏನಾದರೂ ಸಾಧನೆ ಉಂಟು ಮರಗಳಿಗೆ? ಅಧ್ಯಾತ್ಮ ಇಲ್ಲ. ಆದರೆ ಲೌಕಿಕವಾಗಿ ನೋಡಿ, ಮನುಷ್ಯನಿಗಿಂತ ಮರಗಳು ಎಷ್ಟೋ ಬೇಕು. ಮರಗಳು ಇದ್ದಷ್ಟು ಕಾಲ ಸಾಧ್ಯವಾದಷ್ಟು ಪರೋಪಕಾರ ಮಾಡ್ತವೆ. ಒಂದು, ಕಡೀಲಿಕ್ಕೆ ಬಂದವನಿಗೂ ನೆರಳು ಕೊಡ್ತವೆ. ಶತ್ರು ಅಂತ ನೋಡದೆ ಉಪಕಾರ ಮಾಡೋದು, ಬಂದವನಿಗೆ ನೆರಳು ಕೊಡುವಂಥದ್ದು ಒಂದು ಉಪಕಾರ ಅವುಗಳದ್ದು. ಲಕ್ಷಾಂತರ ಪಕ್ಷಿಗಳಿಗೆ ಆಸರೆಯಾಗಿ, ಮನೆಯಾಗಿ, ಆವಾಸ ಸ್ಥಾನ. ಎಷ್ಟು ಮಂದಿಗೆ ಹಣ್ಣು, ಹಕ್ಕಿಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೆ ಹಣ್ಣು ಕೊಟ್ಟು, ನೆರಳು ಕೊಟ್ಟು, ಇವೆಲ್ಲ ಉಪಕಾರ ಅಲ್ವೇನು? ಮನುಷ್ಯ ಇಷ್ಟು ಉಪಕಾರ ಮಾಡ್ತಾನೇನು? ಮನುಷ್ಯ ನಾನು ಯಾಕೆ ಉಪಕಾರ ಮಾಡಬೇಕು ಅಂತ ಕೇಳ್ತಾನೆ. ನನಗೇನಾಗುತ್ತೆ? ಅವ್ರಿಗೆ ಉಪಕಾರ ಬೇಕಾದ್ರೆ ಅವ್ರ ಜೀವನ ಮಾಡ್ಕೊಳ್ಳಿ, ನಾನು ಯಾಕೆ ಉಪಕಾರ ಮಾಡಬೇಕು? ಇನ್ನೊಬ್ಬನಿಗೆ ಉಪಕಾರ ಯಾಕೆ ಮಾಡಬೇಕು? ಈ ಪ್ರಶ್ನೆ ಎಂದೂ ಮರಗಳಿಗೆ ಬಂದದ್ದಿಲ್ಲ. ಅವು ಪಾಪ ಗೊತ್ತಿಲ್ಲದೆ ಉಪಕಾರ ಮಾಡ್ತಾ ಇವೆ. ಹೋಗ್ಕೊಳ್ಳಿ, ಮರಗಳು ಸತ್ತವು ಅಂತ ಇಟ್ಟುಕೊಳ್ಳಿ, ಸತ್ರು ಉಪಕಾರವೇ ಮಾಡೋದು. ಮನುಷ್ಯ ಸತ್ತರೆ ಬದುಕಿದ್ದಾಗಲೂ 4 ಜನರಿಗೆ ಭಾರ, ಸತ್ತ ಮೇಲೂ 4 ಜನರಿಗೆ ಭಾರ. ಮರಗಳು ಸತ್ತರೆ ಅವು ಮತ್ತೆ ಉರವಲು ಕಟ್ಟಿಗೆ ನಮಗೆ ಅನ್ನಕ್ಕೆ ಉಪಯೋಗಕ್ಕೆ ಬೀಳ್ತಾವೆ. ಮತ್ತೆ ಈಗ ಮಡಿಯವರಿಗಂತೂ ಅದೇ ಬೇಕು, ಇದರ ಊಟವೇ ಇಲ್ಲ. ಇದು ಮರಗಳನ್ನು ಬಿಟ್ಟು ನಾವಾದರೂ ಊಟ ಮಾಡಿಬಿಡ್ಬೋದು ಗ್ಯಾಸ್ನಲ್ಲಿ. ಈ ಮಡಿ ಹಿಡಿದವರಿಗೆ ಉಪಾಯವೇ ಇಲ್ಲ. ಮರಗಳು ಸತ್ತರೇನೆ ಅವರಿಗೆ ಊಟ, ಇಲ್ಲದೆ ಊಟವೇ ಇಲ್ಲ. ಮರಗಳನ್ನು ಕೊಂದೇ ಬದುಕಬೇಕು ಅವರು.